ಇದೆಯಾ ಎಲ್ಲರಿಗೂ? ಕೇಳಿಸ್ತಿದೆ ಚಂದ್ರಶೇಖರ್, ನಮಸ್ಕಾರ. ಕೇಳಿಸ್ತಾ ಇದೆ. ನಮಸ್ಕಾರ. ನಮಸ್ಕಾರ. ತುಂಬಾ ಥ್ಯಾಂಕ್ಸ್. ಕೇಳಿಸ್ತಾ ಇದೆ ಸರ್. ಥ್ಯಾಂಕ್ ಯು ಫಾರ್ ಜಾಯಿನಿಂಗ್. ಕೇಳಿಸ್ತಾ ಇದೆ. ಗೋಡ್ ಸರ್. ಈಗ ಒಂದು ಬಿಗಿನಿಂಗ್ ಅಲ್ಲಿ ನಾನೊಂದು 2 ನಿಮಿಷ ಮಾತಾಡ್ತೀನಿ, ಆಮೇಲೆ ತಾವು ಎಲ್ಲರೂ ನಿಮ್ಮ ಅಭಿಪ್ರಾಯಗಳನ್ನ ಒಬ್ಬೊಬ್ಬರೇ ಹೇಳ್ಬೋದು. ಯಾವ ವಿಚಾರದ ಬಗ್ಗೆ ಇವತ್ತು ನಾವು ಜೂಮ್ ಕರೆದಿದ್ದೀವಿ ಜೂಮ್ ಮೀಟಿಂಗಿಗೆ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು, ಇವಾಗ ನೀವು ಬ್ಯಾಂಕ್ನವರು ಇವತ್ತೇನು ಕೋಆಪರೇಟಿವ್ ಇದೆ, ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನ ಇಂದ ಎಲ್ಲ ಏನೇನು ಸಮಸ್ಯೆಗೊಳಗಾಗಿದ್ದೀರಿ ಅವರೆಲ್ಲ ಸಾಕಷ್ಟು ಜನ ನನ್ನ ಹತ್ರ ಸುಮಾರು ಒಂದು 6 ತಿಂಗಳಿಂದನೂ ಕೂಡ ನನಗೊಂದು 2-3 ಸರಿ ಬಂದಿದ್ದಾರೆ. ಬಂದು ಅವರೆಲ್ಲ ಕಷ್ಟ ಸುಖ ಎಲ್ಲ ನಾವೆಲ್ಲ ಡಿಸ್ಕಸ್ ಮಾಡಿ, ಮತ್ತೆ ನಾನು ಇದನ್ನ ಪಾರ್ಲಿಮೆಂಟ್ ಅಲ್ಲಿ ಕೂಡ ನಾನು ಈ ವಿಚಾರನ ಸಂಬಂಧಪಟ್ಟಂಗೆ ನಾನು ಮಾತಾಡಿದ್ದೆಲ್ಲ ತಮಗೆಲ್ಲ ಗೊತ್ತಿದೆ. ಅಲ್ಲಿಂದ ಹಿಡಿದು ಇಲ್ಲಿ ತನಕ ನಾನು ಸುಮಾರು ಕಮ್ಮಿ ಅಂದ್ರೂ ಒಂದು 6-7 ಲೆಟರ್ಗಳನ್ನು ಕೂಡ ನಾನು ಬರೆದಿದ್ದೀನಿ. ನಾನು ಇವನ್ ಪ್ರಧಾನಮಂತ್ರಿಗಳಿಗೂ ಕೂಡ ನಾನು ಲೆಟರ್ ಬರೆದಿದ್ದೀನಿ. ಇವನ್ ನಾನು ನಿಮ್ಮ ಜೊತೆನಲ್ಲಿ ಕೋಆರ್ಡಿನೇಟ್ ಮಾಡ್ದೇನೆ ಇದ್ರು ಕೂಡ ನಾನು ನನ್ನ ಕರ್ತವ್ಯನ ನಾನು ಮಾಡ್ಕೊಂಡು ಬಂದಿದ್ದೀನಿ. ನಾನು ಇದ್ರ ಕಾರಣ ಏನು ಅಂತ ಅಂದ್ರೆ ಇವತ್ತು ಏನ್ ನೀವೆಲ್ಲ ದುಡ್ಡಿಟ್ಟಿದ್ದೀರಿ ಇವತ್ತು ಶ್ರಮ ಪಟ್ಟು ಆಗಿರುವಂತ ಹಣ, ಪ್ರತಿಯೊಬ್ಬರದ್ದು ದುಡ್ಡೇನಿದೆ ಇವತ್ತು ಶ್ರಮದ ಹಣ, ಅದಕ್ಕೆಲ್ಲ ಟ್ಯಾಕ್ಸ್ ಪೇ ಮಾಡಿ ಬ್ಯಾಂಕ್ ಅಲ್ಲಿ ಅಫಿಷಿಯಲ್ ಆಗಿ ಇಟ್ಟಿರುವಂತ ಹಣ. ಸೊ ಅದು ನೀವು ಸರ್ಕಾರನ ನೋಡಿ ಅಥವಾ ಇದ್ರದ್ದು ಏನು ಬ್ಯಾಂಕ್ ನೋಡಿಗಿಂತ ಹೆಚ್ಚಾಗಿ ಸರ್ಕಾರಗಳನ್ನ ನೋಡಿ ಮತ್ತೆ ರಿಸರ್ವ್ ಬ್ಯಾಂಕ್ ನ ಒಂದು ಭದ್ರತೆ ಮೇಲೆ ಇವತ್ತು ನಾವು ದುಡ್ಡಿಟ್ಟಿರ್ತೀವಿ ಹೊರತು ಬ್ಯಾಂಕ್ ನಾಳೆ ಮುಚ್ಕೊಂಡು ಹೋಗ್ತಾರೆ ಅಥವಾ ಓಪನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ಮೇಲೆ ಇಟ್ಟಿರಲ್ಲ. ಬ್ಯಾಂಕ್ ನ ರೆಗ್ಯುಲರೇಟ್ ಮಾಡೋದು ಅಂತದ್ದು ಇವತ್ತು ರಿಸರ್ವ್ ಬ್ಯಾಂಕ್, ಅದ್ರ ಹಿಂದೆ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೇಂದ್ರ ಸರ್ಕಾರದ. ಸೊ ಇದು ನನಗೆ ಯಾಕೆ ಇದನ್ನ ನಾನು ಇಷ್ಟು ಸೀರಿಯಸ್ ತಗೊಳ್ಳಿಕ್ಕೆ ನನ್ನ ಕಾರಣ ಆಯ್ತು ಅಂತ ಅಂದ್ರೆ, ನಿಮ್ಮ ಬ್ಯಾಂಕು ಯಾವಾಗ ಕ್ಲೋಸ್ ಆಯ್ತು ಅದಕ್ಕಿಂತ 3 ತಿಂಗಳು ಮುಂಚೆ, ಅಂದ್ರೆ ಜನವರಿನಲ್ಲಿ ರಿಸರ್ವ್ ಬ್ಯಾಂಕು ಒಂದು ಇದು ಕೊಡುತ್ತೆ, ಒಂದು ಆಡಿಟ್ ರಿಪೋರ್ಟ್ ಕೊಡುತ್ತೆ. ಬ್ಯಾಂಕ್ ಇದ್ರದ್ದು ಈ ಬ್ಯಾಂಕು ಹೆಲ್ತಿ ಆಗಿದೆ ಅಂತ ಅಂದ್ಬಿಟ್ಟು ಒಂದು ರಿಪೋರ್ಟ್ ಕೊಡುತ್ತೆ, ಅಂದ್ರೆ ಈ ಬ್ಯಾಂಕ್ ಏನೂ ಸಮಸ್ಯೆ ಇಲ್ಲ ಅಂತ. ಆದ್ರೆ ಅದೇ ಮಾರ್ಚ್ ಏಪ್ರಿಲ್ ಒಳಗಡೆ ಈ ಬ್ಯಾಂಕ್ ನ ಇದು ವ್ಯವಹಾರ ಸರಿ ಇಲ್ಲ ಅಂತ ಅದನ್ನ ಕ್ಲೋಸ್ ಮಾಡ್ಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಅದು ಒಂದು ಪಾಯಿಂಟ್. ಯಾಕೆಂತಂದ್ರೆ ರಿಸರ್ವ್ ಬ್ಯಾಂಕ್ ಪ್ರತಿ ವರ್ಷ ಮಾಡ್ತಿದ್ದಾಗ ಇವ್ರಿಗೆ ಗೊತ್ತಾಗ್ಲಿಲ್ಲ, ಇಷ್ಟು ಒಂದು ಶಾರ್ಟ್ ಟೈಮ್ ಅಲ್ಲಿ 3 ತಿಂಗಳಲ್ಲಿ ಮತ್ತೆ ನಾವು ಕ್ಲೋಸ್ ಮಾಡ್ತಾ ಇದೀವಿ ಅನ್ನೋ ಇದೇ ಗಮನಕ್ಕೆ ಬರ್ದೇನೆ ಇವತ್ತು ಅವರು ಒಂದು ರಿಪೋರ್ಟ್ ನ ರಿಲೀಸ್ ಮಾಡ್ತಾರೆ ಸರಿ ಇದೆ ಅಂತ ಅಂದ್ರೆ, ಸೊ ಎಲ್ಲೋ ಒಂದ್ ಕಡೆ ಇವತ್ತು ಕರೆಕ್ಟ್ ಆಗಿ ಮಾನಿಟರ್ ಮಾಡ್ತಾರೆ ಅನ್ನೋದೊಂದು ರೀತಿನಲ್ಲಿ. ಮತ್ತೆ ಜನ ಯಾವ ರೀತಿನಲ್ಲಿ ನಿಮ್ಮ ಮೇಲೆ ಇವ್ರ ಮೇಲೆ ನಂಬಿಕೆ ಇಡಬೇಕು ಅನ್ನೋದು ನನಗೆ ಬಹಳ ಒಂದು ಬೇಸರದ ವಿಚಾರ ಆಯ್ತು. ಯಾಕೆಂದ್ರೆ ಸಾಕಷ್ಟು ಜನ ಇವತ್ತು ನಿಮ್ಮ ಬ್ಯಾಂಕ್ ಅಲ್ಲಿ ಏನಿದ್ದೀರಿ, ಇವತ್ತೊಂದು ದಿವಸ ಎಷ್ಟೋ ಜನ ಅರೌಂಡ್ 70 to 80% ಜನ ರಿಟೈರ್ಡ್ ಆಗಿ ನಿಮ್ಮ ಬಂದಂತ ಪೆನ್ಷನ್ ಇರ್ಬೋದು, ಮತ್ತೆ ಎಲ್ಲ ಆ ದುಡ್ಡನ್ನ ನೀವು ಇಟ್ಕೊಂಡು ನೀವು ಜೀವನ ಮಾಡ್ತಾ ಇರುವಂತದ್ದು ಇರ್ಬೋದು, ಮತ್ತೆ ಅದರಲ್ಲಿ ಎಲ್ಲ ನಿಮ್ಮ ಆರೋಗ್ಯ ಇರ್ಬೋದು, ಪ್ರತಿಯೊಂದು ಕೂಡ ಅದ್ರ ಮೇಲೆ 100% ಡಿಪೆಂಡ್ ಆಗಿರುವಂತವ್ರು. ಈಗಾಗಲೇ ಇಲ್ಲಿ ತನಕ ನೀವೊಂದು 45-50 ಜನ ಕೂಡ ಆಲ್ರೆಡಿ ಈ ಕೊರಗಿಂದ ಸತ್ತಿರುವಂತ ಉದಾಹರಣೆಗಳು ಕೂಡ ಇದೆ. ಸೊ ಇದನ್ನೆಲ್ಲ ಮನ್ಕೊಂಡು ನಾನು ಇದನ್ನೆಲ್ಲ ಕಂಟಿನ್ಯೂಯಸ್ ಆಗಿ ನಾನು ಕೇಂದ್ರ ಸರ್ಕಾರ ಜೊತೆ ವ್ಯವಹಾರ ಮಾಡ್ಕೊಂಡು ನಾನು ಬಂದಿದ್ದೀನಿ. ನಾನು ಅಲ್ಲಿ ಕೂಡ ಇವಾಗ ಇದು ಚರ್ಚೆಗೆ ಗ್ರಾಸವಾಗಿದೆ. ಈಗ ಇದೇನ್ ಮಾಡ್ಬೇಕು ಈ ತರ ಅನ್ನೋದ್ರ ಬಗ್ಗೆ. ಯಾಕೆಂತಂದ್ರೆ ಈಗ ಮತ್ತೆ ಹೌಸ್ 19th ಇಂದ ಸ್ಟಾರ್ಟ್ ಆಗ್ತಾ ಇದೆ. ಈಗ ಮೊನ್ನೆ ತಾನೇ ನಿರ್ಮಲಾ ಸೀತಾರಾಮನ್ ಅವ್ರು ಬಂದಿದ್ದಾಗ ಇಲ್ಲಿ ನಮ್ಮ ಆಫೀಸ್ ಪಕ್ಕನೆ ಅವ್ರ ಆಫೀಸ್ ಇದೆ, ಅಲ್ಲಿ ಎಲ್ಲ ನಿಮ್ಮವರು ಕೂಡ ಬಂದು ಅವ್ರಿಗೆ ಎಲ್ಲ ಮನವಿ ಕೂಡ ಕೊಟ್ಟಿದ್ದಾರೆ. ಅವರು ಅವಾಗ ಅವ್ರ ಜೊತೆನಲ್ಲಿ ಇವ್ರ ಕಾನ್ವರ್ಸೇಷನ್ ನಡೆದಿದ್ದು ಕೂಡ ನಾನು ಅಲ್ಲೇ ನನ್ನ ಆಫೀಸಲ್ಲೇ ಕುತ್ಕೊಂಡು ನಾನು ಕೇಳಿಸ್ಕೊಂಡೆ. ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡಕ್ ಹೋಗಲ್ಲ, ಯಾಕೆಂದ್ರೆ ಇದು ರಾಜಕೀಯವಾಗಿ ತಗೋಬಾರ್ದು. ಇದನ್ನ ಕರೆಕ್ಟ್ ಆಗಿ ಏನಂತಂದ್ರೆ ಸಮಸ್ಯೆ ಹೇಗೆ ಬಗೆಹರಿಸ್ಬೇಕು ಅನ್ನೋದು ಬಿಟ್ರೆ ಇದನ್ನ ರಾಜಕೀಯ ಮಾಡೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ನಾನು ಪಬ್ಲಿಸಿಟಿಗೋಸ್ಕರ ಆಗ್ಲಿ ಅಥವಾ ಇನ್ನೊಂದಕ್ಕಾಗ್ಲಿ ನಾನು ಮಾಡಕ್ ಹೋಗಿಲ್ಲ ಇವತ್ತಿನ ತನಕ. ಆದ್ರೆ ಈಗ ಮುಖ್ಯವಾಗಿ ನಾನು ಕೆಲವು ವಿಚಾರಗಳನ್ನ ನಾನು ಆಲ್ರೆಡಿ ಕ್ರೋಢೀಕರಣ ಮಾಡ್ಕೊಂಡಿದ್ದೀನಿ. ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾತಾಡ್ಬೇಕು ನಾವು ಅನ್ನೋದ್ರ ಬಗ್ಗೆ ನಾನು ಮಾಡ್ಕೊಂಡಿದ್ದೀನಿ. ಅದು ಏನಾದ್ರೂ ಒಂದು ಡಿಸಿಷನ್ ತಗೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಲೇಬೇಕು ಈ ಸರಿ ಪಾರ್ಲಿಮೆಂಟ್ ಸ್ಟಾರ್ಟ್ ಆದಾಗ ಸೆಷನ್ ಅಲ್ಲಿ ಅನ್ನೋ ಒಂದು ನಿರ್ಧಾರ ಬಂದಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ತಾವು ತಮ್ಮೆಲ್ಲರ ಅಭಿಪ್ರಾಯಗಳನ್ನ ನೀವು ಕೊಡಿ. ಫೈನಲ್ ಆಗಿ ನಾನು ಏನು ಒಂದು ಪ್ಲಾನ್ ನಾವು ಮಾಡ್ಕೊಂಡಿದ್ದು ಸಂಬಂಧಪಟ್ಟಕ್ಕೆ ಏನಂದ್ರೆ ನಿಮ್ ಗಮನಕ್ಕೂ ಕೂಡ ನಾನು ತರ್ತೀನಿ. ನಾನು ಅದು ಸರಿನೋ ತಪ್ಪು ಅನ್ನೋದ್ರ ಬಗ್ಗೆ ನೀವು ಕೂಡ ಸಾಕಷ್ಟು ಜನ ತಿಳಿದಿರೋರು ಇದೀರಿ ನೀವು ಇಲ್ಲಿ. ಮತ್ತೆ ನೀವು ಮೊನ್ನೆ ಒಂದು ಬಸವನಗುಡಿಯಲ್ಲಿ ಒಂದು ಪ್ರೊಟೆಸ್ಟ್ ಕೂಡ ಮಾಡಿ ನಿಮ್ಮ ಪ್ರತಿಭಟನೆಯನ್ನ ತೋರಿಸಿದಿರಿ. ಇವತ್ತೆಷ್ಟು ಜನ ಇವತ್ತು ತೊಂದರೆಲಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಇವರು ಗುಹಾ ಅವರು ಕೂಡ ನಿಮ್ಮ ಅದ್ರ ನೇತೃತ್ವ ವಹಿಸಿ ಅದು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ನೋಡಿದೆ ಪೇಪರ್ ಅಲ್ಲಿ ಮತ್ತೆ ಟಿವಿನಲ್ಲೆಲ್ಲ ನೋಡಿದೆ ನಾನು. ಅದು ಕೂಡ ಒಂದು ಒಳ್ಳೆ ಬೆಳವಣಿಗೆ, ಎಲ್ಲೋ ಒಂದ್ ಕಡೆ ಒತ್ತಡ ತರುವಂತ ಕಾರ್ಯಕ್ರಮ ನೀವು ಮಾಡಿದಿರಿ ಸರ್ಕಾರಗಳ ಮೇಲೆ. ಆದ್ರೆ ಒಂದು ನಾನು ಹೇಳೋದು,
ಇಲ್ಲಿ ಯಾರೋ ಒಬ್ರು ಬೆನಿಫಿಟ್ಗೋಸ್ಕರ ನಾವುಗಳು ಮಾಡ್ತೀವಿ ಅನ್ನೋದಲ್ದೇನೆ ಪ್ರತಿಯೊಬ್ಬ ರಾಜಕಾರಣಿಗಳು ಕೂಡ ಇವತ್ತೇನು ನಿಮ್ಮಿಂದ ನಾವು ಎಲೆಕ್ಟ್ ಆಗಿ ಹೋಗಿರ್ತೀವಿ, ನಾವು ನಿಮ್ಮನ್ನ ಹಿತರಕ್ಷಣೆ ನಾವು ಮಾಡ್ಲಿಲ್ಲ ಅಂತ ಅಂದ್ರೆ ಇರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ, ಪ್ರತಿ ಒಂದು ಪಾರ್ಟಿ ಎಲ್ಲ ರಾಜಕಾರಣಿಗಳು ಕೂಡ ಇದಕ್ಕೆ ನಿಮ್ ಪರ ನಿಲ್ಬೇಕು ಅಂತ ನಾನು ಮುಂಚಿಂದನೂ ಕೂಡ ನಾನು ಎಲ್ಲರಿಗೂ ಹೇಳ್ಕೊಂಡು ಬರ್ತಾ ಇದ್ದೀನಿ. ಇವನ್ ಕರ್ನಾಟಕದ ಇಶ್ಯೂಗಳಲ್ಲಿ ಇರ್ಲಿ ಅಥವಾ ಇದು ನಿಮ್ದು ಪರ್ಟಿಕ್ಯುಲರ್ ಗುರು ರಾಘವೇಂದ್ರ ಬ್ಯಾಂಕ್ ಅದು ವಿಚಾರ ಇರಲಿ, ಇದರಲ್ಲಿ ರಾಜಕೀಯ ಬೇಡ. ಇಲ್ಲಿ ಸಂಕಷ್ಟ ಸಿಲುಕಿದ್ದಾರೆ ಜನ, ಅವ್ರ ಪರ ನಿಲ್ಲೋದಕ್ಕೆ ಯಾಕೆ ನಾವು ಭಯ ಪಡ್ಬೇಕು? ಇದ್ರಲ್ಲಿ ಏನಿದೆ, ನಮ್ದಿದೆ ನಮ್ ಕೈವಾಡ ಏನಾದ್ರು ಇದೆಯಾ ಇದಕ್ಕೆ? ಸೊ ಅದರಿಂದ ಯಾಕೆ ಹೆದರುವಂತ ಅವಶ್ಯಕತೆ ಏನಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಹೇಳೋದು, ಎಲ್ಲಾರನ್ನು ಕೂಡ ಕಲೆಕ್ಟಿವ್ ಆಗಿ ಇದ್ರ ವಿರುದ್ಧ ನಿಲ್ಲಿಸ್ಬೇಕು. ಮತ್ತೆ ಇದರಲ್ಲೂ ಕೂಡ ಯಾವುದು ವಿಧಾನಸಭೆನಲ್ಲೂ ಕೂಡ ಇದ್ರ ಬಗ್ಗೆ ವ್ಯಾಪಕವಾದಂತ ಚರ್ಚೆ ನಡಿಬೇಕು ಅನ್ನೋ ಕಾರಣಕ್ಕೆ ನಾವು ಇವನ್ನೆಲ್ಲ ಮಾಡ್ಬೇಕು ಅನ್ನೋ ಒಂದು ಇದಕ್ಕೆ ತೀರ್ಮಾನಕ್ಕೆ ನಾನು ಬಂದಿದ್ದೀನಿ. ಸೊ ಇದನ್ನ ಇಲ್ಲಿಗೆ ಬಿಡಲ್ಲ, ಇದೆಲ್ಲ ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ಬೇಕು ಅನ್ನೋ ನಿರ್ಧಾರ ಮಾಡಿರೋದ್ರಿಂದ ತಾವುಗಳು ತಮ್ಮ ಅಭಿಪ್ರಾಯಗಳನ್ನ ನೀವು ತಿಳಿಸಿ, ಮತ್ತೆ ಮುಂದೆ ಹೇಗೆ ಹೋಗ್ಬೇಕು ಅನ್ನೋದು ಏನಾದ್ರೂ ನಿಮ್ಗೆ ಗೊತ್ತಿದ್ರೆ, ಯಾಕೆಂತಂದ್ರೆ ಯಾರಿಗೆ ಹೊಟ್ಟೆ ನೋವಿರುತ್ತೆ ಅವ್ರಿಗೆ ಗೊತ್ತಿರ್ತದೆ ಹೊಟ್ಟೆದು ಎಷ್ಟು ಪೈನ್ ಅಂತ. ಅದರಿಂದ ನೀವೆಲ್ಲರೂ ಇವತ್ತು ದುಡ್ಡನ್ನ ಕಳ್ಕೊಂಡಿರುವಂತ ಜನ, ನಿಮ್ಮವು ಎಲ್ಲ ಸಾಕಷ್ಟು ಜನ ಇವತ್ತು ನಮ್ಮ ಜೊತೆಲಿ ಬಂದಿದ್ದಂತ ಮೊನ್ನೆ ಒಬ್ರು ಯಾರೋ ಅಮೆರಿಕೆಯಿಂದ ಬಂದಿದ್ದಂತ ಹುಡುಗ ಯಂಗ್ಸ್ಟರ್ ಒಬ್ರು ಇದ್ರು. ಅವ್ರು ಹೇಳ್ತಿದ್ರು, ಸರ್ ನಿನ್ನೆ ತಾನೇ ನಮ್ಮ ತಾಯಿ ತೀರೋಗ್ಬೇಕಾದ್ರೂ ಅವರು ಈ ಹಣದ ಬಗ್ಗೆನೇ ಮಾತಾಡ್ಕೊಡ್ತಾ ಇದ್ರು ಅಂತ. ಅದನ್ನು ಕೂಡ ನೆಕ್ಸ್ಟ್ ಡೇ ನಾನು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಕ್ ಬಂದಿದ್ದೀನಿ ಅಂತ ಹೇಳಿದ್ರು. ಅದು ನಂಗೆ ತುಂಬಾ ಬೇಸರ ಆಯ್ತು, ನನಗೆ ತುಂಬಾ ನೋವು ಆಯ್ತು. ಅದರಿಂದ ನೀವು ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮ್ಮದೇ ಆದಂತ ಒಂದು ವಿಚಾರಗಳನ್ನ ನಮ್ಗೆ ಹೇಳಿ, ಇದನ್ನ ಯಾವ್ದಾದ್ರು ಒಂದು ರೀತಿನಲ್ಲಿ ಒಂದು ಇದಕ್ಕೆ ತರೋಣ, ಒಂದು ತೀರ್ಮಾನ ಮಾಡುವಂತ ಹಂತಕ್ಕೆ ತರೋಕೆ ಪ್ರಯತ್ನ ಪಡೋಣ ಅಂತ ಕೇಳ್ಕೊಳ್ತೀನಿ. ಒಬ್ಬೊಬ್ಬರೇ ಮಾತಾಡಿ, ದಯವಿಟ್ಟು ಯಾರು ಮಾತಾಡ್ತೀರಾ ಕೈ ಎತ್ತಿದ್ರೆ ನಾವು ಅವ್ರನ್ನ ಅನ್ಮ್ಯೂಟ್ ಮಾಡ್ತೀವಿ. ನಾವು ಮೊದಲು ಯಾರು ಮಾತಾಡ್ತೀರಾ ಕೈ ಎತ್ತಿ, ಒಬ್ರು ಯಾರಾದ್ರು. ನೋಡಿ ಅವ್ರದ್ದು ಅನ್ಮ್ಯೂಟ್ ಮಾಡಿ. ಕಾಂತರಾಜ್ ಅವರ, ಸುಬ್ರಹ್ಮಣ್ಯಂ ಅವರ? ಸುಬ್ರಹ್ಮಣ್ಯಂ ಅವರು ಹೇಳಿ. ಸರ್, ಇದರಲ್ಲಿ ಒಂದು ಸಾಕಷ್ಟು ಚರ್ಚೆ ಆಗಿದೆ, ಯಾವ ರೀತಿ ಇದನ್ನ ಬಗೆಹರಿಸಬಹುದು, ಮರ್ಜರ್ ಅಥವಾ ಇನ್ವೆಸ್ಟ್ಮೆಂಟ್ ಅವೆಲ್ಲ ಒಂದ್ ಕಡೆ ಇರ್ಲಿ. ಒಂದು ಇಂಪಾರ್ಟೆಂಟ್ ಮಾಡಿ ನೀವು ರೇಸ್ ಮಾಡಿದ್ರಿ, ನಾವೆಲ್ಲ ಟ್ಯಾಕ್ಸ್ ಅಸೆಸೀಸ್ ಪ್ರತಿ ವರ್ಷನೂ ಈ ಕ್ರೆಡಿಟ್ ಮಾಡಿದ ಇಂಟ್ರೆಸ್ಟ್ ಕೈಗೆ ಬಾರದಿರುವಂತ ಇಂಟ್ರೆಸ್ಟ್ ನಾವು ಟ್ಯಾಕ್ಸ್ ಕೊಡ್ತಾ ಇದ್ದೀವಿ. ಇದ್ರ ಸಂಬಂಧವಾಗಿ ಆರ್ ದೇರ್ ಎನಿ ಡಿಸೈಡೆಡ್ ಟ್ಯಾಕ್ಸ್ ಕೇಸಸ್ ವೆನ್ a bank goes on moratorium, whether the interest can be postponed for a subsequent year? ಓಕೆ, ಹೇಳಿ. ಈ ನಾವೆಲ್ಲ ಇದನ್ನ ಪ್ರತಿ ವರ್ಷ ರಿಟರ್ನ್ಸ್ ಅಲ್ಲಿ ತೋರಿಸ್ತಾನೆ ಇದೀವಿ, ಆದ್ರೆ ಕೈಗೆ ಹಣ ಬರ್ತಾ ಇಲ್ಲ. ಸೊ ಈ ವರ್ಷ ನಮ್ಗೆ ಅನ್ನಿಸ್ತಾ ಇದೆ ಇದು ಬರುತ್ತೋ ಬರಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಾವು ನಮ್ ಇರೋ ದುಡ್ಡಲ್ಲೇ ನಾವು ಟ್ಯಾಕ್ಸ್ ಕೊಟ್ಟು ನಮ್ ಇದ್ದ ಹಣನ ಕಳ್ಕೊಳ್ಳೋದಕ್ಕೆ ತಾವು ಆಸ್ ಎ ರೆಪ್ರೆಸೆಂಟೇಟಿವ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಫ್ರಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ದೃಷ್ಟಿಯಿಂದ ಇದಕ್ಕೇನಾದ್ರೂ IT ಇದರಿಂದ ಫೈನಾನ್ಸ್ ಆಕ್ಟ್ ಅಲ್ಲಿ ಎಲ್ಲಾದ್ರೂ ಏನಾದ್ರೂ ಮೊರಟೋರಿಯಂ ಆದಂತಹ ಬ್ಯಾಂಕ್ಗಳ ಇಂಟ್ರೆಸ್ಟ್ ಅನ್ನ ಇನ್ಕಮ್ ಕ್ಯಾನ್ ಇಟ್ ಬಿ ಡೆಫರ್ಡ್ ಅನ್ನೋ ಡೆಫರ್ ಮಾಡ್ ಮುಂದೆ ಬೇಕಾದ್ರೆ ಇದು ಸರಿ ಹೋಯ್ತು ಅಂತಂದ್ರೆ ವಿ ಕ್ಯಾನ್ ಆಡ್ ಬ್ಯಾಕ್ ದಟ್ ಇನ್ಕಮ್ ಇಂಟು ಅವರ್ ಟ್ಯಾಕ್ಸ್. ಇದು ಅದೊಂದ್ ಕಡೆ. ಆಮೇಲೆ ಈ ಮರ್ಜರ್ ಅಂತವೆಲ್ಲ ಇದೆಯಲ್ಲ, ಅದಕ್ಕೆ ಐ ಥಿಂಕ್ ಎವ್ರಿಬಡಿ ವಿಲ್ ಅಗ್ರಿ ವಿತ್ ಅಸ್ ದಟ್ ಯಾವ್ದೋ ದೊಡ್ಡ ಬ್ಯಾಂಕ್, ಅಪೆಕ್ಸ್ ಬ್ಯಾಂಕ್ ಇಂಥವ್ರನ್ನೆಲ್ಲ ಮಾಡಿ ಏನಾದ್ರು ಮಾಡಕ್ ಅವಕಾಶ ಇದೆಯಾ? ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಆಫ್ ಯುವರ್ ಟೈಮ್. ಆದ್ರೂ ವಿ ಹ್ಯಾವ್ ಬೀನ್ ಡೀಪ್ಲಿ ಅಫ್ಲಿಕ್ಟೆಡ್ ನಿಜವಾಗ್ಲೂ. ಆಮೇಲೆ ನಾನು ಐ ಆಮ್ ಎ ರಿಟೈರ್ಡ್ ಬ್ಯಾಂಕರ್. ಸುಮ್ನೆ ಹೋಗ್ಲಿಲ್ಲ. ಒಬ್ಬ ಡೈರೆಕ್ಟರ್ ನನ್ಗೆ ಹೇಳಿದ್ರು ದಿಸ್ ಇಸ್ ಅ ಗುಡ್ ಬ್ಯಾಂಕ್, ಯು ಕ್ಯಾನ್ ಇನ್ವೆಸ್ಟ್ ಅಂತಂದ್ರು. ಅವಾಗ ಹೋದದ್ದು. ಐ ಡೋಂಟ್ ವಾಂಟ್ ಟು ನೇಮ್ ದಟ್ ಪರ್ಸನ್, ಐ ಆಮ್ ರಿಯಲಿ ಸಾರಿ. ಹಿ ಹಿಮ್ಸೆಲ್ಫ್ ಇಸ್ ಅ ರಿಟೈರ್ಡ್ ಬ್ಯಾಂಕರ್. ಆತ ಹೇಳಿದ್ಮೇಲೆ ನಾನು ಐ ಪುಟ್ ಮೈ ಮನಿ. ಅದರ್ವೈಸ್ ನಾನು ಫ್ರಮ್ ಎ ನ್ಯಾಷನಲೈಸ್ ಬ್ಯಾಂಕ್, ಫ್ರಮ್ ಎ ವೆರಿ ಬಿಗ್ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾದಿಂದ ನಾನು ರಿಟೈರ್ ಆದವನು. ಅಂಡ್ ಬಿಫೋರ್ ಪುಟ್ಟಿಂಗ್ ದ ಮನಿ ಆನ್ಯುವಲ್ ರಿಪೋರ್ಟ್ ತರಿಸಿ ನೋಡಿದೆ. ಸಬ್ಸಿಕ್ವೆಂಟ್ ಆನ್ಯುವಲ್ ರಿಪೋರ್ಟ್ ಕೇಳಿದಾಗ ದಟ್ ವರ್ದಿ ಲೇಡಿ ಮ್ಯಾನೇಜರ್ ಕೂತಿದ್ದವರು ಎಲ್ಚೇನಹಳ್ಳಿಲಿ, ಶಿ ಸೆಡ್ ಬಂದಿಲ್ಲ ಗಿಂದಿಲ್ಲ ಅಂತಂದ್ರು. ವೆದರ್ ಆಲ್ರೆಡಿ ಸಮಥಿಂಗ್ ವಾಸ್ ಬ್ರೂಯಿಂಗ್ ನಮ್ಗೆ ಗೊತ್ತಾಗ್ಲಿಲ್ಲ. ಆದ್ರೂನು ಅಂಡ್ ರಿಡಿಕ್ಯುಲಸ್ಲಿ ಲೋ NP, ಅದರಲ್ಲಿ ಗ್ರಾಸ್ NPA NP ಅಂತ ಕಾನ್ಸೆಪ್ಟ್ ಗಳಿರ್ತವೆ. ಬಿಲೋ 1 ಇವನ್ ಗ್ರಾಸ್ NPA ಅಂದ್ರೆ ನೆಟ್ NPA ಲೆಕ್ಕ ಹಾಕಿ ಇನ್ನೂ 0.025 ಅಂತದೆಲ್ಲ ತೋರಿಸ್ತಿದ್ದವರು ಇದ್ದಕ್ಕಿದ್ದಾಗೆ ನೆಕ್ಸ್ಟ್ ಏನಿದೆ ರಿಪೋರ್ಟ್ ತೋರಿಸ್ಲಿಲ್ಲ ಅಂತ ಅನ್ಬೇಕಾದ್ರೆ ಇಟ್ ಹ್ಯಾಸ್ ಬೀನ್ ಗೋಯಿಂಗ್ ಆನ್ ಫಾರ್ ಇಯರ್ಸ್. ಇನ್ನು ಎರಡು ಮಾತು ಹೇಳ್ಬಿಡ್ತೀನಿ. ನಾನು ಆಸ್ ಎ ನ್ಯಾಷನಲೈಸ್ ಬ್ಯಾಂಕ್ ಆಫೀಸರ್ ಸೆಂಟ್ರಲ್ ಸ್ಟ್ಯಾಟ್ಯೂಟರಿ ಕೋಆರ್ಡಿನೇಟ್ ಮಾಡಿದ್ದೀನಿ, ಝೋನಲ್ ಲೆವೆಲ್ ಕೋಆರ್ಡಿನೇಟ್ ಮಾಡಿದ್ದೀನಿ, ಬ್ರಾಂಚ್ ಲೆವೆಲ್ ಕೋಆರ್ಡಿನೇಟ್ ಮಾಡಿದ್ದೀನಿ. ಹಂತಗಳಲ್ಲಿ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇದೆ.
ರಿಸರ್ವ್ ಬ್ಯಾಂಕ್ ನವರೇ ನಮ್ಮ ಹೆಡ್ ಆಫೀಸ್ಗೆ ಹೋದ್ರೆ 3 ಇಂದ 4 ತಿಂಗಳು ಕೂತ್ಕೋತಾರೆ, ಹರಿದು ಹಾಕ್ಬಿಡ್ತಾರೆ ಎಲ್ಲವನ್ನು, ಕೆತ್ತ ಬೆಸಾಡಿ ಒಂದೊಂದು ನಿವೇಶನ ಮಾಡ್ತಾರೆ. ಸೊ ಇಲ್ಲಿ ಯಾಕೆ ಇಲ್ಲಿ ಫೇಲ್ ಆಯ್ತು? ಅಟ್ಯಾಕ್ ಕೋಆಪರೇಟಿವ್ ಬ್ಯಾಂಕ್ ಲೆವೆಲ್, ಈ ತರ ಈ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲೆವೆಲ್ ಇವರು RBI ಇದು ಹೇಗೆ ಆ ರೋಲ್, ವೈ ಇಟ್ ಡಿಡ್ ನಾಟ್ ವರ್ಕ್ ಲೈಕ್ ದಟ್? ನಿಜವಾಗ್ಲು ನಮ್ಗೆ ಹೊಟ್ಟೆ ಉರಿ. ನಮ್ದೆಲ್ಲ ಆಡಿಟ್ ರಿಪೋರ್ಟ್ ಕ್ಲೋಸೇ ಆಗೋಲ್ಲ. ಈ ತರ ಅನಾಮಲೀಸ್ ಇದ್ರೆ ಇಟ್ ವಿಲ್ ಗೋ ಆನ್ ಅಂಡ್ ಆನ್. ಆಡಿಟ್ ಮೀಟಿಂಗ್ ನಡೀತಾ ಇರುತ್ತೆ ಕ್ವಾರ್ಟರ್ಲಿ ನಮ್ಮ ಝೋನಲ್ ಲೆವೆಲ್ ಅಲ್ಲಿ. ಎಲ್ಲೆಲ್ಲಿ ಯಾವ್ಯಾವ ಬ್ರಾಂಚ್ ಕಳಪೆ ಆಗಿದೆಯೋ, NPA ಗಳಿದೆಯೋ ಮ್ಯಾನೇಜರ್ಸ್ ಕಳಿಸ್ತಾರೆ. ಮಾರ್ಟ್ಗೇಜ್ ಕ್ರಿಯೇಟ್ ಆಗಿಲ್ಲ, NPA ತುಂಬಾ ಬ್ಯಾಡ್ ಆಗಿದೆ ಅಂತ ಇದ್ರೆ ಆ ರಿಪೋರ್ಟ್ ಗಳು ಕ್ಲೋಸೇ ಆಗೋಲ್ಲ. ರಿಪೋರ್ಟ್ ಕ್ಲೋಸ್ ಆಗದಿದ್ರೆ ಎಲ್ಲಾ ಲೆವೆಲ್ ಎಲ್ಲರಿಗೂ ತಲೆನೋವು. ದ ಫೈನಲ್ ಕ್ಲೋಸರ್ RBI ತನಕ ಹೋಗ್ಬೇಕದು, ಎಲ್ಲಾ ರಿಪೋರ್ಟ್ ಆಡಿಟ್ ರಿಪೋರ್ಟ್ ಕ್ಲೋಸ್ ಆಗಿದೆ ಅಂತ. ಇಂಟರ್ನಲ್ ಇದೆ, ಸ್ಟ್ಯಾಚ್ಯೂಟರಿ ಇದೆ, ಕನ್ಕರೆಂಟ್ ಇದೆ, ಆಮೇಲೆ ಸೆಂಟ್ರಲ್ ಸ್ಟ್ಯಾಚ್ಯೂಟರಿ ಆಡಿಟರ್ಸ್ ಇಂಥವೆಲ್ಲ ಇದೆ. ಹೀಗಿರುವಾಗ ಇಲ್ಲಿ ರಿಸರ್ವ್ ಬ್ಯಾಂಕ್ ಹ್ಯಾಸ್ ಸ್ಲೆಪ್ಟ್ ಆರ್ ವಾಟ್ ಅನ್ನೋದು ನಮ್ಗೆ ಅನ್ಸುತ್ತೆ. ಅದನ್ನ ಹೆಚ್ಚು ಹೇಳೋಕೆ ಇಷ್ಟಪಡಲ್ಲ. ನಿಜವಾಗ್ಲು ದಯವಿಟ್ಟು ವಿ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಯು ದಟ್ ಯು ಆರ್ ಟೇಕಿಂಗ್ ದ ಇನಿಷಿಯೇಟಿವ್. ನಿಜವಾಗ್ಲು ಸರ್ ನೀವು ಮುಂದುವರಿಸಬೇಕು. ವಿ ಡೋಂಟ್ ಸಿ ಮಚ್ ಹೋಪ್ ಎಲ್ಸ್ವೇರ್, ಅಷ್ಟು ಮಾತ್ರ ಹೇಳಬಲ್ಲೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಮಾತಾಡ್ತೀರಾ? ಇದಕ್ಕೆ ಒಂದು, ಈಗ ನೀವ್ ಹೇಳಿದಕ್ಕೆ ಒಂದು ಆನ್ಸರ್ ನಾನು ಮಾಡ್ತೀನಿ. ಇದ್ರದ್ದು ದುಡ್ಡು ಟ್ಯಾಕ್ಸ್ ಕಟ್ಟಬೇಕಾ, ನಾವ್ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾ, ನಾವ್ ಇಟ್ಟಿರೋ ಬ್ಯಾಂಕ್ ಅಲ್ಲಿ ಇಟ್ಟಿರೋ ಹಣಕ್ಕೆ ಅದು ಬೇಡವಾ ಅನ್ನೋದ್ರ ಬಗ್ಗೆ ಲಾಸ್ಟ್ ಟೈಮ್ ಸೆಷನ್ ನಡಿಬೇಕಾದ್ರೆ ನಾನು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೆ ಫೈನಾನ್ಸ್ ಮಿನಿಸ್ಟರ್ಗೆ. ಏನಂತಂದ್ರೆ ಇದೊಂದೇ ಬ್ಯಾಂಕ್ ಅಲ್ಲ, ಸಾಕಷ್ಟು ಬ್ಯಾಂಕ್ ಅಲ್ಲಿ ಈ ತರ ಸಮಸ್ಯೆಗಳಿದೆ. ಅಲ್ಲಿ ಅವರು ಇಟ್ಟಿರೋ ದುಡ್ಡು ಬರ್ತದೆ ಇಲ್ವೋ ಗೊತ್ತಿಲ್ಲ, ಬಟ್ ಆದ್ರೆ ಅವ್ರು ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡು ಹೋಗ್ಬೇಕು. ಆ ದುಡ್ಡನ್ನ ವಾಪಸ್ ತರ್ತೀರಾ ಅಥವಾ ನಂತರ ಅವ್ರ ದುಡ್ಡು ಬರ್ಲಿಲ್ಲ ಅಂದ್ರೂ ಕೂಡ ಅವ್ರ ಹಣ ವಾಪಸ್ ಬರೋದಕ್ಕೆ ಗ್ಯಾರಂಟಿ ಕೊಡ್ತೀರಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನೊಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೆ. ಅವರು ನನಗೆ ಆನ್ಸರ್ ಮಾಡ್ಲಿಲ್ಲ. ಬಟ್ ಆದ್ರೆ ನಾನು ಈ ಸರಿ ಅದನ್ನ ಆ ಪಾಯಿಂಟ್ ಬಗ್ಗೆ ನಾನು ಇವಾಗ 0 hour ಅಲ್ಲಿ ಅದನ್ನ ವಿಷಯ ಎತ್ಕೋತಾ ಇದ್ದೀನಿ. ನಾನು ಅದನ್ನ ಯಾಕೆಂತಂದ್ರೆ ಅದನ್ನ ಟ್ಯಾಕ್ಸ್ ಪೇ ಮಾಡೋದು, ಅಕಸ್ಮಾತ್ ಅವ್ರಿಗೆ ದುಡ್ಡು ಬರ್ದನೆ ಇದ್ದಾಗ ಟ್ಯಾಕ್ಸ್ ಪೇಮೆಂಟ್ ಮಾಡಿರೋದು ವಾಪಸ್ ಕೊಡ್ತೀರಾ ಅಥವಾ ಏನ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ, ಅಥವಾ ಟೋಟಲ್ ಅಮೌಂಟ್ ಮೇಲೆ ನೀವು ಟ್ಯಾಕ್ಸ್ ಕಟ್ಟಿರ್ತೀರಲ್ಲ ಅಷ್ಟು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೀವು ಬೈ ಚಾನ್ಸ್ 50% 70% ದುಡ್ಡು ಕೊಟ್ರೆ ಮಿಕ್ಕಿದ ಕಟ್ಟಿರ್ತಾರಲ್ಲ ಟ್ಯಾಕ್ಸ್ ದುಡ್ಡು ಏನ್ ಮಾಡ್ಬೇಕು, ವಾಪಸ್ ಕೊಡ್ತೀರಾ ನೀವು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಅದನ್ನ ಕ್ಲಾರಿಟಿ ಈ ಸರಿ ನನ್ನ ಹೌಸಲ್ಲಿ ಮಾತಾಡ್ತಾ ಇದ್ದೀನಿ. ನಾನು ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನ ನಾನು ಲಾಸ್ಟ್ ಅಲ್ಲಿ ಹೇಳೋಣ ಅಂತಿದ್ದೆ. ಇದ್ರ ಬಗ್ಗೆ ನೀವೊಂದು ಪಾಯಿಂಟ್ ಎತ್ತಿದ್ರಿಂದ ನಾನು ಇದನ್ನ ಈಗ ಹೇಳಿದ್ದೀನಿ ನಾನು. ಥ್ಯಾಂಕ್ ಯು. ಈಗ ಯಾರು ನೆಕ್ಸ್ಟ್ ಮಾತಾಡ್ತೀರಾ? ಲೆಫ್ಟ್ ಹರೀಶ್ ಮಾತಾಡಿ ಪ್ಲೀಸ್. ನಮಸ್ತೆ ಸರ್, ನಾನು ತಮ್ಮನ್ನ ಭೇಟಿಯಾಗಿದ್ದೀನಿ. ನಮಸ್ತೆ, ತಾವು ನಿಮ್ಮನ್ನ ಭೇಟಿಯಾಗಿದ್ದೀನಿ ಸರ್. ಮೊದಲನೇದಾಗಿ ನಮ್ಗೆಲ್ಲಾ ಡಿಪಾಸಿಟರ್ಸ್ ಪರವಾಗಿ ಇಷ್ಟು ಅಂದ್ರೆ ಯಾರು ಇಷ್ಟು ಒತ್ತಡ ಇಲ್ದೇನು ನಿಮ್ಗೆ ಯಾರು ನೀವು ಬಂದು ನಿಮ್ಗೆ ಇಷ್ಟು ಒತ್ತಡ ಹಾಕ್ದಿದ್ರು ನೀವು ಇಷ್ಟು ಇನಿಷಿಯೇಟ್ ತಗೊಂಡಿದ್ದೀರಾ. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ದ ಡೆಪ್ತ್ ಆಫ್ ಮೈ ಹಾರ್ಟ್ ಆನ್ ಬಿಹಾಫ್ ಆಫ್ ಆಲ್ ಅವರ್ ಡಿಪಾಸಿಟರ್ಸ್. ನಂಬರ್ 1. ಎರಡನೇದು 2.1 ಈ ನಮ್ಮ DIC GC ಇದು ಒಂದು ಇನ್ಶೂರೆನ್ಸ್ ಪಾಲಿಸಿ ಅಂತ ಏನೋ ಹೇಳಿ ನಮ್ಗೆ ಒಂದು ಇದ್ ಮಾಡ್ತಾ ಇದಾರೆ. ಇದರಲ್ಲಿ ನಮಗೊಂದು ಹುನ್ನಾರ ಕಾಣಿಸ್ತಾ ಇದೆ. ಏನಂದ್ರೆ ಬಿಗ್ ಡಿಪಾಸಿಟರ್ಸ್ ಮತ್ತೆ ಸ್ಮಾಲ್ ಡಿಪಾಸಿಟರ್ಸ್ ಈ ಎರಡನ್ನ ಬೈಫರ್ಕೇಟ್ ಮಾಡ್ಬೇಕು. ಯಾಕೆಂದ್ರೆ ಈ ಯೂಶಲ್ ಆಗಿ ಯಾವ್ದೇ ನೀವು ಬಿಸ್ನೆಸ್ ತಗೊಂಡಾಗ್ಲೂ 80% ಆಫ್ ದ ಬಿಸ್ನೆಸ್ ಇಸ್ ಡನ್ ಬೈ ಓನ್ಲಿ 20% ಆಫ್ ದ ಕಸ್ಟಮರ್ ಅಂಡ್ ರಿಮೈನಿಂಗ್ 20% ಆಫ್ ದ ಬಿಸ್ನೆಸ್ ಇಸ್ ಡನ್ ಬೈ 80% ಆಫ್ ದ ಕಸ್ಟಮರ್. ಆಗ ಆ ರೀತಿ ಒಂದು ಜನರಲ್ ಒಂದು ಮಾತಿದೆ. ಇಂತ ಒಂದು ಸಂದರ್ಭದಲ್ಲಿ ನಮ್ಮ ಬ್ಯಾಂಕ್ ನಲ್ಲೂ ಅಷ್ಟೇ 80% ಆಫ್ ದ ಕಸ್ಟಮರ್ಸ್ ಆರ್ ಬಿಲೋ 5 lakhs. ಈಗ 80% ಆಫ್ ದ ಕಸ್ಟಮರ್ಸ್ ಹೊಟ್ಟೋದ್ರೆ ಅವರು ನಮ್ಮ ಈ ಬ್ಯಾಂಕಿಂಗ್ ಆಂಬಿಟ್ ಇಂದ ಆಚೆ ಕಡೆ ಹೊಟ್ಟೋದ್ರೆ DIC GC ಅವ್ರ ಆಕ್ಟ್ ಏನ್ ತಗೊಂಡ್ ಬರ್ತಾ ಇದಾರೆ. ಅದರಿಂದ ಇದರಲ್ಲಿ ಇನ್ನು 20% ಆಫ್ ದ ಕಸ್ಟಮರ್ಸ್ ವಿಲ್ ನಾಟ್ ಬಿ ಅ ಪೊಲಿಟಿಕಲ್ ಕ್ಯಾಪಿಟಲ್ ಫಾರ್ ಎನಿ ಆಫ್ ದ ಪಾರ್ಟೀಸ್. ಸೊ ಹಾಗಾಗಿ ಈ ನಮ್ಮ ಒಗ್ಗಟ್ಟನ್ನು ಉಳಿಯೋದಕ್ಕೋಸ್ಕರ ಈ DIC GC ಆಕ್ಟ್ ತಗೊಂಡ್ಬಂದು ನಮ್ಮ ಒಗ್ಗಟ್ಟನ್ನ ಹೊಡಿಯಕ್ಕೆ ನೋಡ್ತಾ ಇದಾರೆ. ಅವ್ರಿಗೆ ಮೇನ್ ಸಂಪೂರ್ಣ ಬ್ಯಾಂಕಿಂಗ್ ಕಂಪ್ಲೀಟ್ ಬ್ಯಾಂಕಿನ ಒಂದು ಪುನರುತ್ಥಾನಕ್ಕೆ ಅಷ್ಟೊಂದು ಪರಿಶ್ರಮ ಪಡೆದೇನೆ ಇದನ್ನ ಮಾಡಿ ಈಗ ಬೈಫರ್ಕೇಟ್ ಮಾಡ್ಬಿಟ್ಟು ಇವ್ರದನ್ನ ಆಮೇಲೆ ಮುಂದೆ ನೋಡ್ಕೊಳ್ಳೋ ಅಂತ ಪೋಸ್ಟ್ಪೋನ್ ಮಾಡಿ ಮುಂದಕ್ಕೆ ಹಾಕೊಂಡ್ಬಿಟ್ಟು ಇವ್ರನ್ನ ಆಚೆ ಕಳಿಸ್ಬಿಟ್ಟು ಈ ರೀತಿ ಒಂದು ಹುನ್ನಾರ ನಡೀತಾ ಇದೆ. ಅದನ್ನ ಒಂದು ತಪ್ಪಿಸ್ಬೇಕು ತಾವು. ಹೇಗಾದ್ರೂ ಮಾಡಿ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಬರ್ತಾ ಇದೆ, ಅದನ್ನ ಸೆಲೆಕ್ಟ್ ಕಮಿಟಿಗೆ ಹಾಕೋದಕ್ಕೋ ಅಥವಾ JPC ಹಾಕೋದಕ್ಕೋ ಆತರ ಯಾವ್ದಾದ್ರು ಒಂದು ರೀತಿಯಲ್ಲಿ ಅದನ್ನ ಇನ್ನೂ ಹೆಚ್ಚಿನ ಚರ್ಚೆಗೆ ಒಂದು ಮುಂದಕ್ಕೆ ಹಾಕೋದ್ ರೀತಿಯಲ್ಲಿ ಏನಾದ್ರು ಒಂದು ಪ್ರಯತ್ನ ಮಾಡ್ಬೇಕು ಸರ್ ತಾವು. ಅದು ನನ್ನ ಒಂದು ಮನವಿ. ಓಕೆ, ನೆಕ್ಸ್ಟ್ ಯಾರು? ಸರ್ ನಾನು ಕೈ ಎತ್ತಿದ್ದೀನಿ. ಮಂಜುಳಾ ಅಂತ. ಮಾತಾಡಿ. ಎಲ್ಲರಿಗೂ ನಮಸ್ಕಾರ.
ಮುಖ್ಯವಾಗಿ ಚಂದ್ರಶೇಖರ್ ಸರ್ಗೆ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನಾವ್ ಯಾರು ನಿಮ್ ಹತ್ರ ಬರ್ಬೇಕು ಅನ್ಕೊಂಡ್ವಿ, ಆದ್ರೆ ಬರೋದಿಕ್ ಆಗ್ದೇನು ನಮ್ಮ ಠೇವಣಿದಾರರ ಪರವಾಗಿ ನೀವು ಮಾತಾಡಿದ್ದು ನಿಜವಾಗ್ಲೂ ನಮ್ಗೆಲ್ಲ ಹೆಮ್ಮೆ ಆಗಿದೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನಾನು ಹರೀಶ್ ಅವರು RCS RBI ವಿರುದ್ಧವಾಗಿ ತುಂಬಾ ಪ್ರೊಟೆಸ್ಟ್ಗಳು ಮಾಡಿದ್ವಿ. ಅಲ್ಲಿ ನಾವ್ ಯಾವತ್ತು ರಾಜಕೀಯನ ತಗೊಂಡ್ ಬರ್ಲಿಲ್ಲ, ಯಾಕೆಂದ್ರೆ ಎಲ್ಲ ಸೀನಿಯರ್ ಸಿಟಿಸನ್ ಇರೋದ್ರಿಂದ ಅವರ ಒಂದು ಆರೋಗ್ಯದ ಪ್ರಶ್ನೆನೂ ನಮ್ ಮುಂದೆ ಇತ್ತು. ಸೊ ಆಮೇಲೆ ಏನಾದ್ರು ಆದ್ರೆ ಕಷ್ಟ ಆಗತ್ತೆ ಅಂತ ಹೇಳಿ. ಸೊ ಇವಾಗ ಏನ್ ನೋಡ್ತಾ ಇದೀವಿ, ಇವಾಗ ರಾಘವೇಂದ್ರ ಬ್ಯಾಂಕ್ ಈ ತರ ತೊಂದ್ರೆ ಆಗಿದೆ, ಮತ್ತೆ ವಸಿಷ್ಠ ಈ ತರ ಆಗಿದೆ. ಅಂದ್ರೆ ನನ್ಗೆ ಏನ್ ಕಳಕಳಿ ಏನಂದ್ರೆ, ಈ ರೀತಿಯಾಗಿ ಎಲ್ಲಾ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ದುಡ್ಡು ಎತ್ಕೊಂಡು ಎಲ್ಲಾರು ಆತಂಕಗೀಡಾದ್ರೆ ಮತ್ತೆ ಎಲ್ಲಾರು ಠೇವಣಿದಾರರು ಯಾರಿರ್ತಾರೆ ಸಹಕಾರ ಬ್ಯಾಂಕ್ಗಳಲ್ಲಿ ಅವರೆಲ್ಲ ಚಿಂತೆ ಮಾಡೋಂಗ್ ಆಗ್ಬಾರ್ದು. ಮತ್ತೆ ಈ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದ್ದಾರೆ ನಮ್ಮ ಒಂದು ರಾಘವೇಂದ್ರ ಬ್ಯಾಂಕ್ ನಲ್ಲಿ, ಅವ್ರುಗಳು ಯಾರು ಸಾಲ ಕಟ್ಟೋರು ಇದಕ್ಕೆ ಹೋಗ್ತಿಲ್ಲ. ಯಾಕಂದ್ರೆ ನಾವು ನೋಡ್ತಾ ಇದೀವಿ MLC ಆಗಿದ್ದಂತ ಅಶ್ವಥ್ ನಾರಾಯಣ್ ಗೌಡ್ರು ದುಡ್ಡು ಕೊಡ್ಬೇಕು ಎಷ್ಟೋ ಕೋಟಿ ತಗೊಂಡಿದ್ದಾರೆ, 10 ಕೋಟಿ ಹತ್ತತ್ರ. ಅವರು ಸಹ ಜನನಾಯಕರಾಗಿ ಅವರು ಈ ವಿಷಯದಲ್ಲಿ ಮಾತಾಡದೆ ಸುಮ್ನೆ ಇದ್ದಾರೆ. ಇದು ನಿಜವಾಗ್ಲೂ ಬೇಸರವಾದ ಒಂದು ಸಂಗತಿ ನಮ್ಗೆ. ಯಾಕಂದ್ರೆ ಕಾಮನ್ ಪೀಪಲ್ ಹೇಗೋ ಗೊತ್ತಿಲ್ಲ, ಜನ ನಮ್ಮನ್ನ ನೋಡ್ತಿರ್ತಾರೆ, ನಾವು ಅವ್ರ ಪರವಾಗಿ ಯಾವ ರೀತಿ ಕೆಲಸ ಮಾಡ್ಬೇಕು ಅಂತವ್ರು ಈ ರೀತಿ ಮಾಡ್ತಾ ಇದ್ರೆ ಜನಸಾಮಾನ್ಯರು ಇನ್ ಯಾವ ರೀತಿ ಮಾಡ್ಬೋದು ಅನ್ನೋ ಒಂದು ಭಯ ನಮ್ಮನ್ನ ಕಾಡುತ್ತೆ ಒಂದು. ಮತ್ತೆ ನಾವು ಯಾವತ್ತೂ ಈ ವಿಷಯದಲ್ಲಿ ರಾಜಕೀಯ ಎಂಟ್ರಿ ಆಗಿರ್ಲಿಲ್ಲ. ಅಂದ್ರೆ ನೀವು ನಿಮ್ಮ ಒಂದು ರಾಜ್ಯಸಭೆಯಲ್ಲಿ ಏನು ಶಕ್ತಿ ಇದೆ, ಅಧಿಕಾರ, ಅದ್ರ ಉಪಯೋಗಿಸ್ಕೊಂಡು ಜನಗಳಿಗೆ ಸೇವೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀರಾ. ಆದ್ರೆ ಏನಾಯ್ತು, ಮೊನ್ನೆ ಎಲ್ಲ ಮಾಡಿದಾಗ ನಾವು ಸ್ವಲ್ಪ ಇದೆಲ್ಲೋ ರಾಜಕೀಯವಾಗ್ತಿದೆ ಅಂತ ಹೇಳಿ ನನ್ನ ಕಳಕಳಿ ಏನಂದ್ರೆ, ಇದು ರಾಜಕೀಯ ಆದ್ರೂನು ಜನಗಳಿಗೆ ತೊಂದರೆ ಆಗೋ ರೀತಿನಲ್ಲಿ ಆಗ್ಬಾರ್ದು ಅಂತ. ಈಗ ಹರೀಶ್ ಅವ್ರು ಹೇಳಿದ್ರು, ಇಷ್ಟು ಜನ ಠೇವಣಿದಾರರು ಇದ್ದಾರೆ, ಅವ್ರಿಗೆಲ್ಲ ದುಡ್ಡು ಸಿಕ್ಕಿದ್ರೆ ನಮ್ಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ. 5 ಲಕ್ಷ 6 ಲಕ್ಷ ಜನ ಇದಾರಲ್ಲ ದುಡ್ಡಿಟ್ಟಿರೋರು, ಅವರೆಲ್ಲ ತುಂಬಾ ಕಷ್ಟದಲ್ಲಿದ್ದಾರೆ. ಅವ್ರು ಸಣ್ಣ ಸಣ್ಣ ಅಮೌಂಟ್ ಅನ್ನ ಅವ್ರು ಇಟ್ಟಿದ್ದಾರೆ. ಸೊ ನೀವು ದುಡ್ಡು ಎಲ್ಲಾರ್ಗು ಬರ್ಬೇಕು, ಇಲ್ಲ ಅಂತಿಲ್ಲ, ಯಾಕಂದ್ರೆ ಎಲ್ಲಾರು ಅವ್ರು ಕಷ್ಟಪಟ್ಟಿದ್ದು ದುಡ್ಡಿಟ್ಟಿದ್ದಾರೆ. ಆದ್ರೆ ಇದನ್ನ ತಡೆ ಹಿಡಿಯೋ ಮಾಡೋದು ತಪ್ಪಾಗತ್ತೆ ಅಂತ ನನ್ನ ಅಭಿಪ್ರಾಯ. ಮತ್ತೆ ಇನ್ನೊಮ್ಮೆ ತಾವು ಏನು ಈ ಬ್ಯಾಂಕ್ ಬಗ್ಗೆ ಆಸಕ್ತಿ ತೋರಿಸಿದ್ರೆ ಅದಕ್ಕೆ ನನ್ನ ಧನ್ಯವಾದಗಳನ್ನ ಹೇಳ್ತಾ, ಎಲ್ಲ ನೊಂದ ಠೇವಣಿದಾರರ ಪರವಾಗಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾರು ಮಾತಾಡ್ತೀರಿ ನೆಕ್ಸ್ಟ್? ಸರ್, ನಾನು ಬಾಲಸುಬ್ರಹ್ಮಣ್ಯ ಅಂತ. ನಮಸ್ಕಾರ ಸರ್, ಹೃತ್ಪೂರ್ವಕ ವಂದನೆಗಳು. ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸರ್, ನಾನೊಂದು ಕೆಲವು ಪಾಯಿಂಟ್ಸ್ ಗಳನ್ನೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಹೇಳಿರೋ ಲೈನಲ್ಲೇ ಒಂದು ಇದ್ರಲ್ಲಿ ನೋಡಕ್ ಹೋದ್ರೆ ಒಂದು 40,000 ಠೇವಣಿದಾರರು, ಒಂದು ಎವರೇಜ್ ಫ್ಯಾಮಿಲಿ ಮೆಂಬರ್ ಒಂದು 4 ಅಂತ ಇಟ್ಕೊಂಡು 1.5 ಲಕ್ಷದವರೆಗೆ ಟೋಟಲ್ ಬರ್ತಾರೆ. ಬಟ್ ಇಲ್ಲಿ ನಮ್ಗೆ ಏನ್ ಆಶ್ಚರ್ಯ ಆಗುತ್ತೆ ಅಂದ್ರೆ, 540 ದಿವಸ ಆದ್ಮೇಲೂ 15 ಜನ ಮಾಡಿರೋ ಈ ಫ್ರಾಡ್ ಇಂದ 1.5 ಲಕ್ಷ ಜನ ನೊಂದಿದ್ದಾರೆ. ಈ 15 ಜನ ಭ್ರಷ್ಟಾಚಾರಿಗಳ ಹಿತಾಸಕ್ತಿ ಇಂಪಾರ್ಟೆಂಟಾ ಅಥವಾ ಈ 1.5 ಲಕ್ಷ ನೊಂದಿರೋ ಜನರು ಇಂಪಾರ್ಟೆಂಟ್ ಅಂತ ನಮ್ಗೆ ನಿಜವಾಗ್ಲೂ ಕನ್ಫ್ಯೂಷನ್ ಎಲ್ರಿಗೂ. ಯಾಕಂದ್ರೆ ಇಲ್ಲಿ ಸರಿಯಾಗಿ ನೋಡಕ್ ಹೋದ್ರೆ ಹಿಡಿಲಿಕ್ಕೆ ಅಷ್ಟೇ ಅಲ್ಲ, ಅಕ್ವೇರಿಯಂ ತರ ಇದು ಪಾಂಡ್ ಅಥವಾ ಸಮುದ್ರ ಅಲ್ಲ. ಇಲ್ಲಿ ಯಾರು ಫ್ರಾಡ್ ಮಾಡಿದಾರೆ ಅವ್ರನ್ನ ಹಿಡಿಲಿಕ್ಕೆ ಅಕ್ವೇರಿಯಂ ಒಳಗಡೆ ನಮ್ಗೆ ಮೀನ್ ಕಾಣ್ತಾ ಇದೆ. CID, CBI, ಪೊಲೀಸ್ ವಿತ್ ದ ಕೋರ್ಟ್, ಗವರ್ಮೆಂಟ್ ಇದು ಸಪೋರ್ಟ್ ತಗೊಂಡು ಅವ್ರನ್ನ ಹಿಡಿದು ಬಿಟ್ಟು, ಯಾಕಂದ್ರೆ ಈ ಫ್ರಾಡ್ ಮಾಡಿದವರು ಏನೋ ಒಂದು ಒಳ್ಳೆ ರೀತಿಯಿಂದ ಕಂಪನಿ ಸ್ಟಾರ್ಟ್ ಮಾಡಿ ಉದ್ಯೋಗ ಕೊಟ್ಟು ಅಥವಾ ಫ್ಲಾಪ್ ಆಗಿ ಮಾಡಿದವರಲ್ಲ. ಅವರೆಲ್ಲ 15 ಜನ ಹೆಂಗಂತ ಹೇಳಿದ್ರೆ ದುಡ್ಡು ನುಂಗ್ಲಿಕ್ಕಂತಲೇ ಬಂದು ಮಾಡಿರುವಂತ ಫ್ರಾಡ್ಗಳು. ಆದ ಕಾರಣ 540 ದಿವಸದಲ್ಲಿ ಈ 15 ಜನ ಅಂತ ಅವರನ್ನು ನಾನು ಟೆರರಿಸ್ಟ್ ಅಂತಲೇ ಕರಿತೇನೆ. ಯಾಕಂದ್ರೆ ಆತಂಕವಾದಿಗಳವ್ರು. ಯಾಕಂತ ಹೇಳಿದ್ರೆ ಫಿನಾನ್ಷಿಯಲ್ ಟೆರರಿಸ್ಟ್ ಅವ್ರು ಮಾಡಿರೋದು. ಈ ಆತಂಕವಾದಿಗಳನ್ನ ಹಿಡಿಲಿಕ್ಕೆ ಸರ್ಜಿಕಲ್ ಅಟ್ಯಾಕ್ ಅಂತ ಹೇಳ್ತೀವಿ ನಾವು. ಇವ್ರು 15 ದಿವಸದಲ್ಲಿ ಸರ್ಜಿಕಲ್ ಅಟ್ಯಾಕ್ ಮಾಡಿದ್ರಾಗ ಇಲ್ಲಿ 540 ದಿವಸದಲ್ಲಿ ಒಂದು ಸರ್ಜಿಕಲ್ ಅಟ್ಯಾಕ್ ಮಾಡ್ಲಿಕ್ಕೆ ಆಗಲ್ವಾ ಈ 15 ಜನರದ್ ಮೇಲೆ? ನಂತರ RBI ಅಲ್ಲಿ ಯಾರು ಬಂದು ಆಡಿಟ್ ಮಾಡಿದಾರ ಈ 15 ವರ್ಷ? ಯಾಕಂದ್ರೆ RBI ಆಡಿಟ್ ಅವನನ್ನು ಇಂಪಾರ್ಟೆಂಟ್ಲಿ ಈಕ್ವಲಿ ಅವನು ಒಂಥರ ಟೆರರಿಸ್ಟ್ ತರನೇ ಇಲ್ಲಿ ಮಾಡಿರೋದು. ಸೊ ಇವರನ್ನು ಇಬ್ಬರನ್ನು ಹಿಡಿದು ಬಿಟ್ರೆ ಕಷ್ಟ ಏನಿಲ್ಲ. ಒಂದ್ ಕಡೆಯಿಂದ ರಿಕವರಿ, ಇನ್ನೊಂದ್ ಕಡೆಯಿಂದ ನೀನ್ ಹೆಂಗೆ ಆಡಿಟ್ ಮಾಡೋದು, ಯಾವ ರೀತಿಯಲ್ಲಿ ಮಾಡುದು, ಇದೊಂದು ಮಾಡಿದ್ರೆ ನಮ್ಮ ದೇಶಕ್ಕೆ ಒಂದು ಮಾದರಿಯಾಗಿ ಈ ತರ ಮಾಡಿದ್ರೆ ಮುಂದೆ ಫ್ರಾಡ್ಗಳನ್ನ ಮಾಡೋದನ್ನ ನಿಲ್ಲಿಸಬಹುದು ನೀವ್ ಹೇಳ್ದಂಗೆ. ಯಾಕಂತ ಹೇಳಿದ್ರೆ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಎಲ್ರಿಗೂ ಓಕೆ, ನಾನೊಂದು 100 ಕೋಟಿದೊಂದು ಫ್ರಾಡ್ ಮಾಡ್ತೇನೆ, 50 ಕೋಟಿನ ಎಲ್ಲರ ಹತ್ರ ಹಂಚ್ತೇನೆ, ಲಾಯರ್ಗೆ, ಬ್ಯೂರೋಕ್ರಾಟ್ಸ್ಗೆ ಅವ್ರಿಗೆಲ್ಲ ಕೊಟ್ಟು ಬಿಟ್ಟು ನಂತರ ನಾನು 50 ಕೋಟಿನ ಎಂಜಾಯ್ ಮಾಡ್ಕೊಂಡು ಎಲ್ಲ ಅಬ್ರಾಡ್ ಅಲ್ಲ, ಸಿಂಗಾಪುರ್ ಅಲ್ಲ, ಆಸ್ಟ್ರೇಲಿಯಾದಲ್ಲಿ ಹೋಗಿ ಸೆಟ್ಲ್ ಆಗ್ತೇನೆ ಅಂತ ಎಲ್ರು ಅದೇ ಮಾಡ್ತಾರೆ. ಆದ ಕಾರಣ ತಾವು ಇದನ್ನು ಈ ರೀತಿಯಲ್ಲಿ ಇಟ್ಕೊಂಡು, ಯಾಕಂದ್ರೆ 15 ಜನ 1.5 ಲಕ್ಷ ಜನ, ಅದರಲ್ಲಿ ಈಗ 66 ಜನದ್ದು ಡೆತ್ ಆಗಿ ಹೋಗಿದೆ. ಇದನ್ನು ಇಟ್ಕೊಂಡು ನಾನು ಹೇಳೋದು ಎಲ್ಲಾನು ಇವ್ರ ಕೈಯಲ್ಲೇ ಇದೆ.
RBIಗೂ ಗೊತ್ತು ಯಾವ ರೀತಿ ಇವ್ರ ಹತ್ರ ರಿಕವರ್ ಮಾಡ್ಬೇಕು. ಈ 15 ಜನ ಆರಾಮಾಗಿ ಇಲ್ಲೇ ಓಡಾಡ್ತಿದ್ದಾರೆ. ಅವರ ಮುಖಾನ್ ಪರಿಚಯನೂ ಇದೆ, ಅವರ ಹೆಸರು ಗೊತ್ತು, ಅವ್ರ ಅಡ್ರೆಸ್ ಗೊತ್ತು, ಅವ್ರ ಹತ್ರ ಎಷ್ಟು ಆಸ್ತಿಗಳಿದೆ, ಎಷ್ಟು ಕಾರುಗಳಿದೆ, ಯಾರ್ಯಾರು ಏನು ಎಲ್ಲ ಗೊತ್ತು. ಆದ್ರೆ ಒಂದು ಆಕ್ಷನ್ 540 ದಿವಸದಲ್ಲಿ ತಗೊಳ್ಲಿಕ್ಕಾಗಿಲ್ಲ. ಯಾಕಂದ್ರೆ 1 ರೂಪಾಯಿ ಕದ್ರುನು ಕಳ್ಳನೆ, ಅವನು 10,000 ಕೋಟಿ ಕದ್ರುನು ಕಳ್ಳನೆ. ಹಾಗಾದ್ರೆ ಅವ್ನು ಇಷ್ಟು ದಿವಸ ಅವ್ನಿಗೆ ಈ ಮಾಡಿರೋ ಆಡಿಟ್ ಅಲ್ಲಿ ಅವ್ನು ಇಷ್ಟು ಕದ್ದಿದಾನ ಅಂತ ಹೇಳಿದ್ರು ಯಾವುದೇ ಒಂದು ಕ್ರಮ ತಗೊಳ್ಲಿಕ್ಕಿರೋದಿರೋದಂಥದ್ದು ಮುಂದೆ ದೇಶದಲ್ಲಿ ಎಲ್ರು ಕಳ್ಳತನ ಮಾಡೋಕೆ ಒಂಥರ ಆಸ್ಪದ ಕೊಟ್ಟಂಗ ಆಗುತ್ತೆ ಅಂತ ಹೇಳ್ಕೊಂಡು ನನ್ನ ಈ ಪಾಯಿಂಟ್ಸ್ ನಾನು ನಿಲ್ಲಿಸ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳು ಚಂದ್ರಶೇಖರ್ ಸರ್, ನಿಮಗೆ ಹೃತ್ಪೂರ್ವಕ ವಂದನೆಗಳು. ಒಳ್ಳೆ ಪಾಯಿಂಟ್ ಹೇಳಿದಿರಾ, ಥ್ಯಾಂಕ್ ಯು ಸರ್. ಶ್ರೀಹರಿ ಆದೇಶ್ ಅವ್ರು ಮಾತಾಡ್ಬಿಡಿ ಬಿಡಿ. ಆದೇಶ್ ರಾಮ ಆಯ್ತಾ? ಹಲೋ ಸರ್, ಹಲೋ ಹೇಳಿ ಗೋವಾ, ಹಲೋ ಹೇಳಿ ಹಲೋ ಹಲೋ ಗೋವಾ ಸರ್, ಹಲೋ ಹೇಳಿ ಮಾತಾಡಲ್ಲ, ಅವ್ರು ಮಾತಾಡ್ತಾರ? ನೀವು ಮಾತಾಡಿ ಸರ್, ಈಗ ನನ್ನ ಕೆಲಸ ಏನ್ ಇವ್ರ ಹತ್ರ ಎಲ್ಲ ಚರ್ಚೆ ಮಾಡಿದೀನಿ. ನಂದು ಪ್ರೈಮರಿ ಆಬ್ಜೆಕ್ಟಿವ್ ಯಾವ ರೀತಿ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅನ್ನೋದು ಒಂದು ನನ್ನ ಪ್ರೈಮರಿ ಆಬ್ಜೆಕ್ಟಿವ್ ಸರ್. ತಮ್ಮ ಹತ್ರ ನಾನು ಬಂದು ಚರ್ಚೆ ಮಾಡಿದೆ. ಒಂದು ಅಧ್ಯಕ್ಷ ಹತ್ರನೂ ಚರ್ಚೆ ಮಾಡಿದ್ವಿ ಸರ್, ನಾವು DK ಸಾಹೇಬ್ರ ಹತ್ರನೂ ಚರ್ಚೆ ಮಾಡಿದ್ವಿ. ಒಂದು, ತಮ್ಮ ಕಡೆಯಿಂದ ಪಾರ್ಲಿಮೆಂಟ್ ನಲ್ಲಿ ನಮ್ಗೆ ಎಷ್ಟಾಗ್ತದೋ ಅಷ್ಟು ಪ್ರೆಷರ್ ತರಬೇಕು ಸರ್. ಇನ್ನೊಂದು, ಕೌನ್ಸಿಲ್ ನಲ್ಲಿ ಮತ್ತೆ ಅಸೆಂಬ್ಲಿನಲ್ಲೂ ಇಲ್ಲೂ ಸೆಷನ್ ಬರ್ತದೆ ಸರ್, ಎಷ್ಟಾಗತ್ತೋ ಅಷ್ಟು ಪ್ರೆಷರ್ ತರಬೇಕು. ಆಮೇಲೆ ಇನ್ನೊಂದು ಪಾಯಿಂಟ್, ಹರೀಶ್ ಅವರು ಏನು ಹೇಳಿದ್ರು, ಡಿವಿಷನ್ ಬಿಟ್ವೀನ್ ಸ್ಮಾಲ್ ಅಂಡ್ ಬಿಗ್ ಡೆಪಾಸಿಟರ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಅದ್ರ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ತಗೊಂಡು ಅದನ್ನ ಯಾವ ರೀತಿ ಅದಕ್ಕೆ ಪರಿಹಾರ ಕೊಡ್ಬೇಕಾದ್ರೆ ಎಲ್ರಿಗೂ ಒಟ್ಟಿಗೆ ಕೊಡುವಂತದ್ದು ಒಳ್ಳೇದು ಸರ್, ನನ್ನ ಅನಿಸಿಕೆ. ಆಮೇಲೆ ಈಗ ಇನ್ನೊಬ್ರು ಮಾತಾಡಿದಾಗ ಅವ್ರೇನ್ ಹೇಳಿದ್ರು, CBI CID ಅಂತ ಹೇಳಿದ್ರಲ್ಲ ಸರ್, ಇಲ್ಲಿ ಆಮೇಲೆ ವಸಿಷ್ಠ ಅದು CCB ಕೊಟ್ಟಿದ್ದಾರೆ ಸರ್ ಇನ್ವೆಸ್ಟಿಗೇಷನ್, ಇದನ್ನ CID ಕೊಟ್ಟಿದ್ದಾರೆ. ಅದಕ್ಕೆ ತಾವು ದಯವಿಟ್ಟು ಇದನ್ನ ಬ್ಯಾಂಕ್ ಫ್ರಾಡ್ CBIಗೆ ಹೋಗ್ಬೇಕು ಅಂತ ಹೇಳಿ ಎಲ್ಲಾರು ಒಂದ್ ಕಡೆ ಒತ್ತಡ ತರಬೇಕು ಅಂತ ಸರ್ ನಂದು ಅನಿಸಿಕೆ. ಇದ್ರ ಮೇಲೆ ತಾವು ಏನೇನ್ ಮೆಟೀರಿಯಲ್ ತಮ್ಮ ಹತ್ರ ತಗೊಂಡು ನಾವೇನ್ ಯಾರು ಹೇಳ್ಬೇಕಾಗಿಲ್ಲ, ಯಾವ ರೀತಿ ಮಾತಾಡ್ಬೇಕು ಅಂತ ತಮಗೆ ಗೊತ್ತಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಆದಿಶೇಷ್ ಅವರೇ ಮಾತಾಡಿ. ಹಲೋ ಹೇಳಿ ಆದಿಶೇಷ್ ಅವರು, ಹೇಳಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹಲೋ ಕೇಳಿಸ್ತಾ ಇದೆ, ಹೇಳಿ. ಹಲೋ ಕೇಳಿಸ್ತಾ ಇದೆ, ಮಾತಾಡಿ ತಾವು. ಸರ್, ನಿಮ್ಗೆ ಉತ್ಪೂರ್ವಕವಾದಂತ ಧನ್ಯವಾದಗಳು. ಯಾಕೆ ಅಂತಂದ್ರೆ, ಯಾರು ಮಾಡ್ತಿದ್ದಂತ ಕೆಲಸನ ತಾವು ಯಾರ ಕೈಲೂ ಹೇಳಿಸ್ಕೊಂಡಿದ್ದೀರಾ. ಆ ಡಿಪಾಸಿಟರ್ ಕಷ್ಟ ಸುಖಕ್ಕೆ ನೀವು ಸ್ಪಂದಿಸಿದ್ದೀರಾ. ನಿಮಗೆ ಯಾವ ರೀತಿ ನಾವು ಅಭಿನಂದನೆ ಡಿಪಾಸಿಟರ್ಸ್ ತೋರಿಸ್ಬೇಕೋ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ, ಇಲ್ಲಿನ ಕಾರಣ ಈ ಗುರು ರಾಘವೇಂದ್ರ ಬ್ಯಾಂಕಿನ ಪ್ರತಿಯೊಂದು ಆಗು ಹೋಗುಗಳು ತಮ್ಮೆಲ್ಲ ತಿಳ್ಕೊಂಡು ಈಗಾಗಲೇ ನೀವು ರಾಜ್ಯಸಭೆಯಲ್ಲಿ ಸಾಕಷ್ಟು ಮಂಡಿಸಿದ್ದೀರಾ. ಅದೆಲ್ಲರಿಗೂ ಜಗತ್ತಿಗೆ, ಕರ್ನಾಟಕಕ್ಕೆ, ಬೆಂಗಳೂರು ಜನತೆಗೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಜನವರಿ 10ನೇ ತಾರೀಕು 2020ರಲ್ಲಿ ಈ ಬ್ಯಾಂಕ್ನ ಲಾಕ್ಔಟ್ ಮಾಡಿದ್ರಲ್ಲ, 35 ಈ ಸೆಕ್ಷನ್ ಪ್ರಕಾರ ಆದ್ಮೇಲೆ ನಾವೆಲ್ಲ ಹೋರಾಟ ಮಾಡಿ ಮೇಲೆ 35,000, ಇನ್ನೊಂದ್ಸಲಿ 65,000, 1 ಲಕ್ಷ ಕೊಟ್ಟರು. ಅದಾದ್ಮೇಲೆ ಇವತ್ತುವರೆಗೂ ಹೆಚ್ಚು ಕಮ್ಮಿ ಹರೀಶ್ ಅವ್ರಿಗೆ, ಮಂಜುಳಾ ಅವ್ರಿಗೆ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಗೊತ್ತಿರೋ ಅಂತ ವಿಚಾರನೆ 66-67 ಜನ ಸತ್ತಿದ್ದಾರೆ. ಅಲ್ಲ ಸ್ವಾಮಿ, ಯಾರಾದ್ರೂ ಒಬ್ರು ಸತ್ರೆ ಏನ್ ಪರಿಜ್ಞಾನ ಇಲ್ವಾ ಈ ಸರ್ಕಾರಕ್ಕೆ? ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ಇವ್ರದೇ ಸರ್ಕಾರ ಇದೆ, ಇವರೇ MP ಇದ್ದಾರೆ, ಇವರೇ ಶಾಸಕರಾಗಿದ್ದಾರೆ. ಅವ್ರು ಬಲಿ ಹಾಕದ್ ಬೇಡ್ವೇನ್ರಿ? ಅವರು ಯಾವ್ದೋ ಒಂದು ಕೇಸ್ ಮೇಲೆ ನಾನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ CIDಗೆ. CID ಕಂಪ್ಲೇಂಟ್ ಕೊಟ್ಬಿಟ್ಟು ಅಕ್ಲಾಸ್ಮೆಂಟ್ ತಗೊಂಡಿದ್ದೀನಿ. ಕೇಸ್ FIR ಆಗ್ಲಿಲ್ಲ ಸ್ವಾಮಿ. ನಮ್ಮ ಮಗಳದು, ನನ್ನ ಮಗಂದು, ನಮ್ಮ ಹೆಂಡತಿದು, ನಮ್ದು ಎಲ್ಲರದು ಡಿಪಾಸಿಟ್ ಇದೆ. ನಾನು ಒಬ್ಬ ರಾಜಕಾರಣಿ ಆಗಿದ್ರು ರಾಜಕೀಯ ಬೇಕಾಗಿಲ್ಲ ಇದ್ರಲ್ಲಿ. ನಾವೆಲ್ಲ ಡಿಪಾಸಿಟರ್ ಪರವಾಗಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ವಿ. ಆದ್ರೆ ಏನ್ರಿ ಶಿಕ್ಷೆನೇ ಇಲ್ವಾ ಅವ್ರಿಗೆ? ಯಾರಾದ್ರೂ ಒಂದು 10 ರೂಪಾಯಿ ಕದ್ರೆ ನೀವು ಲಾಠಿ ಹೊಡೆದು ಒಳಗಾಕಿ FIR ಬುಕ್ ಮಾಡಿ ಜೈಲಿಗೆ ಕಳಿಸ್ತೀರಾ? 2,400 ಕೋಟಿ ರೂಪಾಯಿ ಸ್ವಾಮಿ.
ಏನ್ ಸುಮ್ಮನೆ ಹಗರಣವೇ ಇದು? 2,400 ಕೋಟಿ ರೂಪಾಯಿ ಹಗರಣ ಆದಾಗ ಅವನ್ನ ಅರೆಸ್ಟ್ ಮಾಡ್ಬಿಟ್ಟು ನೀವು ಜೈಲಿಗೆ ಕಳ್ಸಕ್ ಆಗದಿಲ್ವಲ್ರಿ? ಯಾವ್ದೋ ಒಂದು ಕೇಸ್ ಹಾಕ್ಬಿಟ್ಟು ಅವನ್ನ ಬೇಲ್ ಆಗೋ ತರ ಮಾಡಿದ್ರಿ. CID, ACB, CCB ಅಂತ ಹೇಳಿ ಕೋರ್ಟಿನ ಆದೇಶದ ಪ್ರಕಾರ ನೀವು COD ಕೊಟ್ರಿ. COD ಅವ್ರು ಏನ್ ಮಾಡ್ತಾ ಇದ್ದಾರೆ ಸ್ವಾಮಿ? 1 ವರ್ಷದ ಮೇಲೆ 8 ತಿಂಗಳು ಆಯ್ತಲ್ಲ, ಏನಕ್ಕೆ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದೀರಾ? ಇದ್ರ ಕಾಣದ ಕೈಗಳು ಎಲ್ಲಿದೆ? ಕಾಣದ ಕೈಗಳು ಏನ್ ಮಾಡ್ತಾ ಇದ್ದಾರೆ? ನಿಮ್ಗೆ ಒತ್ತಡ ತರ್ತಾ ಇದಾರ ಅವ್ರನ್ನ ಅರೆಸ್ಟ್ ಮಾಡ್ಬೇಡಿ ಅಂತ? ಓಲಿ ಸ್ವಾಮಿ, ದುಡ್ಡು ವಸೂಲು ಮಾಡ್ತಾ ಇಲ್ಲ. ನಾನು ಆ ಬ್ಯಾಂಕಿನಲ್ಲಿ ಒಂದು ಸದಸ್ಯನಾಗಿ ಒಳಗೋದಾಗ ಅಲ್ಲಿ ಗೊತ್ತಾಯ್ತು, ಜನವರಿ 10ನೇ ತಾರೀಕು ಯಾವಾಗ ಲಾಕೌಟ್ ಆಯ್ತು 35 ಸೆಕ್ಷನ್ ಪ್ರಕಾರ, ತಿರುಗಿ ಅಡ್ಮಿನಿಸ್ಟ್ರೇಟರ್ ಬರೋದ್ರಲ್ಲಿ 140 ಕೋಟಿ ರೂಪಾಯಿ ವಸೂಲಾಗಿದೆ. ಆ 140 ಕೋಟಿ ರೂಪಾಯಿ ಏನಾಯ್ತು ಸ್ವಾಮಿ ಅಂತ ವಿತ್ ಲಿಖಿತವಾಗಿ ನಾನು CID ಆಗ್ಲಿ ಪ್ರತಿಯೊಬ್ಬರಿಗೂ ನಾನು ಲಿಖಿತವಾಗಿ ಕೊಟ್ಟು ಅಕ್ಲಾಸ್ಮೆಂಟ್ ತಗೊಂಡಿದ್ದೀನಿ. ಇದುವರೆಗೂ ಅದಕ್ಕೆ ಅವ್ರ ಮೇಲೆ ಕ್ರಮ ಇಲ್ಲ. 140 ಕೋಟಿ. ಆಮೇಲೆ ಇನ್ನೊಂದು ದೊಡ್ಡ ವಿಚಾರ ಹೇಳ್ತೀನಿ. ನಾನು ಅಲ್ಲಿ ಹೋದಾಗ ದಿವಾಕರ್ ಅವರು ಕೋರ್ಟ್ಗೆ ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. 780 ಕೋಟಿ ರೂಪಾಯಿ ರಿಸರ್ವ್ ಬ್ಯಾಂಕ್ ಅಲ್ಲಿ ನಾವು ಗುರು ರಾಘವೇಂದ್ರ ಬ್ಯಾಂಕಿನ ದುಡ್ಡು ಇದೆ ಅಂತ ಅಫಿಡೇವಿಟ್ ಹಾಕಿದ್ದಾರೆ. ನನ್ನ ಹತ್ರ ಇದೆ ಡಾಕ್ಯುಮೆಂಟ್. ಬ್ಯಾಂಕ್ ಕೋರ್ಟ್ ನೀನು 780 ಕೋಟಿ ರೂಪಾಯಿ ನಮ್ಮ ಹತ್ರ ದುಡ್ಡಿದೆ ಅಂತ ನೀನು ಅಫಿಡೇವಿಟ್ ದುಡ್ಡು ನಮ್ದೇ ಬ್ಯಾಂಕ್ ಅಂತ ಇವತ್ತು ಬಲ್ಲಮೂರು 780 ಕೋಟಿ ರೂಪಾಯಿ ಇದೆ ಅಂತ ಅಫಿಡೇವಿಟ್ ಕೋರ್ಟ್ಗೆ ಹಾಕ್ತೀರಾ. ಒಂದ್ ಕಡೆ ನೋಟಿಸ್ ಬೋರ್ಡ್ ಅಲ್ಲಿ ಅನೌನ್ಸ್ ಮಾಡ್ತೀರಾ ಎಷ್ಟಿದೆ ಅಂತ. ಇವತ್ತು ಕೇಳಿದ್ರೆ 480 ಕೋಟಿ ರೂಪಾಯಿ ಇದೆ ಅಂತ ಹೇಳ್ತೀರಾ. ಅದಾದ್ಮೇಲೆ ಈ ಆಸ್ತಿನ ಮುಟ್ಟುಗೋಲು ಹಾಕೊಂಡು ED ಅವ್ರಿಗೆ ನಾವು ಕೊಟ್ಟಿದೀವಿ ಅಂತ 780 ಕೋಟಿ ರೂಪಾಯಿ ಕೋರ್ಟ್ಗೆ ಕೊಟ್ಟಿದ್ದೀರಾ. 1000 ಕೋಟಿ ರೂಪಾಯಿ 1800 ಕೋಟಿ ಆಯ್ತು. ಮತ್ತೆ ಏನಿದೆ ಅರ್ಥ? ಇದನ್ನ ಮುತುವರ್ಜಿ ಮಾಡ್ತಾ ಇದ್ದೀರಾ. ಅದನ್ನ ನಮ್ಗೆ ಏನಿಲ್ಲ ಸರ್. 66 ಜನ ಸತ್ತಿದ್ದಾರೆ. ಅವ್ರ ಮನೆಗೆ ಅಟ್ಲೀಸ್ಟ್ ಏನಾದ್ರೂ ಅವ್ರು ಸತ್ತಿದ್ದಕ್ಕೆ ಅವ್ರ ಎಣಕ್ಕೆ ಒಂದ್ 10,000 ಏನಾದ್ರು ಕೊಟ್ಟಿದ್ದಾರೆ ಸರ್? ಇವರು ಕೊಟ್ಟಿಲ್ಲ ಸರ್. ಸತ್ಯನಾರಾಯಣ ಶಾಸ್ತ್ರಿ ಅಂತ ಹೇಳ್ಬಿಟ್ಟು ಬ್ಯಾಂಕಿನ ಮುಂದೆ ಸತ್ರು ಸರ್. ಅವ್ರನ್ನ ಯಾರು ಸರ್ ಕೇಳೋದು? ಊಟಕ್ಕೆ ಇಲ್ದಿರ ಸತ್ರು. ಎಷ್ಟೋ ಜನ ಮಕ್ಕಳ ಮದುವೆ ಮಾಡ್ಬೇಕು ಅಂತ ದುಡ್ಡು ಇಟ್ಟಂತ ಮದುವೆಗಳು ನಿಂತಿದೆ. ಇವತ್ತು ಹೆಣ್ಣು ಮಕ್ಕಳು ವಯಸ್ಸಿಗೆ ಬಂದಿಲ್ಲ, ಹೆಣ್ಣು ಮಕ್ಕಳು ಮನೆಯಲ್ಲಿ ಕೊಳಿತಾ ಇದ್ದಾರೆ ಇವರಿಂದ. ಇನ್ನೆಷ್ಟು ಜನ ನೇಣು ಹಾಕಬೇಕು? ಇನ್ನೆಷ್ಟು ಜನ ಸಾಯ್ಬೇಕು? ಅದರಿಂದ ಜನಪ್ರತಿನಿಧಿಗಳಾಗಿರುವಂತ ತಾವುಗಳು ನಾವು ನಿಮ್ ಜೊತೆ ಇರ್ತೀವಿ. ಡಿಪಾಸಿಟರ್ಗೂ ತಾವ್ ಹೇಳಿ, ನೀವೊಂದ್ ಕರೆ ಕೊಡಿ, ಡಿಪಾಸಿಟರ್ ಎಲ್ಲ ಬನ್ನಿ ಅಂತ. ನೀವ್ ಹೇಳಿದ ಕಡೆ ನಾವು ಬರ್ತೀವಿ ಸರ್. ದಯವಿಟ್ಟು ಅವ್ರಿಗೆ ನ್ಯಾಯ ದೊರಕಿಸ್ಕೊಡಿ ಸರ್. ಯಾರು ಇವ್ರ ಅಪರಾಧಿಗಳು, ಯಾರು ಆಡಳಿತ ಮಂಡಳಿ ಇದೆಯಲ್ಲ, ಅವ್ರನ್ನ ಅರೆಸ್ಟ್ ಮಾಡು ಅಂತ ಹೇಳಿ ಸರ್. ಅವ್ರ ಆಸ್ತಿಗಳು ಮುಟ್ಕೋಲ್ ಹಾಕಿದ್ರೆ ನಮ್ಮ ಬ್ಯಾಂಕ್ ಮುಚ್ಚುವಂತ ಅವಶ್ಯಕತೆನೇ ಇಲ್ಲ. ನಮ್ಮ ಬ್ಯಾಂಕಿನ ಮುಚ್ಚುವಂತ ಅವಶ್ಯಕತೆನೇ ಇಲ್ಲ. ಅವ್ರ ದುಡ್ಡು ಈ ಬ್ಯಾಂಕ್ ಅಲ್ಲಿ ಇರೋ ದುಡ್ಡು ಕುಂತು ಯಾರೋ ಒಬ್ರಿಗೆ ತಾವು ಒಂದು ಸಜೆಷನ್ ಮಾಡಿ ಅದನ್ನ ಟೇಕ್ ಓವರ್ ಮಾಡ್ತಾರೋ, ಮರ್ಜರ್ ಮಾಡ್ತಾರೋ, ಅದನ್ನ ಆದಷ್ಟು ಜಲ್ದಿ ನೀವು ದಯವಿಟ್ಟು ಇದು ಮಾಡ್ಕೊಡ್ತೀರಾ ಅಂತ ಹೇಳಿ ಈ ಒಂದು ಜೂಮ್ ಮೀಟಿಂಗ್ ನ ಅರೇಂಜ್ ಮಾಡಿದ್ದಂತ ಮಾಡಿ ನಮಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಗೆ ಉತ್ಪೂರ್ವಕವಾದಂತ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತುಕೊಂಡು ಮುಗಿಸ್ತೀನಿ. ಸರ್, ಆದಿಶೇಷ ಅವ್ರ ಮಾತಿಗೆ ಇನ್ನೊಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಅವರು ಸತ್ಯಾಗ್ರಹ ಮಾಡಿದ್ರು, ಬ್ಯಾಂಕ್ ಮತ್ತೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಮತ್ತೆ ಆ ದಿನನೇ ಸೌಮ್ಯ ರೆಡ್ಡಿ ಅವ್ರು ಬಂದು ನಮ್ಮ ಒಂದು ಧರಣಿಗೆ, ಅಂದ್ರೆ ಯಾರು ಠೇವಣಿದಾರರಿದ್ದಾರೆ ಅವ್ರಿಗೆಲ್ಲ ನಾವು ಸಹಾಯ ಮಾಡ್ಬೇಕು ಅಂತ ಹೇಳಿ, ಮತ್ತೆ ಒಬ್ರು ಮಂಜುನಾಥ್ ಅನ್ನೋರ್ಗೆ ಸ್ಟ್ರೋಕ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆದ್ರು. ಅವ್ರ ಮನೆಗೆ ಬಂದ್ಮೇಲೆ ಸೌಮ್ಯ ರೆಡ್ಡಿ ಅವರು ಬಂದು ಅವರ ಖರ್ಚು ವೆಚ್ಚಗಳನ್ನ ಸ್ವಲ್ಪ ಸಹಾಯ ಮಾಡಿದ್ರು. ನನ್ನ ಕಳಕಳಿ ಏನಂದ್ರೆ, ನಮ್ಮಲ್ಲಿ ಎಲ್ಲಾರು ಇದಾರೆ, MP ಇದಾರೆ, MLA ಅವ್ರಿಗೆ ಯಾಕೆ ಆ ಕಳಕಳಿ ಬರ್ಲಿಲ್ಲ? ಅದಕ್ಕೆ ನಾನು ನಮಸ್ತೆ ಚಂದ್ರಶೇಖರ್ ಸರ್, ನನ್ನ ಹೆಸರು ಸುಮಂತ್ ಅಂತ ಹೇಳಿ. ಹಲೋ, ನಾನು ಮಾತಾಡ್ಬೋದಾ? ಮಾತಾಡಿ.
ನಮಸ್ತೆ ಚಂದ್ರಶೇಖರ್ ಸರ್. ಎಲ್ಲ ಹಿರಿಯರು ಕೂಡ ತಮ್ಮ ಒಂದು ಅಳಲನ್ನ ಹೇಳಿದ್ರು. ಅದು ಎಲ್ಲ ವಾಸ್ತವಿಕವಾಗಿ ತುಂಬಾ ಸತ್ಯಕ್ಕೆ ಹತ್ರ ಇದೆ. ಸೊ ನನ್ನ ಒಂದು ಅನಾಲಿಸಿಸ್ ಏನು ಅಂದ್ರೆ, ಒಟ್ಟಾರೆ ದೇಶದಲ್ಲಿ ರಾಜಕೀಯ ಧ್ರುವೀಕರಣ ಆಗೋಗ್ಬಿಟ್ಟಿದೆ. ಸೊ ಇವಾಗ ನಾವು ಈ ಸಹಕಾರ ತತ್ವನ ಉಳಿಸ್ಬೇಕಾಗಿದೆ. ಈ ಬ್ಯಾಂಕ್ನ ನಾವು ರಿವೈವ್ ಮಾಡಲಿಲ್ಲ ಅಂದ್ರೆ, ಅಥವಾ ಎಲ್ಲ ಜನಕ್ಕೆ ನಾವು ನ್ಯಾಯ ದೊರಕಿಸ್ಕೊಡ್ಲಿಲ್ಲ ಅಂದ್ರೆ, ಈ ಸಹಕಾರ ತತ್ವದ ಒಂದು ಕೋರ್ ವ್ಯಾಲ್ಯೂನೇ ನಾವು ಕಳ್ಕೊಂಡಂಗಾಗುತ್ತೆ. ದಯವಿಟ್ಟು ಈ ಬ್ಯಾಂಕಿಗೆ ನೀವು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಧನ್ಯವಾದ. ಓಕೆ, ಥ್ಯಾಂಕ್ ಯು. ಬೇರೆ ಯಾರು ಮಾತಾಡ್ತೀರಾ? ಕೈ ಯಾರು ಎತ್ತಿದ್ರು? ಕೃಷ್ಣಮೂರ್ತಿ ಅವರೇ ಹೇಳಿ, ಮಾತಾಡಿ. ನಮಸ್ಕಾರ ಚಂದ್ರಶೇಖರ್ ಅವ್ರಿಗೆ. ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ತಾವು ಮುತುವರ್ಜಿ ತಗೊಂಡು ಕೆಲಸ ಮಾಡ್ತಾ ಇರೋದು ತುಂಬಾ ಸಂತೋಷ ಕೊಟ್ಟಿದೆ. ನಮ್ಗೆಲ್ಲೋ ಎಲ್ಲ ಹೋಪ್ಸ್ ಎಲ್ಲ ಕಳ್ಕೊಂಡು ಕೂತ್ಕೊಂಡಿದ್ವಿ. ತಾವು ಮುಂದೆ ತಗೊಂಡಿದ್ವಿ ಅಂತ ಹೇಳಿದ್ರೆ ಇವಾಗ 100 ಆನೆ ಬಲ ಬಂದಂಗ ಆಗಿದೆ ನಮ್ಗೆ. ತುಂಬಾ ತುಂಬಾ ಧನ್ಯವಾದಗಳು. 2-3 ಪಾಯಿಂಟ್ ಅಷ್ಟೇನೆ. ಈ ಹಗರಣ ಮುಂದೆ ಇದ್ರು ಕೂಡ ಅವ್ರಗಳಿಗೆ ಏನು ಶಿಕ್ಷೆ ಆಗದೆ ಇರೋದು, ಇಲ್ಲ ಅವ್ರನ್ನ ಜೈಲು ವಾಸ ಮಾಡಿಸ್ತಾ ಇರೋದು ಬಹಳ ನೋವಾಗಿ ಕಾಣುತ್ತೆ ಎಲ್ಲ ಸೀನಿಯರ್ ಸಿಟಿಸನ್ಸ್ಗೆ. ಯಾಕೆಂದ್ರೆ ಕಷ್ಟಪಟ್ಟು ದುಡಿದು ಅಲ್ಪ ಸ್ವಲ್ಪ ಅಮೌಂಟ್ ನ ಇವ್ರು ಎಂಜಾಯ್ ಮಾಡ್ಕೊಂಡು ಇನ್ನು ಬೀದಿನಲ್ಲಿ ಮೆರಿತಾ ಕೂತಿದ್ದಾರೆ. ಇದ ಒಂದು. ಎರಡನೇದು, ಈ ಎನ್ಕ್ವೈರಿ ಏನಿದೆ ಇದು CBI-ಗೆನೆ ಹೋಗ್ಬೇಕು. CBI ಮುಖಾಂತರನೇ ಆದ್ರೆ ಏನಾರ ರಿಸಲ್ಟ್ ಬರುತ್ತೆ ಹೊರತು ಇನ್ ಯಾವ ಎನ್ಕ್ವೈರಿ ಮುಖಾಂತರ ಆದ್ರೂ ಕೂಡ ಕೆಲವು ಎಲ್ಲ ಮುಚ್ಚಾಕಿದಾಗ ಇದನ್ನು ಕೂಡ ಮುಚ್ಚಾಕಕ್ಕೆ ಪ್ರಯತ್ನ ಪಡ್ತಾರೆ. ಮೂರನೇದು, ಈ ನಮ್ಮಲ್ಲೇನೆ ಸ್ವಲ್ಪ ಡಿಫರೆನ್ಸ್ ಬಂದಿದೆ ಯಾವ್ದು ಈ ಇನ್ಶೂರೆನ್ಸ್ ಅಮೌಂಟ್ ಬಗ್ಗೆ. ಹೌದು, ಚಿಕ್ಕ ಠೇವಣಿದಾರರಿಗೆ ಹಣ ಕೊಡ್ಬೇಕು, ಕರೆಕ್ಟ್. ಬಟ್ ಇನ್ಶೂರೆನ್ಸ್ ಅಮೌಂಟ್ ಅಂತ ಹೇಳಿ ಕೊಡ್ಬೇಡಿ, ಎಲ್ಲಾರ್ಗು ಒಂದು ಅಮೌಂಟ್ ಅಂತ ಹೇಳಿ ಫಿಕ್ಸ್ ಮಾಡಿ ಕೊಡಿ. ಇದು ಇನ್ಶೂರೆನ್ಸ್ ಅಮೌಂಟ್ ಅಲ್ಲ ಅನ್ನೋ ರೀತಿನಲ್ಲಿ ಅವರು ಕೂಡ ಎಲ್ಲಾರು ಇದೇ ಫೋಲ್ಡ್ ಅಲ್ಲೇ ಇರೋ ಹಾಗೆ ಇಟ್ಕೊಂಡು ಒಂದು 5 ಲಕ್ಷಕ್ಕೆ ಕಮ್ಮಿನಲ್ಲೇ ಕೊಟ್ಟು ಎಲ್ಲಾರ್ಗು ಸಮಾನತೆ ತರಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಒಗ್ಗಟ್ಟಿಗೆ ಇದೇ ತರ ಇರ್ಬೇಕು ಅಂತೇಳಿ ತಮ್ಮ ಮುಂದೆ ತಾವು ಏನೇನೋ ಸ್ಟೆಪ್ಸ್ ತಗೋತೀರಾ, ಎಲ್ಲಿಗೆ ಕರಿತೀರಾ, ಇನ್ನು ಏನ್ ಮಾಡ್ಬೇಕು ಹಾಗೆ ಹೇಳ್ತೀರಾ, ನಿಮ್ಮ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮುಂದುವರಿಯಕ್ಕೆ ರೆಡಿ ಇದೀವಿ. ಬಹಳ ಥ್ಯಾಂಕ್ಸ್ ಚಂದ್ರಶೇಖರ್ ಸರ್. ಥ್ಯಾಂಕ್ ಯು ಕೃಷ್ಣಮೂರ್ತಿ ಅವರೇ. ನವೀನ್ ಬಾಲಾಜಿ ಅವರು. ನವೀನ್ ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ನವೀನ್. ಸರ್ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್ ನಿಮಗೆ. ನೀವು ನಮ್ಮ ಬೆನ್ನಿಗೆ ಸಪೋರ್ಟ್ ಆಗಿ ನಿಂತಿರೋದಿಕ್ಕೆ. ಸರ್ ನನ್ನ ಕೆಲವು ವಿಷಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್ ತಾವು ಮೊದಲು ಮಾತುಕತೆ ಶುರು ಮಾಡ್ಬೇಕಾದ್ರೆ ಹೇಳಿದ್ರಿ ಒಂದು 6-7 ಲೆಟರ್ ಬರ್ದಿದ್ದೀನಿ ಗೌರ್ಮೆಂಟ್ಗೆ ಅಂತ. ನಾವು ಪಬ್ಲಿಕ್ ಗ್ರೀವೆನ್ಸ್ ಅಲ್ಲಿ CPGRAMSಗೆ ಲೆಟರ್ ಬರ್ದಿದ್ವಿ. 6 ತಿಂಗಳಾದ್ರೂ ನಮ್ಗೆ ಯಾವುದೇ ತರದ ಉತ್ತರ ಬಂದಿಲ್ಲ. ತಮಗೇನಾದ್ರೂ ನೀವು ಬರ್ದಿರೋಂತ ಲೆಟರ್ಗಳಿಗೆ ಏನಾದ್ರೂ ಉತ್ತರ ಬಂದಿದ್ರೆ ದಯವಿಟ್ಟು ಅದೇನ್ ಬಂದಿದೆ ಅಂತ ತಿಳಿಸ್ಕೊಡ್ಬೇಕು. ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ, ಈಗ ಫೇಲ್ಯೂರ್ ಆಗಿರೋದೇ RCS RBI ಕಡೆಯಿಂದ ಸರ್. ನಾವು ಯಾವಾಗ ಹೋಗಿ ನಮ್ಮ MP ಅವ್ರನ್ನಾಗ್ಲಿ ಅಥವಾ ಫೈನಾನ್ಸ್ ಮಿನಿಸ್ಟರ್ ಅವ್ರನ್ನಾಗ್ಲಿ ಕೇಳಿದಾಗ ರಿಪೋರ್ಟ್ ಬರ್ಲಿ, ಆಡಿಟ್ ರಿಪೋರ್ಟ್ ಬರ್ಲಿ, ಆಮೇಲೆ ಮತ್ತೆ ಅದು ವಾಪಸ್ RBI-ಗೆ ಹೋಗುತ್ತೆ, ಅವರೇ ಡಿಸಿಷನ್ ತಗೋಬೇಕು ಅಂತ. ನಾವೀಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಯಾರು ಫೇಲ್ಯೂರ್ ಆಗಿದಾರೋ ಅವ್ರ ಹತ್ರನೇ ನಮ್ ಕೇಸ್ನ ತಗೊಂಡ್ ಹೋಗ್ಬಿಟ್ಟು ಮತ್ತೆ ನೀವು ನಮಗ್ ಸಹಾಯ ಮಾಡಿ ಅಂದ್ರೆ ಅವ್ರು ಹೆಂಗ್ ಮಾಡ್ತಾರೆ ಸರ್? ಇವಾಗ ನಾವು ಕಳ್ಳ ಕದ್ದಿದಾನ ನಮ್ ದುಡ್ಡನ್ನ, ಆಮೇಲೆ ತಗೊಂಡ್ ಹೋಗ್ಬಿಟ್ಟು ಈ ರಿಪೋರ್ಟ್ ನ ತಗೊಂಡೋಗಿ ಕಳ್ಳನ್ಗೆ ಕೊಟ್ಬಿಟ್ಟು ನೋಡಪ್ಪ ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳಿದ್ರೆ ಅವ್ರು ಯಾವ ನ್ಯಾಯವನ್ನ ಕೊಡಿಸ್ತಾರ ನಮಗೆ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ ಸರ್. ಹಾಗೆ ಈ RBI RCS ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರೆ ಇದು ಸರ್ಕಾರದ ಫೇಲ್ಯೂರ್ ಅಂತ ಅದು ಒಪ್ಕೊಳ್ಳೇಬೇಕಾಗುತ್ತೆ ಸರ್. ಯಾಕಂದ್ರೆ ಸಹಕಾರ ಮಂತ್ರಿಗಳಿದ್ದಾರೆ, ಅದನ್ನ ನೋಡ್ಕೊಳ್ಳೋದಕ್ಕೆ ಅಂತ ಜನ ಇದ್ದಾರೆ, ಅಲ್ಲಿರೋ ಎಂಪ್ಲಾಯೀಸ್ ಗಳಿಗೆಲ್ಲ ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದ ದುಡ್ಡು ಹೋಗ್ತಾ ಇದೆ. ಈ ರಿವೈವಲ್ ಮಾಡ್ಬೇಕಾದ್ರೆ ಮಾತ್ರ ಇದನ್ನ ಸರ್ಕಾರ ತನ್ನ ಹೊಣೆ ಮೇಲೆ ಹಾಕೊಳ್ಳದೆ ಯಾರೋ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ತರ ನೋಡಿ, ಯಾರೋ ಒಬ್ರು ಬಂದು ಇನ್ವೆಸ್ಟ್ ಮಾಡ್ಬೇಕು ಅಂತ ಯಾಕೆ ಸರ್ ಯೋಚನೆ ಮಾಡ್ಬೇಕು? ಯಾಕೆ ಗೌರ್ಮೆಂಟ್ ಅವರೇ ಒಂದು ಫಂಡ್ ಇಟ್ಬಿಟ್ಟು 1000 ಕೋಟಿ ಆಗಿದೆಯೋ 1500 ಕೋಟಿ ಆಗಿದೆಯೋ ಅದನ್ನ ಇಟ್ಬಿಟ್ಟು ನಮ್ಮ ಡೆಪಾಸಿಟರ್ಸ್ ಗಳಿಗೆ ಅದನ್ನ ಕೊಟ್ಟು ಈ ಮುಂದೆ ಏನ್ ಬರುತ್ತೆ ಆಸ್ತಿ ಮುಟ್ಟುಗೋಲಾಗಿ ಬಂದಿರುವಂತ ದುಡ್ಡು, ಬ್ಯಾಂಕ್ ದುಡ್ಡು ಏನೇನಿದೆಯೋ ಅದೆಲ್ಲ ಅವಾಗ ಸರ್ಕಾರ ತಗೊಳ್ಳಿ. ಅವಾಗ ಡೆಪಾಸಿಟರ್ಸ್ ಅನುಕೂಲ ಆಗುತ್ತೆ, ಗೌರ್ಮೆಂಟ್ಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದು ಜನಗಳಿಗೆ ಅರ್ಥವಾಗುತ್ತೆ. ಯಾಕಂದ್ರೆ ಫಾರ್ಮರ್ಸ್ ಆಗಿರ್ಲಿ, ಯಾವುದೇ ನ್ಯಾಚುರಲ್ ಕೆಲಾಮಿಟೀಸ್ ಆಗಿರ್ಲಿ ಆದಾಗ
ಸಾವಿರಾರು ಕೋಟಿಗಳು, ಲಕ್ಷಾಂತರ ಕೋಟಿಗಳು ಗೌರ್ಮೆಂಟ್ ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಕೊಟ್ಟಿರ್ತಾರೆ. ಇದು ಅಷ್ಟೇ ಸರ್, ಲಕ್ಷಾಂತರ ಜನ ಈಗ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಫೆಕ್ಟ್ ಆಗಿದ್ದಾರೆ. ಆದ್ರಿಂದ ದಯವಿಟ್ಟು ಇದನ್ನ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ನೋಡದೆ ಸರ್ಕಾರದ ಫೇಲ್ಯೂರ್ ಅಂತ ಕನ್ಸಿಡರ್ ಮಾಡಿ ಗೌರ್ಮೆಂಟ್ ಅವರು ಫಂಡ್ ಇಟ್ಟುಬಿಟ್ಟು ಬೇಗ ಈ ಡೆಪಾಸಿಟರ್ಸ್ ಗಳಿಗೆ ಒಂದು ದಾರಿಯನ್ನ ತೋರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಬಾಲಸುಬ್ರಹ್ಮಣ್ಯ ಅವರು ಎಲ್ಲ ಹೇಳ್ದಂಗೆ ಡೈರೆಕ್ಟರ್ಸ್ ಮೇಲೆ ಏನು ಆಕ್ಷನ್ ಆಗಿಲ್ಲ ಸರ್. ಚಿಕ್ಕ ಪುಟ್ಟ ಕಳ್ಳತನ ಮಾಡಿದವ್ರಿಗೆಲ್ಲಾರನ್ನು ತಗೊಂಡೋಗಿ ಜೈಲ್ಗೆ ಹಾಕಿರ್ತಾರೆ. ಆದ್ರೆ ಇವರೆಲ್ಲಾರು ಬೇಲಲ್ಲಿ ಈಚೆ ಇದ್ದಾರೆ ಅಂದ್ರೆ ಇದೊಂಥರ ನಗೆಪಾಟ್ಲಾಗತ್ತೆ ಸರ್. ದಯವಿಟ್ಟು ಅವ್ರ ಮೇಲೆ ಆಕ್ಷನ್ ತಗೊಂಡು ಅವ್ರಿಗೆಲ್ಲಾರನು ಜೈಲ್ ಹಿಂಭಾಗದಲ್ಲಿ ಇಡಬೇಕು ಅಂತ ಹೇಳಿ ಮನಮನವಿಯ ಕಳಕಳಿಯ ಪ್ರಾರ್ಥನೆ ಸರ್. 60-70 ಜನ ಸತ್ತಿಯಾರ ಸರ್. ಇನ್ನೇನಂತ ಹೇಳಕ್ಕಾಗತ್ತೆ. ಯಾರೋ ಒಬ್ರು ಇಬ್ರು ಈ ಕರೋನಾ ಟೈಮ್ ಬಂದಾಗ ಆಕ್ಸಿಜನ್ ಇಲ್ಲದೆ ಸತ್ರು ಅಂದ್ರೇನೆ ದೊಡ್ಡ ಇಶ್ಯೂ ಮಾಡಿ ಅದನ್ನ ಪಬ್ಲಿಸಿಟಿಗೋಸ್ಕರ ಯೂಸ್ ಮಾಡ್ತಾರೆ. ಇಲ್ಲಿ ಡೆಪಾಸಿಟರ್ಸ್ ಗಳು 60 ಜನ 70 ಜನ ಸತ್ತಿಯಾರೆ, ಅವ್ರನ್ನ ಕೇಳೋರೇ ಇಲ್ದಂಗ ಆಗೋಗಿದೆ ಸರ್. ಇನ್ನು ಎಷ್ಟು ಜನ ಸಾಯ್ಬೇಕು ಈ ಸರ್ಕಾರದ ಕಿವಿಗೆ ಈ ವಿಷಯವನ್ನ ತಲುಪಿಸ್ಲಿಕ್ಕೆ? ದಯವಿಟ್ಟು ಇದಕ್ಕೆಲ್ಲ ತಾವು ಈ ಪ್ರಶ್ನೆಗಳನ್ನ ಮಾಡಿ ಸರ್ಕಾರದಿಂದ ಉತ್ತರ ತಗೋಬೇಕು ಸರ್. ಯಾಕಂದ್ರೆ ನಾವು ಲೆಟರ್ ಬರೀತಾ ಇದೀವಿ, ಯಾವ್ದಕ್ಕೂ ಎಲ್ಲಿಂದಾನು ಉತ್ತರ ಬರ್ತಾ ಇಲ್ಲ. ಉತ್ತರ ಬರದೆ ನಾನು ಎಷ್ಟೇ ಲೆಟರ್ ಬರೀಲಿ, ಇಮೇಲ್ ಬರೀಲಿ, ಪೋಸ್ಟ್ ಕಾರ್ಡ್ ಕಳಿಸ್ಲಿ, ಅದಕ್ಕೇನು ಬೆಲೆ ಇರಲ್ಲ. ದಯವಿಟ್ಟು ಅದಕ್ಕೆ ತಾವು ಕೇಳಿ ಉತ್ತರವನ್ನು ಪಡೆಯೋ ಹಾಗೆ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ಸರ್. ಧನ್ಯವಾದಗಳು ಸರ್. ನವೀನ್, ಒಂದು ನೀವು ಕೇಳಿದ್ಕೆ ನಾನೊಂದು ವಿಚಾರ ಹೇಳ್ತೀನಿ. ಯಾವ್ದು ಲೆಟರ್ ಅಂತ ಸರ್ಕಾರದಿಂದ ಇಲ್ಲಿ ತನಕ ನೀವು 5-6 ಲೆಟರ್ ಬರ್ದಿರೋದಕ್ಕೆ ಅಂತ. ಎಸ್ ಸರ್. ನಾವು ಬರ್ದಿರೋ ಅಥವಾ ನೀವು ಬರೆಯುವಂತ ಲೆಟರ್ಗೆ ಒಂದೇ ಒಂದು ಅವ್ರೇನಾದ್ರೂ ವಾಪಸ್ಸು ಲೆಟರ್ ಬರೆದ್ರು ಅಂದ್ರೆ ಅದು ಕಮಿಟ್ಮೆಂಟ್ ಆಗುತ್ತೆ. ಎಸ್ ಸರ್. ಅವಾಗಿಂದ ಅದು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಎಸ್ ಸರ್. ಅವ್ರು ಲೆಟರ್ ಬರೀಲಿಲ್ಲ ಅಂತ ಅಂದ್ರೆ ಅಲ್ಲಿಗೆ ಅವ್ರು ಏನನ್ನು ಬರೀಲಿಕ್ಕೆ ಆಗಲ್ಲ, ಅವ್ರು ಕಮಿಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ನಾನು ಯಾಕೆ 4-5 ಲೆಟರ್ಗಳನ್ನ ಬರ್ದಿದ್ದೀನಿ ಅಂದ್ರೆ, ಮೊನ್ನೆ ಕೂಡ ನಿರ್ಮಲಾ ಸೀತಾರಾಮನ್ ಅವ್ರು ಬಂದಾಗ ನಾನೇ ನಿಮ್ಮವ್ರು ಅವ್ರನ್ನ ಮೀಟ್ ಮಾಡಕ್ ಬಂದಿದ್ದಾಗ ಅದಕ್ಕಿಂತ ಮುಂಚೆನೆ ನಾನೊಂದು ಲೆಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಿಮ್ಮವ್ರು ಯಾರು ನನ್ನ ಹತ್ರ ಬಂದು ಲೆಟರ್ ಕೊಡಿ ಅಂತ ಕೇಳಿರ್ಲಿಲ್ಲ. ಆದ್ರೆ ನಿಮ್ಮ ಹರೀಶ್ ಅವರೆಲ್ಲ ಬಂದು ನನ್ ಮೀಟ್ ಮಾಡಿದ್ರು. ಸರ್ ಈಗ ಮೇಡಮ್ ಮೀಟ್ ಮಾಡಕ್ ಬಂದಿದೀವಿ, ನೀವೊಂದ್ಸರಿ ಹೇಳ್ಬೇಕಾಗಿತ್ತು ಅಂತ. ನಾನು ತಕ್ಷಣ ನಾನು ರೆಡಿ ಮಾಡಿ ಇಟ್ಟಿದ್ದ ಲೆಟರ್ನ ಅವ್ರಿಗೆ ನಾನು ತೋರಿಸ್ತೆ. ನಾನು ನೋಡಿ ಲೆಟರ್ನ ನಾನು ಕೊಡ್ತಾ ಇದ್ದೀನಿ ಮೇಡಮ್ಗೆ, ಇದನ್ನ ನೋಡಿ ನೀವು ಬರಲಿಲ್ಲ ಅಂದ್ರೂ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ. ನಾನು ಯಾಕೆ ಕಂಟಿನ್ಯೂಸ್ ಆ ಲೆಟರ್ಗಳನ್ನ ಬರಿತಾ ಇದ್ದೀನಿ ಅಂತ ಅಂದ್ರೆ, ನಾಳೆ ನಾನು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದಾಗ ಒಬ್ಬ MP ಮೆಂಬರ್ ಆಫ್ ಪಾರ್ಲಿಮೆಂಟ್ 10 ಲೆಟರ್ಗಳು ಬರೆದು ನೀವೊಂದು ರಿಪ್ಲೈ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ, ಇನ್ನು ಕಾಮನ್ ಪೀಪಲ್ ಇದನ್ನ ನೀವು ಕೂಗು ನಿಮ್ಗೆ ಹೆಂಗ್ ಕೇಳಿಸುತ್ತೆ? ಹೌದು ಸರ್, ಕರೆಕ್ಟ್ ಸರ್. ಅವಾಗ ಅವರು ಆನ್ಸರ್ ಮಾಡ್ಲೇಬೇಕದು. ಅದು ನಾನ್ ಕೇಳೋದೇನು, ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತು ಅಂದ್ರೆ, ಹೌಸ್ ಅಲ್ಲಿ ಅವರು ಮಾತಾಡ್ತು ಅಂತ ಅಂದ್ರೆ, ಅಲ್ಲಿ ಇದು ನಾವು ಕಾನ್ಸ್ಟಿಟ್ಯೂಷನ್ ಮಾಡುವಂತ ಜಾಗದಲ್ಲಿ ಕುತ್ಕೊಂಡು ಮಾತಾಡಿದಾಗ ಅವರು ಏನಾದ್ರೂ ಒಂದು ತೀರ್ಮಾನಕ್ಕೆ ಬರ್ಬೇಕಾಗತ್ತೆ ಅವತ್ತಿನ ದಿವಸದಿಂದ. ಸೊ ಆ ಕಾರಣಕ್ಕೋಸ್ಕರ ನಾನು ಒಂದು ರೆಕಾರ್ಡ್ ನ ಬಿಲ್ಡ್ ಅಪ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನಾನು ಅಷ್ಟು ಲೆಟರ್ ಬರೆದು ನಾನು ಇಟ್ಕೊಂಡಿದ್ದೀನಿ. ಒಬ್ಬ MP ಕೂಡ ನೀವು ಕಿಮ್ಮತ್ ಕೊಡ್ತಾ ಇಲ್ಲ ಅಂದ್ರೆ ಕಾಮನ್ ಮ್ಯಾನ್ಗೆ ಏನ್ ಸರ್ಕಾರ ನೀವು ಕಿಮ್ಮತ್ ಕೊಡ್ತೀರಾ ಅಂದಾಗ ಅದೊಂದು ದೊಡ್ಡ ಡಿಬೇಟ್ಗೆ ಒಂದು ನಾಂದಿ ಆಗ್ಬೇಕು ಅನ್ನೋ ಕಾರಣಕ್ಕೆ ನಾನು ಅದನ್ನ ಮಾಡ್ತಾ ಇದ್ದೀನಿ. ನೀವು ಬರ್ದಿರೋ ಲೆಟರ್ಗಳು ಇದ್ರೆ ನನಗೆ ಕಳಿಸ್ಕೊಡಿ ದಯವಿಟ್ಟು. ಯಾರ್ಯಾರು ಲೆಟರ್ಗಳು ಯಾರು ಬರ್ದಿದ್ದೀರಿ ಸರ್? ಗ್ರೀವೆನ್ಸ್ ಪೋರ್ಟಲ್ ಗೆ ಬೆಲೆನೇ ಇಲ್ದಂಗ ಆಗೋಯ್ತಲ್ಲ ಸರ್. ನಾವು ಬರ್ದಿರೋದು ಗ್ರೀವೆನ್ಸ್ ಪೋರ್ಟಲ್ ಅಂತ ನಾವೇನೋ ಲೆಟರ್ನ ಹರೀಶ್ ಕಳಿಸಿ, ಅದು ನೋಡ್ತೀನಿ. ಅವರು ಸರ್ ಮೋದಿ ಅವರ ಆಫೀಸ್ಗೆನೆ ಕಳಿಸಿದೀವಿ. ಮೋದಿ ಅವರ ಆಫೀಸ್ಗೆನೆ ಕಳಿಸಿದೀವಿ. ಅದನ್ನ ಕೊಡಿ ನನಗೆ, ಪೋಸ್ಟ್ ಮಾಡಿದೀವಿ. ಅದನ್ನ ಕೊಡಿ ನಮ್ಗೆ. ಹರೀಶ್ ಅವರು ಪಾಪ ಎಲ್ಲ ಡ್ರಾಫ್ಟ್ ಮಾಡಿ ಕೊಟ್ಟಿದ್ದಾರೆ. ನನ್ನ ಹೆಸರು ಶ್ರೀಹರಿ ಅಂತ ಸರ್, ನಾನು ಒಬ್ಬ ಡೆಪಾಸಿಟರ್. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ವೆರಿ ಮಚ್. First of all, I would like to thank you very much, sir, for taking this issue. Sir, ನವೀನ್ ಅವ್ರು ಹೇಳ್ದಂಗೆ ಜನಸಾಮಾನ್ಯರ ಮಾತು ಇವ್ರ ಕಿವಿಗೆ ಬೀಳ್ತಾ ಇಲ್ಲ. ಸೊ ತಾವು ಇದನ್ನ ರೈಸ್ ಮಾಡಿದೀರಾ, ಸುಮಾರು ಸರಿ ಇಲ್ಲ ಅಂತಿಲ್ಲ, ಸುಮಾರು ಸರಿ ರೈಸ್ ಮಾಡಿದೀರಾ, ತಗೊಂಡ್ ಹೋಗಿದೀರಾ, ಆದ್ರೂ ಅವ್ರು ಏನು ಆಕ್ಷನ್ ತಗೊಂತಾ ಇಲ್ಲ. ಈ ಮುಂದಕ್ಕೂ ನೀವು ಅಸೆಂಬ್ಲಿಯಲ್ಲಿ ರೈಸ್ ಮಾಡಿದಾಗ ನಿಮ್ಮನ್ನ ಏನೋ ಒಂದು ಟೆಕ್ನಿಕಲಿ ಏನೋ ಒಂದು ಹೇಳ್ಬಿಟ್ಟು ಸುಮ್ ಮಾಡಿಸ್ಬಿಡ್ತಾರೆ. ನಾನು ಅದನ್ನ ಹೇಳೋದ ಅಂತಾನೆ ಬಂದೆ. ಈಗ ನೀವು ಇದನ್ನ ಯಾವ ರೀತಿ ಫೈಟ್ ಮಾಡ್ತೀರಾ ಸರ್? ಮುಂದೆ ಏನೋ ಒಂದ್ ಹೇಳ್ಬಿಟ್ಟು ನಿಮ್ ಬಾಯೋ ಮುಚ್ಚಿಸ್ಬಿಡ್ತಾರ ಅವ್ರ ಕೊನೆಗೆ, ಏನು ಹೇಳೋದಿಲ್ಲ. ಸರ್ ಯಾರು ಹಾಳು ಮಾಡಿದಾರೋ ನಮ್ ಬ್ಯಾಂಕ್ ನ ಅವರೇ ಸರಿ ಮಾಡ್ಬೇಕೀಗ. ಸೊ ಅವರು ಮರ್ಜರ್ ಮಾಡ್ಬೋದಲ್ಲ ಸರ್? ಸುಮ್ನೆ ವೈ ಆರ್ ದೇ ಗಿವಿಂಗ್ ರೀಸನ್ಸ್ ಸೇಯಿಂಗ್ ದಟ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಆಕ್ಟ್ ತಂದಿದೀವಿ, ಹಂಗ್ ಮಾಡಿದೀವಿ, ಹಿಂಗ್ ಮಾಡಿದೀವಿ ಅಂತ ಅವ್ರು ಹೇಳೋದಕ್ಕಿಂತ, ಈಗ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಈ ತರ ಪ್ರಾಬ್ಲಮ್ ಆದಾಗ ಇಮಿಡಿಯೇಟ್ಲಿ ದೇ ವಿಲ್ ಇನ್ಫ್ಯೂಸ್ ದ ಫಂಡ್ಸ್ ಫ್ರಮ್ ಗವರ್ಮೆಂಟ್ ಅಂಡ್ ಬ್ಯಾಂಕು ಮಾಮೂಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಈ ತರ ಈ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಏನಕ್ಕೆ ಆಗ್ಬಾರ್ದು ಸರ್?
ಫಂಡ್ಸ್ ಇನ್ಫ್ಯೂಸ್ ಮಾಡ್ಲಿ, ಇವೆಲ್ಲ ಇನ್ವೆಸ್ಟಿಗೇಷನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೀಲಿ, ಯಾರು ಬೇಡ ಅಂತಾರೆ? ಅದನ್ನ ಮಾಡೋದೇ ಇಲ್ಲ ಸರ್ ಇವರು. ಅದನ್ನ ರೈಸ್ ಮಾಡಿ ಸರ್. ಆಮೇಲೆ ಸಿಬಿಐಗೆ ದಯವಿಟ್ಟು ಇವರೆಲ್ಲ ಹೇಳ್ದಂಗೆ ಸಿಬಿಐ ದಯವಿಟ್ಟು ನೀವು ತಗೊಂಡು ಹೋಗ್ಬೇಕು ಸರ್. ಫಾರ್ ಎಕ್ಸಾಂಪಲ್ ಈಗ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಆಯ್ತು, ಎಸ್ ಬ್ಯಾಂಕ್ ಆಯ್ತು, ಇಲ್ಲಿ ಯಾರು ಡೆಪಾಸಿಟರ್ಸ್ ಈಗ 1.5 ವರ್ಷ ಆಡಿಟ್ ಅಂತ ರೀಸನ್ ಕೊಡ್ಕೊಂಡು ಯಾರು ತಳ್ಳಿಲ್ಲ. ಇಮಿಡಿಯೇಟ್ಲಿ ಗೌರ್ಮೆಂಟ್ ರಿಯಾಕ್ಟೆಡ್ ಟು ದಟ್, ಇನ್ಫ್ಯೂಸ್ ದ ಫಂಡ್ಸ್ ಅಂಡ್ ದ ಬ್ಯಾಂಕ್ ಇಸ್ ಆಪರೇಟಿಂಗ್ ನಾರ್ಮಲಿ ಅಟ್ ಇಟ್ಸ್ ಓನ್ ಸ್ಟೇಜ್. ಈ ತರ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಏನಕ್ಕಾಗೋದಿಲ್ಲ? ವಿ ಆರ್ ಆಲ್ಸೋ ದ ಹಾರ್ಡ್ ಮೀನ್ಸ್ ದ ಟ್ಯಾಕ್ಸ್ ಪೇಯರ್ಸ್ ಆಫ್ ದ ಕಂಟ್ರಿ ಅಂತ ಯಾಕೆ ಇವರು ಕನ್ಸಿಡರ್ ಮಾಡೋದಿಲ್ಲ ಸರ್ ಇದು? ಓಕೆ, ಥ್ಯಾಂಕ್ ಯು ಶ್ರೀಹರಿ. ದಯವಿಟ್ಟು ತಗೊಂಡೋಗಿ ಸರ್. ಇದನ್ನ ಪದೇ ನೀವು ರೈಸ್ ಮಾಡ್ತಾನೆ ಇರಿ ಸರ್ ಅಸೆಂಬ್ಲಿ. ಇಲ್ಲ ಅಂದ್ರೆ ಅವ್ರು ನಿಮ್ಗೆ ಏನೋ ಒಂದು ಹೇಳಿ ಬಾಯಿ ಮುಚ್ಚಿಸ್ಬಿಡ್ತಾರೆ ಸರ್ ಟೆಕ್ನಿಕಲಿ. ಇಲ್ಲ ನಾನು ಬೇರೆ ರೀತಿ ತಗೋತೀನಿ ಬಿಡಿ. ಈ ಸರಿ ನಾವು ತಗೊಳ್ಳೋದು ರೀತಿ ಬೇರೆ ಇದೆ. ನಾನು ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ನೆಕ್ಸ್ಟ್ ಪ್ರಜ್ವಲ್. Good afternoon, sir. Thank you very much. We are very grateful to you. Help ಮಾಡಕ್ ಮುಂದೆ ಬಂದಿದ್ದೀರಾ. Thank you very much. ನನ್ನ ರಿಕ್ವೆಸ್ಟ್ ಇಷ್ಟೇ ಸರ್, ಎಲ್ರು ಮಾತಾಡಿದ್ದಾರೆ, ನಂದೇನ್ ಜಾಸ್ತಿ ರಿಕ್ವೆಸ್ಟ್ ಇಲ್ಲ. ಬಟ್ ಪ್ರಿಸೈಸ್ ಪಾಯಿಂಟ್ಸ್ ಏನಂದ್ರೆ CID ಮತ್ತೆ ಬೇರೆ ಇನ್ವೆಸ್ಟಿಗೇಷನ್, ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಶಿಕ್ಷೆ ಕೊಡೋದು, ಅದೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಗ್ತಾ ಇರ್ಲಿ, ನೋ ಪ್ರಾಬ್ಲಮ್. ಬಟ್ ನಿಮ್ಗೆ ಗೊತ್ತು ಸರ್, 2 years ಆಯ್ತು. 2 years ಇಂದ ಪೀಪಲ್ ಆರ್ ಸಫರಿಂಗ್. ಸೊ ಈ ತರ ಮಾಡ್ಕೊಂಡು ಹೋದ್ರೆ 5 years 6 years ಆದ್ಮೇಲೆ ಮಾಡ್ದೇನೋ ಒಂದೇ ಬಿಟ್ರೇನೋ ಒಂದೇ ಸರ್. ಯಾಕಂದ್ರೆ 40 people ಆಗ್ಲೇ ನಿಮ್ಗೆ ಗೊತ್ತು ಪಾಪ ಎಕ್ಸ್ಪೈರ್ ಆಗಿದ್ದಾರೆ. ಇನ್ 5 years ಆಮೇಲೆ ಸಾಲ್ವ್ ಮಾಡಿದ್ರೆ 100 people ಎಕ್ಸ್ಪೈರ್ ಆಗಿರ್ತಾರೆ. ಸೊ ಇದೆಲ್ಲ ಮಾಡಿದ್ರೇನೋ ಒಂದೇ ಬಿಟ್ರೇನೋ ಒಂದೇ, ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡ್ಬೇಕು ಸರ್. ಐದರ್ ಮರ್ಜ್ ಇಟ್ ವಿತ್ ನ್ಯಾಷನಲ್ ಬ್ಯಾಂಕ್. ನೀವು ಮೆಮೊರಾಂಡಮ್ ನೋಡಿದೆ ಸರ್, ಬ್ರಿಲಿಯಂಟ್ ಮೆಮೊರಾಂಡಮ್, ಅದ್ರಲ್ಲೇ ಸೊಲ್ಯೂಷನ್ ಇದೆ. ಮರ್ಜ್ ಇಟ್ ವಿತ್ ನ್ಯಾಷನಲ್ ಬ್ಯಾಂಕ್, ಅಥವಾ ಬೇಡ ಇಮಿಡಿಯೇಟ್ ಆಗಿ ಟೇಕ್ ಓವರ್ ಮಾಡಿಸಿ. ಟೇಕ್ ಓವರ್ ಡೀಲ್ ಕೂಡ ಹೆಂಗಿರ್ಬೇಕು ಅಂದ್ರೆ 1 or 2 years we should have hands on our money. It should not be like 10 years. After 10 years we'll have hands on money. ಆತರ ಇರಬಾರ್ದು. After 2 years we can have hands on our money. ಅಲ್ಲಿವರೆಗೂ ನಮ್ಗೆ ಇಂಟ್ರೆಸ್ಟ್ ಸೇವಿಂಗ್ಸ್ ಎಲ್ಲ ನಾವು ತಗೊಳ್ಳೋ ತರ ಇರ್ಬೇಕು. ಅಥವಾ ಕೆನರಾ ಬ್ಯಾಂಕ್ ತರ ಯಾವ್ದಾದ್ರು ಬ್ಯಾಂಕ್ ಜೊತೆ ಮರ್ಜ್ ಮಾಡಿ ಇಮಿಡಿಯೇಟ್ ಸೊಲ್ಯೂಷನ್ ಕೊಡ್ಸ್ಬೇಕು ಸರ್. ಇದು ನನ್ನ ರಿಕ್ವೆಸ್ಟ್. ನೀವ್ ಇದು ಮಾಡಿದ್ರೆ 20,000 depositors directly, indirectly 1 lakh people will remember you in their prayers for a lifetime. Please sir, this is my humble request. Thank you sir. ಚಂದ್ರಶೇಖರ್ ಸರ್, ಮೊನ್ನೆ ಒಂದ್ಸಲ ಮೀಟ್ ಮಾಡಿದಾಗ ಜಸ್ಟ್ ಇದೊಂದು ಮಾತು ನೆನಪಿರ್ಲಿ ಅಂತ ಹೇಳ್ಕೊಂಡು MP ಅವ್ರು ಹೇಳಿದ್ರು ವಿ ಕೆನಾಟ್ ಆಕ್ಟ್ ಓವರ್ ನೈಟ್ ಅಂತ. ನಮ್ಗೆ ಎಲ್ರಿಗೂ ಆಶ್ಚರ್ಯ ಆಯ್ತಾ, 540 days ಓವರ್ ನೈಟ್, 540 days 67 deaths ಓವರ್ ನೈಟ್. ಅದೇ ಈಗ ಬೆಂಗಳೂರಲ್ಲಿ ICU ಸ್ಕ್ಯಾಮ್ ಆದಾಗ ಅವರು ಬಂದು ಎಲ್ಲ ಮಾಡಿ ಇದೆಲ್ಲ ಮಾಡಿದ್ರು. ಇಲ್ಲಿ 540 ದಿವಸ ಬೇಕಾ ಒಬ್ರಿಗೊಂದು, ಅದನ್ನು ಓವರ್ ನೈಟ್ ಅಂತ ಹೇಳಿದ್ದು ಎಲ್ರಿಗೊಂಥರ ನಿಜವಾಗ್ಲೂ. ಇನ್ನೊಂದು ಹರೀಶ್ ಹೇಳ್ದಂಗೆ DIGC, ಯಾಕಂದ್ರೆ ಬ್ಯಾಂಕ್ ಬೆಳಿಬೇಕಾದ್ರೆ ಈ 20% ಜನರದ್ದು ಕಾಂಟ್ರಿಬ್ಯೂಷನ್ ಬೇಕಾಯ್ತು. ಇವತ್ತು ಮುಚ್ಚಲಿಕ್ಕೆ ಆ 20% ಜನರನ್ನೇ ನೆಲಕ್ಕೆ ಹಾಕ್ಬಿಟ್ಟು ಮುಚ್ಚಕ್ಕೆ ಟ್ರೈ ಮಾಡ್ತಾ ಇದಾರೆ. ಅಂದ್ರೆ ಬ್ಯಾಂಕ್ ಬೆಳಿಲಿಕ್ಕೆ ಅವ್ರು ಬೇಕು, ಈಗ ಬ್ಯಾಂಕ್ ಮುಚ್ಚಬೇಕಾದ್ರೆ ಅವ್ರು ಬೇಡ. ಆದ ಕಾರಣ DIGC ಇಸ್ ಟೋಟಲ್ ಇನ್ನು ಅದನ್ನು ನೀವು ದಯವಿಟ್ಟು ಅದನ್ನ ತಗೋಬೇಕು. ಥ್ಯಾಂಕ್ ಯು. ಓಕೆ, ಧರ್ಮೇಂದ್ರ ಅವರು ಕೈ ಎತ್ತಿದ್ದಾರೆ, ಅವ್ರಿಗೊಂದು ಅವಕಾಶ ಬೇಕು. ಧರ್ಮೇಂದ್ರ ಮಾತಾಡಿ. ಧರ್ಮೇಂದ್ರ ಅವರೇ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ದು ಅನ್ಮ್ಯೂಟ್ ಮಾಡಿ, ನಿಮ್ದು ಅನ್ಮ್ಯೂಟ್ ಮಾಡಿ ಧರ್ಮೇಂದ್ರ. ಹಲೋ ಸರ್, ನಿಮ್ದು ಅನ್ಮ್ಯೂಟ್ ಮಾಡಿಲ್ಲ ನೀವು. ಸರ್, ನಾ ಒಂದೆರಡು ಮಾತು ಹೇಳ್ಬೋದಾ? ಈಗ ಕೇಳಿಸ್ತಾ ಇದೆ. ಮಾತಾಡಿ, ಕೇಳಿಸ್ತಾ ಇದೆ. ಇಲ್ಲ ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್. ಇಲ್ಲ, ಅವರು ಧರ್ಮೇಂದ್ರ ಅವ್ರದ್ದು ಕೇಳಿಸ್ತಾ ಇಲ್ಲ. ಬೇರೆ ಇನ್ಯಾರು ಮಾತಾಡ್ತೀರಾ? ಸರ್, ಸುಬ್ರಹ್ಮಣ್ಯ ಗುರುದತ್ ಅವರು. Hello sir, ನಮಸ್ಕಾರ. On your part it is very welcoming that you are coming and helping us. I'm a depositor. ನನಗೆ ಒಂದು ಕ್ವಶನ್ ಏನ್ ಬರುತ್ತೆ ಅಂದ್ರೆ, ಇವ್ರು ಯಾವಾಗ January 10th 2020 ನಲ್ಲಿ ಈ ಮೊರಟೋರಿಯಂ ತಗೊಂಡ್ಬಂದ್ರು, ಆ ಸೇಮ್ ಮ್ಯಾನೇಜಿಂಗ್ ಕಮಿಟಿ ಕಂಟಿನ್ಯೂ ಆಯ್ತು 3 months ಕಂಟಿನ್ಯೂ ಆಯ್ತು, ಸೂಪರ್ ಸೀಡ್ ಆಗೋ ತನಕ.
ಸೊ ವಿ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಇರ್ರೆಗ್ಯುಲಾರಿಟೀಸ್ ಏನ್ ಮಾಡಿದ್ದಾರೆ ಅಂತ. ಆಮೇಲೆ ಆಡಿಟ್ ಹ್ಯಾಸ್ ಬೀನ್ ಹ್ಯಾಪನಿಂಗ್ ಫ್ರಮ್ ಲಾಸ್ಟ್ 8 to 10 months. ಸೊ ಈ ಆಡಿಟ್ ಏನಾರು ಕುಕ್ ಆಗ್ತಾ ಇದೆಯಾ? ವಾಟ್ ಈಸ್ ಬ್ರೂಯಿಂಗ್ ಇನ್ ದ ಆಡಿಟ್? ದಟ್ ಈಸ್ ಆಲ್ಸೋ ಎ ಕಾಸ್ ಆಫ್ ಕನ್ಸರ್ನ್. ಸೊ ಈ ಮಿಸ್ಟೇಕ್ RBI ಐಡೆಂಟಿಫೈ ಮಾಡಿ ಬ್ಯಾಂಕ್ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಹೆಂಗೆ 3 months ಸೇಮ್ ಮ್ಯಾನೇಜಿಂಗ್ ಕಮಿಟಿನ ಕಂಟಿನ್ಯೂ ಮಾಡ್ತು ಸರ್ ಅದು? ಸೊ ಇಟ್ ಈಸ್ ರಿಯಲಿ ಕನ್ಸರ್ನಿಂಗ್ ಅಂತ ನನಗೆ ಅನ್ಸುತ್ತೆ. ಕ್ವಶನ್ ಅದೊಂದೇ ಕ್ವಶನ್ ಸರ್. ಥ್ಯಾಂಕ್ಸ್. ಥ್ಯಾಂಕ್ ಯು ಕರೆಕ್ಟ್, ಒಳ್ಳೆ ವ್ಯಾಲಿಡ್ ಪಾಯಿಂಟ್. ಚಂದ್ರಶೇಖರ್ ಸರ್. ಮಂಜುನಾಥ್ ಹಲೋ ಸರ್, ನಮಸ್ಕಾರ ಸರ್. ಹೇಳಿ. ನಮಸ್ಕಾರ ಸರ್, ನಾನು ರಾಜರಾಜ ಮಾತಾಡ್ತಾ ಇದ್ದೀನಿ. ಹಲೋ, ಯಾರು ಕೊಟ್ಟಿದ್ದೀರಾ? ಮಂಜುನಾಥ್ ಮಾತಾಡಿ. ಮಾತಾಡ್ತಾ ಇದ್ದೀನಿ ಸರ್. ನಾನು ರಾಘವೇಂದ್ರ ಬ್ಯಾಂಕ್ ಅಲ್ಲಿ ನಲ್ಲಿ 15 ಲಕ್ಷ ಇಟ್ಟೆ. ಮ್ಯಾನೇಜರ್ ನಾನು ಡೆಪಾಸಿಟ್ ಮಾಡುವಾಗ ಕೇಳಿದೆ, ಮಕ್ಕಳು ಅಬ್ರಾಡ್ ಹೋಗ್ತಾ ಇದಾರೆ, ಎಜುಕೇಶನ್ ಪರ್ಪಸ್ ಇಟ್ಟು, ನಾಟ್ ಫಾರ್ ದಿ ಇಂಟ್ರೆಸ್ಟ್ ಪರ್ಪಸ್, ಫಾರ್ ಸೇಫ್ಟಿ ಆಫ್ ದಿ ಮೈ ಚಿಲ್ಡ್ರನ್ ಗೋಸ್ಕರ ಇಟ್ಟಿದ್ದು. ಅವ್ರಿಗೆ ನಾವು ಹೇಳಿದಾಗ ಮ್ಯಾನೇಜರ್ ಇಲ್ಲ ಸರ್, ಇದು ನಮ್ಗೆ ತುಂಬಾ ಒಳ್ಳೆ ಆರ್ಗನೈಸ್ಡ್ ಬ್ಯಾಂಕು, ಇಲ್ಲ ನಮ್ಗೆ NPA ವಿತಿನ್ 1% ಒಳಗಡೆ ಇದೆ, ನಿಮ್ಗೆ ಏನೋ ತೊಂದರೆ ಆಗಲ್ಲ, ನಾವು ಲೆಟರ್ ಕೊಡ್ತೀವಿ, ಎಲ್ಲ ಅದ್ರಲ್ಲಿ ಮೆನ್ಷನ್ ಮಾಡ್ತೀವಿ ಅಂತ ಎಲ್ಲ ಹೇಳ್ಬಿಟ್ಟು ಡೂಪ್ ಮಾಡ್ಬಿಟ್ರು. RBI ಇಂದ ನಮ್ಗೆಲ್ಲ ಗೈಡ್ಲೈನ್ಸ್ ಎಲ್ಲ ಬಂದಿದೆ, ಒಳ್ಳೆ ನಮ್ಗೆ ಇದೆ ಅಂತ ಹೇಳಿದ್ರು. ಆಮೇಲೆ ನಾವು ಇವಾಗ ನನ್ಗೆ ಅದು ತೋರಿಸಿದ್ರೆ ನನ್ಗೆ ವೀಸಾ ಕೂಡ ಕೊಡಲ್ಲ ಸರ್. ಈ ಬ್ಯಾಂಕ್ ಹೆಸರು ಬೇಡ, ವರ್ಲ್ಡ್ ರೆಕಾರ್ಡ್ ಆಗ್ಬಿಟ್ಟಿದೆ. ಇಂತ ಬ್ಯಾಂಕ್ ನೋಡಿ ಸರ್. ಇವಾಗ ನಾವು ಎಜುಕೇಶನ್ಗೂ ಹೋಯ್ತು, ನನ್ನ ಮಗ ಬಿಡ್ಸ್ ಬಿಲಾದಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ, ಯಾರ ಹತ್ರ ಸಾಲ ತಗೊಂಡು ಕಟ್ಟಿದೀನಿ ಸರ್, ಕೈ ಸಾಲ, ನಮ್ ದುಡ್ಡು ನಾವ್ ಇಟ್ಕೊಂಡು. IIT ನಲ್ಲಿ ಸೀಟ್ ಸಿಗೋದೇ ಕಷ್ಟ ಸರ್. ಇಂತ ಡಬ್ಬಾ ಬ್ಯಾಂಕ್ ನ RBI ಫಸ್ಟ್ ಕ್ಲೋಸ್ ಮಾಡ್ಬೇಕು ಸರ್. ನೀವೆಲ್ಲ ಸ್ವಲ್ಪ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ, ಫೈನಾನ್ಸ್ ಮಿನಿಸ್ಟರ್ ಇಂತ ಬ್ಯಾಂಕ್ಸ್ ಎಲ್ಲ ಫಸ್ಟ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಸಿರಿ ಸರ್. ಹೌದು ಸರ್. ಇವಾಗ ಯಾರು ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಹೊರಗಡೆ ದೇಶಕ್ಕೆ, ದೇ ಹ್ಯಾವ್ ಟು ಶೋ ಸಮ್ ಡೆಪಾಸಿಟ್ಸ್. ಆಕ್ಚುಲಿ ಈ ಬ್ಯಾಂಕ್ ಅಲ್ಲಿ ಇದೆ ಅಂತ ನಾವೇನಾದ್ರು ಡೆಪಾಸಿಟ್ ತೋರ್ಸಕ್ ಹೋದ್ರೆ ದೇ ವಿಲ್ ನಾಟ್ ಎಟ್ ಆಲ್ ಅಲೋ. ಯಾಕೆ ಕೊಡಕ್ಕೇನು? ಅವ್ರಿಗೆ ಕೊಡ್ಬೋದಲ್ಲ ಅವರು. ಸರ್, ದೇ ಹ್ಯಾವ್ ಕನ್ಸಿಡರ್ ದಿಸ್ ಆಸ್ ಎ ಫ್ರಾಡ್ ಬ್ಯಾಂಕ್, ಸ್ಕ್ಯಾಮ್ ಬ್ಯಾಂಕ್. ಎಲ್ಲೂ ಕೊಡೋದಿಲ್ಲ, ನಿಮಗೆ ವೀಸಾನೇ ರಿಜೆಕ್ಟ್ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಕೃಷ್ಣಮೂರ್ತಿ ಅವರು. ಕೃಷ್ಣಮೂರ್ತಿ ಸರ್, ನಾನು ಮಾತಾಡಿದ್ದಾಯ್ತು. ನನಗೆ ಚಾನ್ಸ್ ಓಕೆ. I want to talk, sir. ಮಾತಾಡೋರು. ಸರ್, ನಂದು ಒಂದು ಪಾಯಿಂಟ್ ಇತ್ತು. ನನ್ನ ಹೆಸರು ಜಯಂತಿ ಅಂತ. ಹೇಳಿ ಜಯಂತಿ ಅವರೇ. ಸರ್ ನಮಸ್ಕಾರ, ನಿಮಗೆ ತುಂಬಾ ಥ್ಯಾಂಕ್ಸ್. ನಂದು ಒಂದು ಮೊನ್ನೆ ನಾವೆಲ್ಲ ಫೈನಾನ್ಸ್ ಮಿನಿಸ್ಟರ್ ಮೀಟ್ ಮಾಡಕ್ ಹೋದಾಗ ಅವರು ಹೇಳಿದ್ರು, ಎಲ್ಲ ನಮ್ದೆಲ್ಲ ಕೇಳಿದ್ರು. ಫೈನಲಿ ಹೇಳ್ತಾರೆ, ಐ ಕ್ಯಾನ್ ಓನ್ಲಿ ಕೋಆರ್ಡಿನೇಟ್ ವಿತ್ RBI ಅಂತ ಹೇಳ್ತಾರೆ. ದೇಶದ ಫೈನಾನ್ಸ್ ಮಿನಿಸ್ಟರ್ ಆಗಿ ಓನ್ಲಿ ಕೋಆರ್ಡಿನೇಷನ್ ಅಷ್ಟೇನಾ ಸರ್ ಅವ್ರು ಮಾಡಕ್ ಆಗೋದು? ಅದಕ್ಕೆ ಅವ್ರು ಬೇಕಾಗೇ ಇಲ್ಲ ನಮಗೆ. ನಮ್ ಕೋಆರ್ಡಿನೇಟ್ ಮಾಡಕ್ ನಾವೇ 20,000 ಜನ ಡೆಪಾಸಿಟರ್ಸ್ ಇದೀವಿ. ಇದು ಒಂದ್ ಕನ್ಸರ್ನ್. ಆಮೇಲೆ ಇವರು ಯಾವಾಗ್ಲೂ ಹೇಳ್ತಾರೆ, ಈ ತೇಜಸ್ವಿ ಸೂರ್ಯ ಅವರಾಯ್ತು, ಮತ್ತೆ ಈ ನಿರ್ಮಲಾ ಸೀತಾರಾಮನ್ ಅವರಾಯ್ತು, ನಾವು ಈ ಇನ್ಶೂರೆನ್ಸ್ ಅಮೌಂಟ್ ನ 1 ಲಕ್ಷದಿಂದ 5 ಲಕ್ಷ ಮಾಡಿದೀವಿ, 1 ಲಕ್ಷದಿಂದ 5 ಲಕ್ಷ ಮಾಡಿದೀವಿ ಅಂತ. ಇದು ನಮ್ಮ ಟ್ಯಾಕ್ಸ್ ಪೇಯ್ಡ್ ಮನಿಯಿಂದ ನಮ್ಗೆ ವಾಪಸ್ ಕೊಡೋ ಅಂತ ದುಡ್ಡು. ಇದನ್ನ ಇವರು ಈ ತರ ನಮ್ಮ ಮೇಲೆ ಫೇವರ್ ಮಾಡೋ ತರ ಆನ್ಸರ್ ಮಾಡ್ತಾರೆ. ಇದೊಂದು ತುಂಬಾ ಪ್ರಾಬ್ಲಮೆಟಿಕ್. ಆಮೇಲೆ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ, ಈ RBI ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸರ್. ಅದು ತುಂಬಾ ಟ್ರೆಡಿಷನಲ್ ಮೆಥಡ್ ಫಾಲೋ ಮಾಡ್ತಾರೆ. ಅದು ಯಾವ್ದು ಒಂದು ಈಗಿನ ಕಾಲದಲ್ಲಿ ವರ್ಕ್ ಆಗಲ್ಲ. ಅಂಡ್ ಅಲ್ಲೂ ಸ್ವಲ್ಪ ಚೇಂಜಸ್ ಆಗ್ಬೇಕು ಓವರ್ ಅ ಪೀರಿಯಡ್ ಆಫ್ ಟೈಮ್. ಜನ ಹೆಂಗ್ ಫ್ರಾಡ್ ಮಾಡೋದು ಕಲಿತಾರೋ ಹಂಗೆ ಇವ್ರು ಅದ್ರ ತಕ್ಕನಾಗಿ ಇವ್ರು ತಮ್ಮ ನಾರ್ಮಲ್ಸ್ ಚೇಂಜ್ ಮಾಡ್ಕೊಂಡು ಸ್ಟ್ರಿಕ್ಟ್ ಆಕ್ಷನ್ ಅನ್ನ ತಗೋಬೇಕು, ಅದಕ್ಕೂ ಫೋರ್ಸ್ ಮಾಡ್ಬೇಕು ಅಂತ ನಂದು ಒಂದು ಕನ್ಸರ್ನ್ ಸರ್. ಜಯಂತಿ ಅವ್ರು ಹೇಳ್ದಂಗೆ ಸರ್, ಸಿಸ್ಟಮ್ ಎಲ್ಲಿವರೆಗೂ ಈ ತರ ಇರುತ್ತೆ, ಈ ತರ ಕರಪ್ಟ್ ಮಾಡೋರು ಬರ್ತಾನೆ ಇರ್ತಾರೆ ಸರ್. ಸಿಸ್ಟಮ್ ಸ್ಟ್ರಿಕ್ಟ್ ಆಗೋವರೆಗೂ ಈ ತರ ಆಗ್ತಾನೆ ಇರ್ತದೆ ದೇಶದಲ್ಲಿ. ಸೊ ಯಾರು ಒಬ್ರು ತಮ್ ತರ ಇಲ್ಲಿ ಮುಂದೆ ಬಂದು ಇದನ್ನ ದಯವಿಟ್ಟು ಇದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನ ಹಾಕ್ಬೇಕು ಸರ್. ಇಲ್ಲಾಂದ್ರೆ ಇದು ಫ್ರಾಡ್ ನಡೀತಾನೆ ಇರುತ್ತೆ, ಈ ತರ ಡೆಪಾಸಿಟರ್ಸ್ ಬೀದಿಗೆ ಬರ್ತಾನೆ ಇರ್ತಾರೆ ಸರ್. ನನ್ ಮುಂದೆನೆ ಇಬ್ರು ಡೈಲಿ ಇದು ಮಠಕ್ಕೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ ಹಸ್ತೋದಕ ಹಾಕಿ 20 ರೂಪಾಯಿ ಊಟ ತಿನ್ನಕ್ಕೂ ಗತಿ ಇಲ್ದಲ್ಲ ಅಲ್ಲಿ ಹೋಗಿ ಊಟ ಮಾಡ್ತಾ ಇದ್ದೇನೆ. ನಾನ್ ಕಣ್ಣಾರೆ ನೋಡಿದೀನಿ ಸರ್ ಇದನ್ನೆಲ್ಲ ಯಾರು ದಯವಿಟ್ಟು ಯಾರು ಮಾತಾಡಲು ಅವ್ರಿಗೆ ಸ್ವಲ್ಪ ಅವಕಾಶ, ದಯವಿಟ್ಟು ಯಾರು ಮಾತಾಡ್ಬೇಕು ಅವ್ರಿಗೆ ಅವಕಾಶ. ನಮಸ್ಕಾರ.
ನಾವು ಸತ್ಯನಾರಾಯಣ ಅಂತ. ಹಲೋ ಸತ್ಯನಾರಾಯಣ ಅವರು ಹೇಳಿ. ಸರ್, one thing I would like to say, it was told by some of our depositors, even 10,000 rupees also is for people who are dying out of for hunger. Such case, why not this? ಸ್ವಲ್ಪ ಜೋರಾಗಿ ಮಾತಾಡಿ. ಏನ್ ಸರ್? ಮೈಕ್ ಹತ್ರ ಇಟ್ಕೊಂಡು ಮಾತಾಡಿ. ನಾನು ಹೇಳ್ತಾ ಇದ್ದೀನಿ, ಈಗ 1 lakh 5 lakhs ಮಾಡಿದಾರಿಲ್ವಾ, ಔಟ್ ಆಫ್ ದಟ್ ಒನ್ there are lakhs of crores of money lying with the DGC, Deposit Insurance State Guarantee Corporation of India. That much money shall be distributed. At least some people will leave now. That is all in the official way of doing it, because it is Nirmala Sitharaman himself have made that rule, and if they cannot implement that one now, what they can do? ಹಲೋ ಹಾ ಸರ್, ಗುಡ್ ಈವ್ನಿಂಗ್. ಯಾರು ಮಾತಾಡ್ತೀರಾ ಸರ್, ಮೈ ನೇಮ್ ಇಸ್ ಜಯತೀರ್ಥ ಅಂತ ಹೇಳಿ. ಜಯತೀರ್ಥ ಅವರು ಹೇಳಿ, ಪ್ಲೀಸ್ ಸ್ಪೀಕ್. ನಾವು ಮಾತಾಡ್ತಾ ಇದ್ದೀವಿ ಸರ್. ಮಾತಾಡಿ ಜಯತೀರ್ಥ ಅವರೇ ಮಾತಾಡಿ. ಹಲೋ, ಮಾತಾಡಿ, ಕೇಳಿಸ್ತಾ ಇದೆ. ಜಯತೀರ್ಥ ಅವರ ಮಾತಾಡಿ. ಸರ್, ಮೈ ಹಲೋ ಮಾತಾಡಿ. ಸರ್, ನಾನು ಶ್ರೀನಾಥ್ ಆಚಾರ್ ಅಂತ. ನಾನು ಈ ಬ್ಯಾಂಕ್ ಅಲ್ಲಿ ಒಬ್ಬ ಡಿಪಾಸಿಟರ್. ಸೊ ಎಲ್ಲಾರು ಹೇಳ್ತಾ ಇದ್ದು ಕೇಳ್ತಾ ಇದ್ದೀನಿ. ನಾನು ಪ್ರಾಬ್ಲಮ್ ಏನಾಗ್ತಾ ಇದೆ ಇಲ್ಲಿ ಅಂದ್ರೆ, ಅವೆಲ್ಲಾನು ಅಸೈಡ್ ಆದ್ರೂ ಕೂಡ ಆಡಿಟ್ ರಿಪೋರ್ಟ್ ಒಂದು ಬರ್ತಾ ಇಲ್ಲ. ಆಡಿಟ್ ರಿಪೋರ್ಟ್ 14ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದಾರೆ. ಈಗ ಅದು ಬರೋವರೆಗೂ ಏನೋ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ. ರೀಕನ್ಸ್ಟ್ರಕ್ಷನ್ ಆಗಕ್ ಸ್ಟಾರ್ಟ್ ಆಗೋದೇ ಆಡಿಟ್ ರಿಪೋರ್ಟ್ ಬಂದ್ಮೇಲೆ. ಅವ್ರ ಅದ್ ಬಂದ್ಮೇಲೆ ಅದನ್ನ RCS RBI ಕೊಟ್ಟು AGM ಮಾಡ್ತೀನಿ, ಇದಕ್ಕೇನು ಅದೇನು ಓವರ್ ನೈಟ್ ಅಲ್ಲಿ ಆಗತ್ತಾ ಅಂತ ಹೇಳಿ ಇವ್ರು ಕೇಳ್ತಾರೆ, MP ಕೇಳ್ತಾರೆ. ಇದು ಓವರ್ ನೈಟ್ ಅನ್ನೋದ್ರಿಗೆ ಅರ್ಥನೇ ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮೊನ್ನೆ ಕೋವಿಡ್ ಟೈಮಲ್ಲಿ ಆಕ್ಸಿಜನ್ ಇಲ್ಲದೆ ಇದ್ದಾಗ ಆಕ್ಸಿಜನ್ ಸಪ್ಲೈ ಮಾಡೋದಕ್ಕೆ ಹೇಗೆ ವಾರ್ ಫುಟಿಂಗ್ ಅಲ್ಲಿ ಏರ್ ಫೋರ್ಸ್ ಆಗ್ಲಿ, ನೇವಿ ಆಗ್ಲಿ, ಎಲ್ಲಾನು ರೈಲ್ವೇಸ್ ಆಗ್ಲಿ ಯೂಸ್ ಮಾಡ್ಕೊಂಡು ಮಾಡಿದ್ರು, ಆತರ ಇಲ್ಲೂ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದಿದೆ. 70 ಜನ ಸತ್ತೋಗ್ಬಿಟ್ಟಿದ್ದಾರೆ, ಇನ್ನೂ ಜನ ಸಾಯ್ತಾ ಇದಾರೆ, ಇನ್ನೂ ಜನ ಹಾಸ್ಪಿಟಲ್ ನಲ್ಲಿ ಇದ್ದಾರೆ. ಆದ್ರೆ ಇವರು ಆಡಿಟ್ ರಿಪೋರ್ಟ್ ತರೋವರೆಗೂ ಏನೂ ಆಗ್ತಾ ಇಲ್ಲ. ಆ ಏರಿಯಾದಲ್ಲಿ ಕೂಡ ಸ್ವಲ್ಪ ಪ್ರೆಷರ್ ಹಾಕ್ಬೇಕಾಗಿರೋದು ಸ್ವಲ್ಪ ಅನಿವಾರ್ಯ ಆಗಿದೆ ಸರ್. ಇದು 18 ತಿಂಗಳಾದ್ರೂ ಕೂಡ ಇದರ ತನಕ ಯಾವುದೇ ತರ ನಮ್ಗೆ ಇದರ ತನಕ ಏನ್ ಪ್ರಾಬ್ಲಮ್ ಏನಂದ್ರೆ, ಎಷ್ಟು ಲಾಸ್ ಆಗಿದೆ ಈ ಬ್ಯಾಂಕ್ಗೆ, ಅಥವಾ ಪ್ರಾಫಿಟ್ ಅಲ್ಲಿ ಇದೆಯಾ ಲಾಸ್ ಅಲ್ಲಿ ಇದೆಯಾ ಏನು ಗೊತ್ತಿಲ್ಲ ನಮ್ಗೆ. ಈ ಬ್ಯಾಂಕಿನ ಸ್ಥಿತಿ ಏನು ಅಂತಾನೆ ಗೊತ್ತಿಲ್ಲ ಇದರ ತನಕ. ಇದು ನಮ್ಮ ವಿಪರ್ಯಾಸ ಅಂತ ಹೇಳಿದ್ರೆ. ಓಕೆ, ವಿನಯ್ ಆಯ್ತಲ್ಲ. ಥ್ಯಾಂಕ್ ಯು ಸರ್. ನಮಸ್ಕಾರ, ನಾನು ಅರವಿಂದ್ ಅಂತ ಮಾತಾಡೋದು. ಸರ್ ನಮಸ್ಕಾರ, ನನ್ನ ಹೆಸರು ವಿನಯ್ ಅಂತ. ನಾನು ಒಂದು ಡೆಪಾಸಿಟರ್. ಚಂದ್ರಶೇಖರ್ ಸರ್ ಅವ್ರಿಗೆ ನಮಸ್ಕಾರ. ನೀವು ಆಲ್ರೆಡಿ ಇದು ರಾಜ್ಯಸಭೆಲೆಲ್ಲ ರೈಸ್ ಮಾಡಿದ್ದೀರಾ. ಇವಾಗ ನೀವು ನೋಡ್ದಂಗೆ IMAನು ಕೂಡ ಇದೇ ತರ ಆಗಿದೆ. ಅದರಲ್ಲಿ ಇವಾಗ CBI ವಹಿಸಿ ಅವರು ಯಾರು ಇವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಆದ್ರೆ ಇಲ್ಲಿ ಯಾರನ್ನೂ ಏನು ಕೇಳೋ ಪರಿಸ್ಥಿತಿ ಇಲ್ಲ. ಬ್ಯಾಂಕ್ ಹೋದ್ರೆ ಅವ್ರು ಬರೀ ಆಡಿಟ್ ರಿಪೋರ್ಟ್ ಬರ್ಬೇಕು ಅಂತಾರೆ. ಸೆಕ್ಷನ್ 35A ಇಂಪ್ಲಿಮೆಂಟ್ ಮಾಡಿ ಆಲ್ಮೋಸ್ಟ್ January 2020 ಇಂಪ್ಲಿಮೆಂಟ್ ಆಗಿದ್ದು. ಸೊ ಇವಾಗ ಆಲ್ಮೋಸ್ಟ್ 1.5 ವರ್ಷ ಆಗ್ತಾ ಬಂತು. ಸೊ 1.5 ವರ್ಷದಲ್ಲಿ ಏನೂ ಆಡಿಟ್ ರಿಪೋರ್ಟ್ ಬಂದಿಲ್ಲ, ಬ್ಯಾಂಕ್ ಸ್ಟೇಟಸ್ ಗೊತ್ತಿಲ್ಲ. ಸೊ ಅಂಡ್ FIR ಹಾಕಿದ್ಮೇಲೂ ಅವ್ರು ಬೇಲಿಂದ ಈಚೆ ಬಂದಿದ್ದಾರೆ. ಅಂದ್ರೆ CID ಅವರು ಹಾಕಿ ಅದ್ರ ರೆಸ್ಪೆಕ್ಟಿವ್ ಆಗಿ ಅವ್ರು ಬೇಲಿಂದ ಈಚೆ ಬಂದಿದ್ದಾರೆ. ಅಂಡ್ ಆಸ್ತಿ ಪುಸ್ತಕಲ್ ಹಾಕಿಲ್ಲ, ಏನಂದ್ರೆ ಏನೂ ಆಗಿಲ್ಲ. ಕೊನೆಗೆ ಸ್ಟೇಟಸ್ ಏನಿದೆ, ಇವತ್ತು ಬ್ಯಾಂಕ್ ಪರಿಸ್ಥಿತಿ ಏನಿದೆ, ಜನಗಳಿಗೆ ದುಡ್ಡು ಸಿಗುತ್ತಾ ಇಲ್ವೋ, ನೆಕ್ಸ್ಟ್ ಮರ್ಜಿಂಗ್ ಯಾವ ತರ, ಏನೋ ಸ್ಟೇಟಸ್ ಇಲ್ಲ 1.5 ವರ್ಷದಿಂದ. ಜನಗಳಿಗೂ ಈ ಕರೋನಾ ಟೈಮಲ್ಲಿ ನಿಮ್ಗೂ ಗೊತ್ತು ಎಷ್ಟ್ ಜನ ಎಷ್ಟೆಲ್ಲಾ ಕಷ್ಟ ಪಡ್ತಾ ಇದಾರೆ. ಅವ್ರ ದುಡ್ಡು ಅವ್ರು ತಗೊಳೋದಕ್ಕಾಗ್ಲಿ, ಬಡ್ಡಿ ತಗೊಳೋದಕ್ಕಾಗ್ಲಿ, ಒಂದ್ ಸುಮ್ನೆ ಹೋಗಿ ಪಾಸ್ಬುಕ್ ಅಲ್ಲಿ ಎಂಟ್ರಿ ಮಾಡಿಸ್ಕೊಂಡ್ ಬರ್ತಾರೆ ಹೊರತು ಅದ್ರಲ್ಲೇ ಖುಷಿ ಪಡ್ಬೇಕಷ್ಟೇ ಹೊರತು ದುಡ್ಡಂತೂ ಯಾರಿಗೂ ಕೈಗೆ ಸಿಗ್ತಾ ಇಲ್ಲ ಇವತ್ತು 1.5 ವರ್ಷದಿಂದ. 1 ಲಕ್ಷ ಕೊಟ್ಟಿರೋದ್ ಬಿಟ್ರೆ ಅವತ್ತಿಂದ ಇವತ್ತವರ್ಗುನು ಅದು ಆಡಿಟ್ ಆಗ್ಬೇಕು, ಆಡಿಟ್ ಇಂದ RBIಗೆ ಹೋಗ್ಬೇಕು, RBI ನೆಕ್ಸ್ಟ್ ಏನ್ ಡಿಸಿಷನ್ ತಗೊಂತಾರೋ ಅದ್ರ ಮೂಲಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ಹೊರತು ಇನ್ನೇನು ಮುಂದುವರಿತಾ ಇಲ್ಲ. ನನ್ನ ಅನಿಸಿಕೆ ಏನು ಅಂದ್ರೆ, ಅಟ್ಲೀಸ್ಟ್ ಇದನ್ನ ಪ್ರೆಷರ್ ಬಿಲ್ಡ್ ಮಾಡಿ
ಪ್ರೈಮ್ ಮಿನಿಸ್ಟರ್ ಹತ್ರ ಇಲ್ಲ ಅಂದ್ರೆ ಯಾರ ರೆಸ್ಪೆಕ್ಟಿವ್ ಮಿನಿಸ್ಟರ್ಸ್ ಯಾರು ಇರ್ತಾರೋ ಅವ್ರ ಹತ್ರ ಬಿಲ್ಡ್ ಮಾಡಿ ಇದನ್ನ CBI ವಹಿಸಿ, ಏನಕ್ಕಂದ್ರೆ ಅದು ಪ್ಯಾರಲಲ್ ಆಗಿ ನಡೀಲಿ. ಆಮೇಲೆ ಇನ್ನು ಯಾವ್ದಾದ್ರು ಬ್ಯಾಂಕ್ ಜೊತೆ ಮರ್ಜರ್ ಆಗಿದ್ಯಾ ಅದನ್ನು ವಿ ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್ ಸೊ ದಟ್ ಇನ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜನಗಳಿಗೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡೋದ್ರಲ್ಲಿ ಹೆಲ್ಪ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಗ್ರೇಟ್ಫುಲ್ ಫಾರ್ ಯು ಸರ್. ವಿ ಆಲ್ ಡೆಪಾಸಿಟರ್ಸ್ ವಿಲ್ ಬಿ ವೆರಿ ಗ್ರೇಟ್ಫುಲ್ ಅಂಡ್ ವಿಲ್ ಕೀಪ್ ಯು ಇನ್ ಮೈಂಡ್ ಫಾರ್ ಎವರ್. ಆಕ್ಚುಲ್ ಆಗಿ ಏನಕ್ಕಂದ್ರೆ ಎಲ್ಲಾರ್ಗೂ ಕಷ್ಟ ಇದೆ, ನೀವೇ ನೋಡ್ತಿದ್ದೀರಾ. ಮೇಜರ್ ಆಫ್ ದ ಡೆಪಾಸಿಟರ್ಸ್ ಆರ್ ಫ್ರಮ್ ಸೀನಿಯರ್ ಸಿಟಿಸನ್ಸ್ ಅಂಡ್ ಫಾರ್ their ಕಮಾಡಿಟೀಸ್ ಲೈಕ್ ಫುಡ್ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು. ನಾಳೆ ದಿವಸ ಕಾಯಿಲೆ ಬಂದ್ರು ಯಾರು ಬಂದು ಕೇಳಲ್ಲ ಇಲ್ಲಿ. ಇವಾಗ ನೋಡಿ ಆಲ್ರೆಡಿ 50-60 ಜನ ಸತ್ತೋಗಿದ್ದಾರೆ. ಆಮೇಲೆ ನವೀನ್ ಅವ್ರು ಹೇಳ್ದಂಗೆ ಅವ್ರು ಎಷ್ಟೊಂದು ಮೇಲ್ಸ್ ಗಳು ಕಳ್ಸಿರೋದಾಗಿರ್ಬೋದು, ನಾವು ಎಷ್ಟೊಂದು ಕಳ್ಸಿದೀವಿ, ಯಾವ್ದಕ್ಕೂ ಪ್ರತಿಕ್ರಿಯೆ ಇಲ್ಲ. ಈ ತರ ಪರಿಸ್ಥಿತಿ ಇದ್ದಾಗ ಜನಸಾಮಾನ್ಯರಿಗೆ ನಂಬಿಕೆ ಹೊರಟೋಗ್ಬಿಡುತ್ತೆ ಪಾಲಿಟಿಕ್ಸ್ ಅಲ್ಲಿ, ಇಲ್ಲ ಇದ್ರ ಮೇಲೆ. ಇವಾಗ ಅಂಬೇಡ್ಕರ್ ಮಾಡಿರುವಂತ ಸಂವಿಧಾನ ಮೇಲೆನೆ ಇದು ಇವತ್ತು ನಂಬಿಕೆನೆ ಹೊರಟೋಗುತ್ತೆ ಇವತ್ತಿನ ಪರಿಸ್ಥಿತಿಲಿ. ಏನ್ ಇವಾಗ ನಾವ್ ಇಂಡಿಯಾದಲ್ಲಿ ಇದೀವ ಇಲ್ಲ ಬೇರೆ ಯಾವ್ದೋ ದೇಶದಲ್ಲಿ ಇದೀವ, ನಮ್ಗೆ ನಮ್ ದುಡ್ಡು ತಗೊಳಕ್ಕೆ ನಾವ್ ಇಷ್ಟೊಂದೆಲ್ಲ ಪರದಾಡ್ಬೇಕಲ್ಲ ಪರಿಸ್ಥಿತಿ ಅನ್ನೋ ತರ ಆಗ್ಬಿಟ್ಟಿದೆ ಇವತ್ತಿಗೆ. ಚಂದ್ರಶೇಖರ್ ಸರ್, ಒಂದ್ ಸೆಕೆಂಡ್ ಸರ್. ಹೇಳಿ. ಸರ್ ಈಗ ಒಂದೇ ಒಂದು ಪರಿಹಾರ, ಇದಕ್ಕೆಲ್ಲ ಒಂದೇ ಒಂದು ಪರಿಹಾರ ಆಗುತ್ತೆ. ನಮ್ಮ MP ಅವರು ರಾಷ್ಟ್ರೀಯ ಬಿಜೆಪಿಯ ಯುವ ಬಿಜೆಪಿಯ ಅಧ್ಯಕ್ಷರು, ನಿಮಗೆಲ್ಲ ಗೊತ್ತಿರೋಂತ ಸರ್. ಕೋಆಪರೇಟಿವ್ ಮಿನಿಸ್ಟರ್ ಸೆಂಟ್ರಲ್ ಇವಾಗ ಅಮಿತ್ ಶಾ ಅವರು ಇವರ ಕಚೇರಿ ಉದ್ಘಾಟನೆಗೆ ಬಂದಿದ್ದಾರೆ. ಇವರು ರಾಷ್ಟ್ರೀಯ ಒಬ್ಬ ನಾಯಕರಿಗೆ ಸ್ಥಾನದಲ್ಲಿ ಮುಂಚೂಣಿಯಲ್ಲಿರೋಂತ ನಮ್ಮ MP ಅವರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತ ದೇವೇಗೌಡರು ತಾವು ದಯವಿಟ್ಟು ಅಮಿತ್ ಶಾ ಅವ್ರನ್ನಾಗ್ಲಿ ಪ್ರಧಾನಮಂತ್ರಿಗಳನ್ನಾಗ್ಲಿ MP ಮುಖಾಂತರ ಅವ್ರನ್ನು ಜೊತೆಲಿ ಕರ್ಕೊಂಡು ನೀವು ಹೋಗಿ ಏನಾದ್ರೂ ಕುಂತ್ಕೊಂಡು ಮಾತಾಡಿದ್ರೆ ಮಾತ್ರ ಇದಕ್ಕೆ ಏನಾದ್ರೂ ಸಾಲ್ವ್ ಆಗುತ್ತೆ ಅಂತ ಅಂದ್ರೆ ಆಗ್ಬೋದು ಸರ್. ಯಾಕೆಂದ್ರೆ ಮಾಜಿ ಪ್ರಧಾನಮಂತ್ರಿಗಳಿಗೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ, ತಮ್ಮ ಹತ್ರನು ಮಾತಾಡಿಸ್ತೀನಿ ನಾನು. ನಮ್ಮ ಹರೀಶ್ ಅವರು ನಾವೆಲ್ಲ ಹೋಗ್ತೀವಿ ಈಗ, ಅವ್ರಿಗೂ ಒಂದು ಮೆಮೊರಂಡಮ್ ಕೊಟ್ಟು ತಮ್ಗೆ ಒಂದು ಗಮನಕ್ಕೆ ಬರೋ ತರ ನೀವು ಮಾತಾಡಿ. ಯಾಕೆಂದ್ರೆ ರಾಜ್ಯಸಭೆಯಲ್ಲಿ ತಾವು ಇರ್ತೀರ, ಅವರು ಮಾತಾಡ್ಲಿ. ನೀವಿಬ್ರು ಸೇರಿ ನಮ್ಮ ಅಮಿತ್ ಶಾ ಅವ್ರಿಗೆ ಇಲ್ಲ ಪ್ರಧಾನಮಂತ್ರಿಗಳಿಗೆ ನೀವೊಂದು ನಿಮ್ಮ ಮನವಿಯನ್ನು ಸಲ್ಲಿಸಿದ್ರೆ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್. MP ಅವರು ಯಾಕೆ ಈ ರೀತಿ ಹಿಂದೆ ಹೋಗ್ತಾ ಇದಾರೆ? ಯಾಕೆ ನೀವು ಯಾಕೋ ಒಬ್ರು ಹೇಳಿದ್ರೀಗ RCS ಫ್ರಾಡ್ ಮಾಡಿರೋದು, RBI ಫ್ರಾಡ್ ಮಾಡಿರೋದು. ಈಗ ಅವ್ರ ಹತ್ರನೇ ನೀವು ಆಡಿಟ್ ಕೊಟ್ರೆ ಅವ್ರೇನು ನಾನ್ ತಪ್ಪಿತಸ್ಥ, ನಾನ್ ಕಳ್ತನ ಮಾಡಿದ್ದೀನಿ ಅಂತ ಹೇಳ್ತಾರ? ಹೇಳಕ್ ಸಾಧ್ಯನೇ ಇಲ್ಲ. ಆದ್ರಿಂದ ದಯವಿಟ್ಟು ನೀವು ಅವ್ರನ್ನ ಭೇಟಿ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ದಯವಿಟ್ಟು ನೀವು ಅವ್ರು ಭೇಟಿ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಮಾತಾಡ್ತೀರಾ? ಸರ್, ನನ್ನ ಹೆಸರು ಅರವಿಂದ್ ಅಂತ. ಹೇಳಿ ಸರ್, ಆಕ್ಚುಲಿ ಇವರೆಲ್ಲ ಈಗ ಯಾವ ರೀತಿ ನಮ್ಮನ್ನ ನೋಡ್ಕೋತಿದ್ದಾರೆ ಅಂದ್ರೆ, ನಾವೆಲ್ಲರೂ ದುಡ್ಡು ತೆಗೆದು ಎಲ್ಲೋ ಫಂಡ್ ಅಲ್ಲೋ ಇಲ್ಲ ಯಾವ್ದೋ ರೋಡ್ ಮಧ್ಯನೋ ಇಟ್ಟಿದೀವಿ, ಅದು ನಿಮ್ ಪ್ರಾಬ್ಲಮ್, ನಿಮ್ ದುಡ್ಡು ನೀವು ನೋಡ್ಕೊಂಡ ಸರಿಗೆ ಆ ರೀತಿ ಅನ್ನೋದು ಮಾತಾಡ್ತೀವಿ. ಆಕ್ಚುಲಿ ನಾವು ದುಡ್ಡನ್ನ ಎಲ್ಲೂ ಇಟ್ಟಿಲ್ಲ. ನಾವು ದುಡ್ಡು ಇಟ್ಟಿರೋದು ಬ್ಯಾಂಕ್ ಅಲ್ಲಿ. ಯಾವ ಬ್ಯಾಂಕು? RBI ಗವರ್ನೆನ್ಸ್ ಅಂಡರ್ ಬ್ಯಾಂಕ್. ಸೊ ಈ ಕೋಆಪರೇಟಿವ್ ಬ್ಯಾಂಕ್ ನಡೆಸಬೇಕಂದ್ರೆ RBI ಅವ್ರ ಲೈಸೆನ್ಸ್ ಕೊಟ್ಟರು ಮಾತ್ರ ನಡ್ಸಕ್ಕಾಗೋದು. ಅದು ಅಲ್ದಿರ ಕೋಆಪರೇಟಿವ್ ಬ್ಯಾಂಕ್ ಅವರು ಇಷ್ಟು ಶ್ಯೂರಿಟಿ ಅಮೌಂಟ್ ಅಂತ ಇಟ್ಟಿರ್ಬೇಕು, ಬಾಂಡ್. ಸೊ ಲೈಸೆನ್ಸ್ ಪಡೆಯೋದಿಕ್ಕೆ. ಸೊ ಈ ದುಡ್ಡೆಲ್ಲ ಏನಾಯ್ತು? ಇದು RBI ಇದೆಯಾ ಇಲ್ವಾ? ಆಮೇಲೆ ಇನ್ನೊಂದು, ಇವ್ರಿಗೆ ಫ್ರಾಡ್ ಆಗಿದೆ, ಇಷ್ಟೊಂದು 2,000 ಕೋಟಿ ಫ್ರಾಡ್ ಆಗಿದೆ ಅಂತಂದ್ರೆ ಇದು ಒಂದ್ ದಿವಸದಲ್ಲಿ ಆಗಿರೋದಲ್ಲ, ಇದು ಎಷ್ಟೋ ವರ್ಷದ ಸೇರಿರುತ್ತೆ ಇದ್ರಲ್ಲಿ. ಸೊ ವರ್ಷ ಅವ್ರು ಆಡಿಟ್ ಮಾಡ್ಬೇಕಾದ್ರೆ ಇದು ಏನಕ್ಕೆ ಸಿಕ್ಕಿಲ್ಲ ಅವ್ರಿಗೆ, RBI ಅವ್ರಿಗೆ? ಈಗ ಇದ್ದಕ್ಕಿದ್ದಂಗೆ 2019 ಅಲ್ಲಿ ಆಡಿಟ್ ಮಾಡ್ಬೇಕಾದ್ರೆ ಏನಕ್ಕೆ ಇಷ್ಟೆಲ್ಲ ಫ್ರಾಡ್ ಸಿಕ್ತು? ಸೊ ಇಷ್ಟು ವರ್ಷ ಏನ್ ಆಡಿಟ್ ಮಾಡ್ತಿದ್ರು ಅದ್ರಲ್ಲಿ ಯಾಕೆ ಮುಚ್ಚಾಕೋದನ್ನೆಲ್ಲ? ಸೊ ಇದ್ರಲ್ಲಿ ಯಾರ್ದಿದೆ ಕೈವಾಡ ಹಿಂದೆ? ಸೊ RBI ಅವ್ರ ಕೈವಾಡ ಇದ್ದೇ ಇರುತ್ತೆ. ಸೊ ಇದೆಲ್ಲ ಒಟ್ಟು ಎಲ್ಲ ಸೇರ್ಕೊಂಡು ಮಾಡಿರುವಂತ ಅನಾಚಾರ. ಸೊ RBI ಅಂಡರ್ ಯಾರು ಏನಿದೆ, ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಕಂಟ್ರೋಲ್ ಇರುತ್ತೆ. ಸೊ ದೇ ಹ್ಯಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಅವ್ರೇನ್ ಮಾಡ್ಬೇಕು, ಫಂಡಿಂದ, ಗೌರ್ಮೆಂಟ್ ಫಂಡಿಂದ ರಿಲೀಸ್ ಮಾಡಿ, ಆಮೇಲೆ ಯಾರ್ಯಾರು ಇದನ್ನ ಫ್ರಾಡ್ ಮಾಡಿದಾರೆ ಅವ್ರದ್ದು ಪ್ರಾಪರ್ಟಿನ ಸೀಸ್ ಮಾಡ್ಲಿ, ಅವರಿಂದ ರಿಕವರ್ ಮಾಡ್ಲಿ. ಸೊ ಈ ತರ ಆಯ್ತು ಅಂದ್ರೆ ನೆಕ್ಸ್ಟ್ ಈ ತರ ಒಂದ್ ಬ್ಯಾಂಕ್ ಅಲ್ಲ, ಇದು ಒಂದ್ ಬ್ಯಾಂಕ್ ಆದ್ಮೇಲೆ ಇನ್ನೊಂದ್ ಬ್ಯಾಂಕ್ ಆಗ್ತಾನೆ ಇರುತ್ತೆ. ಇದು ಎಷ್ಟನೇ ಬ್ಯಾಂಕ್ ಈ ತರ ಆಗ್ತಿರೋದು? ಸೊ ಇದಕ್ಕೆ ಎಂಡೇ ಇಲ್ವಾ? ಅಂದ್ರೆ ಗೌರ್ಮೆಂಟ್ ಅನೌನ್ಸ್ ಮಾಡ್ಬಿಡ್ಲಿ, ಓಕೆ ಇನ್ಮೇಲೆ ಯಾರು ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಡಬೇಡಿ, ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇಟ್ರೆ ರಿಸ್ಕ್, ನಿಮ್ ಹಣಕ್ಕೆ ನೀವೇ ಜವಾಬ್ದಾರು, ನಾವು ಜವಾಬ್ದಾರ ಅಲ್ಲ ಅಂತ ಅವರು ಪ್ರೆಸ್ ಮೀಟ್ ಕರೆದ್ಬಿಟ್ಟು ಅನೌನ್ಸ್ ಮಾಡ್ಲಿ ಗೌರ್ಮೆಂಟ್.
ಸೊ ಅವಾಗ ಫಸ್ಟ್ ಆಫ್ ಆಲ್ ಅವ್ರು ಲೈಸೆನ್ಸ್ ನಿಮಗೆ ಕೊಡ್ತಾರೆ ಕೋಆಪರೇಟಿವ್ ಬ್ಯಾಂಕಿಗೆ. ನಿಮ್ಗೆ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಫ್ರಾಡ್ ನಿಮ್ಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ, ಮಾನಿಟರ್ ಮಾಡಕ್ಕಾಗಲ್ಲ ಅಂದ್ರೆ ವೈ ದೇ ಹ್ಯಾವ್ ಟು ಗಿವ್ ದ ಲೈಸೆನ್ಸ್ ಟು ದ ಕೋಆಪರೇಟಿವ್ ಬ್ಯಾಂಕ್ ಟು ರನ್. So if they are not capable of handling the cooperative bank, then they should not license the cooperative bank. ಇಲ್ಲ ಅಂದ್ರೆ ಗೌರ್ಮೆಂಟ್ ಹೇಳ್ಬೇಕು, ಓಕೆ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಯಾರು ದುಡ್ಡು ಇಡ್ಬೇಡಿ, ಯಾಕಂದ್ರೆ ದುಡ್ಡು ಇಟ್ಟರೆ ನಾವು ಗ್ಯಾರಂಟಿ ಕೊಡಲ್ಲ, ದುಡ್ಡು ಹೋದ್ರು ಹೋಗ್ಬೋದು ಅಂತಂದ್ರೆ ಯಾರು ಕೋಆಪರೇಟಿವ್ ಬ್ಯಾಂಕ್ ಹೋಗೋದೇ ಇಲ್ಲ. ಸೊ ಕೋಆಪರೇಟಿವ್ ಬ್ಯಾಂಕ್ ಹೋಗುವಂತದ್ದು ಇವರೇ, ಜನಧನ್ ಅಕೌಂಟ್ ಅಂತ ಹೇಳೋದು ಇವರೇ, ಎಲ್ಲಾನು ಬ್ಯಾಂಕ್ ಇಂದನೇ ಟ್ರಾನ್ಸಾಕ್ಷನ್ ಮಾಡಿ ಅಂತ ಹೇಳೋದು ಇವರೇ. ಸೊ ನಾವು ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಟರೆ ಬ್ಯಾಂಕ್ ಏನಾದ್ರು ಮುಚ್ಕೊಂಡು ಹೋಗಿ ಯಾವನಾದ್ರು ಹಲ್ಕ ಕೆಲಸ ಮಾಡಿದ್ರೆ ನಿಮ್ ದುಡ್ಡು ನಮಗ್ ಬರಲ್ಲ. ಸೊ ಇನ್ನು ಎಷ್ಟು ವರ್ಷ ಅಂತ ನಾವ್ ಇದೇ ತರ ಟ್ಯಾಕ್ಸ್ ಪೇಯರ್ಸ್ ಆಗ್ಲಿ, ಬಡವರಾಗ್ಲಿ, ಪಾಪ ಸೀನಿಯರ್ ಸಿಟಿಜನ್ಸ್ ಆಗ್ಲಿ, ಆಕ್ಚುಲಿ ನಮ್ ತಾಯಿ ಹೆಸರಲ್ಲೂ ಇದೆ ದುಡ್ಡು ಅಕೌಂಟ್, ನಮ್ ತಂದೆ ಹೆಸರಲ್ಲೂ ಇದೆ, ನಂದು ಇದೆ. ಸೊ ನಾವೆಲ್ಲ RBI ಆಡಿಟ್ ರಿಪೋರ್ಟ್ ನೋಡಿ ಅದೆಲ್ಲ ನೋಡ್ಬಿಟ್ಟು ನಾವು ದುಡ್ಡನ್ನ ಏನೋ ಒಂದು ನಂಬಿಕೆ ಮೇಲೆ ಇಟ್ಟಿರ್ತೀವಿ. ಸೊ ವೆನ್ RBI ಈ ರೀತಿ ನಮ್ಗೆ ಮೋಸ ಮಾಡ್ತಂದ್ರೆ ನಾವ್ ಇನ್ನೆಲ್ಲಿ ಹೋಗೋಣ, ಯಾರನ್ನ ಕೇಳೋಣ? ಸೊ ದಿಸ್ ಈಸ್ ಈ ಇದನ್ನ ನಾವು ಕ್ವಶನ್ ಮಾಡ್ಲೇಬೇಕು ಸರ್ RBIಗೆ. ಸರ್ ನಮಸ್ಕಾರ. ಹಲೋ ನಮಸ್ಕಾರ ಸರ್, ಕೇಳಿಸ್ತಿದ್ಯಾ? ನಾನು ಸೀತಾರಾಮ್ ಮಾತಾಡ್ತಿರೋದು. ಹಲೋ ಮಾತಾಡಿ ಸೀತಾರಾಮ್, ಮಾತಾಡಿ. ಹಾ ಸರ್, ನಾನು ಡಿಪಾಸಿಟರು. ನಾನು ನಮ್ಮ ತಂದೆ ಹಾಗೂ ನನ್ನ ತಮ್ಮ ಎಲ್ರು ಹಾಕಿದೀವಿ. ಸೊ ನಾನು ಕೇಳ್ತಿರೋದು ಇಷ್ಟನೇ, ಇದೊಬ್ರು ಎಕ್ಸ್ಟೆನ್ಷನ್ ಮಾಡ್ತಾನೆ ಇದಾರೆ RBI ಕಡೆಯಿಂದ. ಈಗ ಜುಲೈ 10 ತನಕ ಅದನ್ನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಇದಾದ್ಮೇಲೆ ಏನಾದ್ರು ಡಿಸಿಷನ್ ತಗೋತಾರಾ ಇಲ್ವಾ ಅಂತ ತಿಳ್ಕೊಬೇಕಾಗಿದೆ ಒಂದು. ಇನ್ನೊಂದು ನನಗೆ ಬಹಳ ದಿವಸದಿಂದ ಕಾಡ್ತಿರೋದು ಅಂದ್ರೆ, ಈಗ ಅವರು ಇನ್ನೊಬ್ರು ಹೇಳದ ಹಾಗೆ ಒಂದು ಡೆಪಾಸಿಟ್ ಅಂತ ಒಂದು ಇಷ್ಟು ಅಮೌಂಟ್ ಅಂತ ಇದ್ದೇ ಇರುತ್ತೆ RBI ಹತ್ರ ಆಗ್ಲಿ ಕೊಟ್ಟಿರುವಂತದ್ದು. ಸೊ ಅದರಿಂದ ಯಾಕೆ ಒಂದ್ ಸ್ವಲ್ಪ ಮಟ್ಟಿಗೆ ಹಣನಾರು ರಿಲೀಸ್ ಮಾಡಿಸ್ಬಾರ್ದು ಇವರು? ಸ್ವಲ್ಪ ವಯಸ್ಸಾದವ್ರಿಗೆ ಯಾರು ಕಷ್ಟ ಪಡ್ತಿದ್ದಾರೆ, ಕೆಲಸ ಕಳ್ಕೊಂಡಿದ್ದಾರೆ, ಈ ಪ್ಯಾಂಡಮಿಕ್ ಇಂದ ಹೆಲ್ತ್ ಇಶ್ಯೂಸ್ ಇದೆ, ಅವ್ರಿಗೆ ಸರ್ಜರಿಗೆ ದುಡ್ಡಿಲ್ಲ, ತುಂಬಾ ಒದ್ದಾಡ್ತಿದ್ದಾರೆ. ಸೊ ಸ್ವಲ್ಪ ಮಟ್ಟಿಗಾರ ಹಣ ರಿಲೀಸ್ ಆದ್ರೆ ಸ್ವಲ್ಪ ಮಟ್ಟಿಗಾರ ರಿಲೀಫ್ ಸಿಗತ್ತೆ ಅವ್ರಿಗೆ. ಸೀನಿಯರ್ ಸಿಟಿಸನ್ಸ್ಗೆ ಸ್ವಲ್ಪ ಮಟ್ಟಿಗಾರು ಅವ್ರಿಗೆ ಸ್ವಾವಲಂಬನೆಗೋಸ್ಕರ ಅವ್ರು ಒಂದಿಷ್ಟು ದುಡ್ಡನ್ನ ಕೂಡಿಟ್ಟಿರ್ತಾರೆ. ಅದನ್ನು ಕಿತ್ಕೊಂಡು ಇವ್ರು ಈ ತರ ಮಾಡ್ತಿರೋದು ಬಹಳ ಶೋಚನೀಯ. ಮತ್ತೆ ಹಾಗೆ ಅದ್ ಹೇಗೆ ರಾಮಕೃಷ್ಣ ಅವರನ್ನ ಮತ್ತೆ ಅವ್ರ ಗ್ಯಾಂಗ್ ಅನ್ನ ಹೇಗೆ ಅವರು ಬೇಲ್ ಮೇಲೆ ರಿಲೀಸ್ ಮಾಡ್ಬಿಟ್ಟಿದ್ದಾರೆ? ಅದನ್ನ ಫಸ್ಟ್ ಅವ್ರನ್ನ ಒಳಗೆ ಹಾಕಿಸಿ ಅವ್ರು ಇರೋದೆಲ್ಲ ಮುಟ್ಗೋಲ್ ಹಾಕಿ ಅದನ್ನ ಪರಾಭರೆ ಮಾಡಿ ಅದ್ರ ದುಡ್ಡನ್ನ ನಮ್ಗೆ ಕೊಡ್ಸ್ಕೊಡ್ಬೇಕು. ಸೊ ಈ ಮಟ್ಟದಲ್ಲಿ ಮಾಡೋದ್ರೆ ಸ್ವಲ್ಪ ಬೇಗ ಕೆಲಸ ಆಗ್ಬೋದೇನೋ ಅಂತ ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಓಕೆ, ನೆಕ್ಸ್ಟ್. ನಮಸ್ಕಾರ ಸರ್, ಸುಧಾರ ಗೌತಮ ಅಂತ. ಹಲೋ, ಕೇಳಿಸ್ತಾ ಇದೆಯಾ ಸರ್? ಸರ್, ನಾನು ನಮ್ಮ ಯಜಮಾನ್ರು ಇಬ್ರು ಸೀನಿಯರ್ ಸಿಟಿಜನ್ ಸರ್. ನಮಗೆ ಪೆನ್ಷನ್ ಇಲ್ಲ. ನಮಗೆ ಹಾರ್ಡ್ಲಿ ಬಂದಿರೋ ದುಡ್ಡನ್ನ ತಗೊಂಡೋಗಿ ಏನೋ 1% ಜಾಸ್ತಿ ಸಿಗತ್ತಲ್ಲ, ಕೋಆಪರೇಟಿವ್ ಬ್ಯಾಂಕ್ ಸೇಫ್ ಅಂತ ಹೇಳಿ ವಿದ್ಯಾರಣ್ಯಪುರದಲ್ಲೇ ಬ್ರಾಂಚ್ ಆಯ್ತು ಅಂತ ಹೇಳಿ ಇಟ್ಟು 6 ತಿಂಗಳಿಗೆ ಈ ತರ ಆಗೋಗಿದೆ. ಮಗ ತುಂಬಾ ಚಿಕ್ಕವನು, ಅವನು ಇನ್ನೂ ಓದ್ತಾ ಇದ್ದಾನೆ, ಬಾಡಿಗೆ ಮನೇಲಿ ಇದೀವಿ. ಅವನೊಂಚೂರು ಇನ್ನೊಂದ್ 2 ವರ್ಷದಲ್ಲಿ ಓದ್ ಮುಗಿಸ್ತಾನೆ, ನಾವ್ ಈ ದುಡ್ಡು ತೆಗೆದು ಏನೋ ಒಂದ್ ಕಡೆ ಒಂದ್ ಮನೆ ತಗೋಬಹುದು, ಇದ್ ಮಾಡ್ಬೋದು, ಕೈಯಲ್ಲಿದ್ರೆ ಖರ್ಚಾಗತ್ತೆ, ಅದರಿಂದ ಇಂಟ್ರೆಸ್ಟ್ ನಿಂದ ನಾವು ಜೀವನ ಮಾಡ್ಬೋದು ಅಂತ ಇಟ್ವಿ. 6 ತಿಂಗಳಾದ್ಮೇಲೆ ಹಿಂಗಾಗಿದೆ. ನಮ್ಗೆ ಇವಾಗ ಜೀವನ ಮಾಡಕ್ಕೂ ಕಷ್ಟ, ಮಗಂಗೂ ಕೆಲ್ಸ ಇಲ್ಲ. ನಾವಿಬ್ರು ರಿಟೈರ್ಡ್ ಪರ್ಸನ್ಸ್, ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಗಳಲ್ಲಿ ಇದ್ದವ್ರು ನಾವು. ನಮ್ಗೆ ಪೆನ್ಷನ್ ಬರಲ್ಲ, ಬರೀ PF ಪೆನ್ಷನ್ 2,000 ಬರುತ್ತೆ. ಅದ್ರಲ್ಲಿ ನಾವ್ ಏನ್ ಜೀವನ ಮಾಡ್ಬೋದು? 15,000 ಬಾಡಿಗೆ ಹೆಂಗ್ ಕಟ್ಬೋದು ಸರ್? ಈಗ 1.5 ವರ್ಷದಿಂದ ಏನು ಕೊಡದೇ ಇದ್ರೆ ಇವ್ರು ನಾವ್ ಹೇಗ್ ಜೀವನ ನಡೆಸ್ಬೋದು? ಇಂತ ಬೇಕಾದಷ್ಟು ಜನ ಇಂಥದೆಲ್ಲ ನಡೆಸ್ತಾ ಇದಾರೆ. ಪಾಪ ಜೀವನಕ್ಕೆ ತೊಂದರೆಗಳಾಗೋಗಿದೆ ಎಷ್ಟೊಂದ್ ಜನಕ್ಕೆ. ಏನಾದ್ರೂ ಸ್ವಲ್ಪ ಇಂಟ್ರೆಸ್ಟ್ಗಳಾದ್ರೂ ಕೊಡೋದನ್ನಾದ್ರೂ ರಿಲೀಸ್ ಮಾಡ್ತಾ ಇದ್ರೆ ಒಂದ್ ಸ್ವಲ್ಪನಾದ್ರೂ ಜೀವನ ನಡೆಯುತ್ತೆ ಸರ್. ದಯವಿಟ್ಟು ತಾವ್ ಈ ತರದಾದ್ರೂ ಅಟ್ಲೀಸ್ಟ್ ಇಂಟ್ರೆಸ್ಟ್ ಅಮೌಂಟ್ಗಳಾದ್ರೂ ಇಮಿಡಿಯೇಟ್ ಆಗಿ ಕೊಡ್ಸೋಂಗಾದ್ರೂ ಮಾಡಿದ್ರೆ ಆ ಮಂತ್ ಒಂಚೂರು ಏನಾದ್ರು ತಿನ್ನಕ್ಕಾದ್ರೂ ಆಗತ್ತೆ. ಎಷ್ಟು ಅಂತ ಸಾಲ ಮಾಡ್ಕೊಳಕ್ ಆಗತ್ತೆ? ಬರುತ್ತೆ ಅಂತ ಡಿಸೆಂಬರ್ ಅಲ್ಲಿ ಆಗತ್ತೆ ಅಂದ್ರು, ಮಾರ್ಚ್ ಅಲ್ಲಿ ಆಗತ್ತೆ ಅಂದ್ರು, ಇವಾಗ ಜುಲೈ ಹೇಳ್ತಾರೆ. ಜುಲೈಯಲ್ಲೂ ಗ್ಯಾರಂಟಿ ಇಲ್ಲ. ಹಲೋ, ಆಯ್ತು, ನಾವು ಮಾತಾಡೋಣ. ಹಲೋ, ನೆಕ್ಸ್ಟ್. ಹಲೋ, ಯಾರು ಹೆಸರು ಹೇಳಿ? ಹಲೋ, ತಮ್ಮ ಹೆಸರು ಹೇಳಿ.
Sir, ನಾನು ಸೂರ್ಯನಾರಾಯಣ ready to speak. Please allow me to speak. Okay. ಸೂರ್ಯನಾರಾಯಣ ಅವರೇ ಹೇಳಿ. Sir, I am comfortable in English. Okay. Yeah, I am comfortable in English. Sudha Raghotman has told whatever things he has told is applicable to me also. Okay. We are husband and wife living here in Basaveshwar Nagara alone. Okay. We require some relief from the HDRB bank. But recently, FM was telling something about the DGICC 5 lakhs, 1 lakh to 5 lakhs or something like that. She told me that bank we will not allow the bank to go to liquidation. We will try to help everybody, she told. What is the main meaning of the everybody? If everybody is not allowed to take whatever the amount the bank is going to give to everybody, tomorrow, consisting of, let us take the bank family of 4 people who are this was given the deposit for the higher deposit rate. Tomorrow, if the bank is going to give 5 lakhs or 4 lakhs, whatever thing it may be, into 5, will they not take it or not? Whatever the money is given to the bank, we are supposed to take it, sir. DGICs must be permitted, and if it is allowed, whatever the money is coming, let them take it. And what she says, she will not be liquidated. FM has told, very clearly told me that told to the public itself, very near to your office there, and MP's office there in the Asghar Ali Road, that she will not get it liquidated. That's what she was telling. And I will see that somehow it will survive. If such is the case, what is this? If DGICC is concentrate, sir, you are the only person fighting in the parliament. I know it. How are you going to tackle it if DGICC is going to come? That's all. What is that? Okay, I will take it. Hello. Okay, thank you. That's all my resource, sir. Information. Thank you very much, sir. Okay. ನೆಕ್ಸ್ಟ್ ಯಾರು ಮಾತಾಡ್ತೀರಾ ಸರ್? ಚಂದ್ರಶೇಖರ್ ಸರ್, ಇನ್ನೊಂದ್ 2 ಪಾಯಿಂಟ್ ನಾನು ಹೇಳ್ಬೇಕಾಗಿತ್ತು. ಹೇಳ ಹೇಳಿ ಸರ್. ಲಾಸ್ಟ್ ಇಯರ್ ಮಾರ್ಚ್ 2020 ನಲ್ಲಿ ಅವರೊಂದು ಆರ್ಡಿನೆನ್ಸ್ ಪಾಸ್ ಮಾಡಿದ್ವಿ ಅಂತ ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಅಂಡ್ ಕಂಪನಿ. ಅದ್ರ ಪ್ರಕಾರ ಕೋಆಪರೇಟಿವ್ ಬ್ಯಾಂಕ್ಸ್ ಎಷ್ಟೋ ಜನ ಡಿಪಾಸಿಟರ್ಸ್ ತೊಂದರೆ ಆಗಿರೋದ್ರಿಂದ ವಿ ವಿಲ್ ಟ್ರೈ ಟು ಹೆಲ್ಪ್ ಆಲ್ ದೀಸ್ ಪೀಪಲ್ ಉದ್ದೇಶನ ಆರ್ಡಿನೆನ್ಸ್ ಪಾಸ್ ಮಾಡ್ತಿದೀವಿ, ಗ್ರೇಟರ್ ಕಂಟ್ರೋಲ್ ಆಫ್ RBI ತರ್ತೀವಿ ಅಂತ ಹೇಳಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಆರ್ಡಿನೆನ್ಸ್ ಎಲ್ಲಿಗೆ ಹೋಯ್ತು? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಇಸ್ ಮಿಸ್ಟರ್ ನವೀನ್ ಬಾಲಾಜಿ ಅಂಡ್ ಕುಲಕರ್ಣಿ ಹೇಳಿದ ಹಾಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗೆ ಬಡ್ಜೆಟರಿ ಪ್ರಾವಿಷನ್ ಆಫ್ ಕ್ಯಾಪಿಟಲ್ ಇನ್ಸ್ಟಿಟ್ಯೂಷನ್ ಇರೋದ್ರಿಂದ ಇಷ್ಟೊಂದು ಜನ ಪುವರ್ ಆರ್ಡಿನರಿ ಮಿಡಲ್ ಕ್ಲಾಸ್ ಅಂಡ್ ಲೋವರ್ ಮಿಡಲ್ ಕ್ಲಾಸ್ ಸಫರ್ ಆಗ್ತಿರೋ ಕೋಆಪರೇಟಿವ್ ಬ್ಯಾಂಕ್ ಕೈಯಲ್ಲಿ ವೈ ಕಾಂಟ್ ದೇ ಅಮೆಂಡ್ ದ ಏನೋ ಆರ್ಡಿನೆನ್ಸ್ ಪಾಸ್ ಮಾಡಿ ದೊಡ್ಡದಾಗಿ ಹೇಳ್ಕೊಂಡ್ರಲ್ಲ, ಅದರ ಅಂತರ್ಗತದಲ್ಲಿ ಈ ಕ್ಯಾಪಿಟಲ್ ಇನ್ಫ್ಯೂಷನ್ ಆಗ್ಲಿ ಇವಾಗ ಅಲ್ಲಿ ಇಲ್ಲಿ ಕನ್ಫರ್ಮ್ಡ್ ಬರ್ತಾ ಇದೆ. ಕೋಟ್ಯಾಂತರ ಕೋಟಿ ರೈಟ್ ಆಫ್ಗಳು ಇದೆಲ್ಲ ಸರ್ಕಾರ ಬಯಸ್ಕೋತಾ ಇದೆಯಲ್ಲ. ಅವ್ರು ಯಾರೋ ನವೀನ್ ಬಾಲಾಜಿ ಮತ್ತೊಬ್ಬರು ಯಾರೋ ಹೇಳಿದ ಹಾಗೆ ವೈ ಕಾಂಟ್ ದೇ ಇನ್ಫ್ಯೂಸ್ ಫಂಡ್ಸ್ ಅಂಡ್ ಕ್ಯಾಪಿಟಲ್ ಅಂಡರ್ ದಿ ಸೋ ಕಾಲ್ಡ್ ಆರ್ಡಿನೆನ್ಸ್, ಆಯ್ತಾ? ಆಮೇಲೆ ಇನ್ನೊಂದು ಪಾಯಿಂಟ್, ಮಾಜಿ ಯಾರೋ ಹೇಳಿದ್ರು ಸಾಕಷ್ಟು ರಿಕವರಿ ಆಗಿದೆ. ರಿಕವರಿ ಹಣ ಎಲ್ಲಿಗೆ ಹೋಗ್ತಾ ಇದೆ ಸರ್? ದಟ್ ಶುಡ್ ಬಿ ಅಕೌಂಟೆಡ್ ಫಾರ್. ದಟ್ಸ್ ಆಲ್ ಐ ವಾಂಟ್ ಟು ಸೇ. ಥ್ಯಾಂಕ್ ಯು. ಹಲೋ. ಥ್ಯಾಂಕ್ ಯು. ಹಲೋ. ರವಿ ಚಂದ್ರಶೇಖರ್ ಅವರು. ಚಂದ್ರಶೇಖರ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಇಲ್ಲಿ ನಾನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಈ ನಮ್ ಬ್ಯಾಂಕ್ ಸ್ಕ್ಯಾಮ್ಗೂ ಬೇರೆ ಬ್ಯಾಂಕ್ ಸ್ಕ್ಯಾಮ್ಗೂ ಬಹಳ ವ್ಯತ್ಯಾಸ ಇದೆ ಸರ್. ಪ್ರಮುಖವಾಗಿ ಏನು ಅಂದ್ರೆ, ಯಾವ್ದಾದ್ರು ಸ್ಕ್ಯಾಮ್ ಆಗಿರೋ ಬ್ಯಾಂಕಿಗೆ ನಾವ್ ಯಾರಿಗ್ ಲೋನ್ ಕೊಟ್ಟಿದೀವಿ, ಅವರಿಂದ ನಮಗೆ ಎಷ್ಟು ಬರ್ಬೇಕು, ಅವ್ರದ್ದು ಪ್ರಾಪರ್ಟಿ ಏನ್ ಪ್ಲೆಡ್ಜ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಇರುತ್ತೆ. ಬಟ್ ನಮ್ ಬ್ಯಾಂಕ್ ಅಲ್ಲಿ ಏನಾಗಿದೆ ಅಂದ್ರೆ, ಯಾರಿಗ್ ಲೋನ್ ಕೊಟ್ಟಿದೀವಿ ಅಂತ ಗೊತ್ತಿಲ್ಲ, ಬಾರೋಯರ್ನ ಐಡೆಂಟಿಫೈ ಮಾಡ್ಬೇಕು, ಎಷ್ಟು ಲೋನ್ ಬರ್ಬೇಕು ಅಂತ ಗೊತ್ತಿಲ್ಲ, ಅಮೌಂಟ್ ಐಡೆಂಟಿಫೈ ಆಗ್ಬೇಕು, ಏನ್ ಪ್ಲೆಡ್ಜ್ ಮಾಡಿದಾರೆ ಅಂತ ಗೊತ್ತಿಲ್ಲ, ಅದು ಪ್ರಾಪರ್ಟಿ ಐಡೆಂಟಿಫೈ ಆಗ್ಬೇಕು, ಎಲ್ಲದಕ್ಕೂ ಆಡಿಟ್ ಬರ್ಬೇಕು. ಈ ಆಡಿಟ್ ನ ಬಹಳ ಡಿಲೇ ಮಾಡ್ತಾ ಇದಾರೆ. ಇದು ಬೇಕು ಅಂತಾನೆ ಮಾಡ್ತಾ ಇದಾರೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಸುಮಾರು 18 ತಿಂಗಳಿಂದ ಆಡಿಟ್ ಮಾಡ್ತಿದೀವಿ ಅಂತ ಇದಾರೆ. ಇದು ಆಮೇಲೆ ಅದ್ರಲ್ಲಿ ಏನ್ ಕುಕ್ ಮಾಡ್ತಿದಾರೋ, ಏನ್ ಮಾಡ್ತಿದಾರೆ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ. ಆಮೇಲೆ CID ಎನ್ಕ್ವೈರಿ ಇರ್ಬೋದು, ಯಾವ್ದೇ ಎನ್ಕ್ವೈರಿ ಇರ್ಬೋದು, ಅವರಿಗೆ FIR ಫೈಲ್ ಮಾಡಕ್ಕೆ, ಪ್ರಾಸಿಕ್ಯೂಟ್ ಮಾಡಕ್ಕೆ
ನೀವು ಬಾರೋಯರಿಗೆ 10 ಕೋಟಿ ಕೊಟ್ಟಿದೀನೋ 1 ಕೋಟಿ ಕೊಟ್ಟಿದೀನೋ ಅದೇ ಗೊತ್ತಿಲ್ದಿದ್ರೆ ಇವ್ರೇನ್ ಪ್ರಾಸಿಕ್ಯೂಟ್ ಮಾಡ್ತಾರೆ? ಅದ್ ಹೆಂಗೆ ಕೋರ್ಟ್ ಅಲ್ಲಿ ಸ್ಟ್ಯಾಂಡ್ ಆಗುತ್ತೆ? ನೀವು ಯಾರಿಗಾರು ನೋಟಿಸ್ ಕಳಿಸ್ಬೇಕು ಅಂದ್ರು ಅವನು 10 ಕೋಟಿ ಅಂತ ಇಲ್ಲಿ ತೋರಿಸಿದ್ರೆ ನಾನು ಅಷ್ಟು ತಗೊಂಡೇ ಇಲ್ಲ ಅಂತ ಬಾರೋಯರು. ನಾನು ತಗೊಂಡಿರೋದೇ ಇಷ್ಟು ಕೋಟಿ ಅಮೌಂಟೇ ಫಿಗರೇ ರಾಂಗ್ ಹೇಳ್ತಾರೆ. ಹೀಗಿರ್ಬೇಕಾರೆ ಆಡಿಟ್ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಿದ್ರೆ, ಏನ್ ನಡೀತಿದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ಆಡಿಟ್ ಬೇಗ ಬರುವಂಗೆ ನೀವು ಅದ್ರ ಬಗ್ಗೆ ಸ್ವಲ್ಪ ಪ್ರೆಷರ್ ಹಾಕ್ಬೇಕು ಸರ್. ಓಕೆ, ಇದ್ಯಾರು ಮಾತಾಡ್ತೀರಾ? ಹಲೋ ಸರ್, ನನ್ನ ಹೆಸರು ಜಯತೀರ್ಥ ಅಂತ ಹೇಳಿ. ಹಲೋ ಜಯತೀರ್ಥ ಹೇಳಿ ಸರ್. ಮೈ request for you to take a delegation to the Honorable Chief Minister to intervene in the issue and resolve it at the earliest, along with the cooperative minister. Delegation. Okay. Hello. Thank you. ಜಯತೀರ್ಥ. Hello. Hello. Hi sir. ಯಾರು? ಸರ್ ಕೃಷ್ಣ ಪ್ರಸಾದ್ ಅಂತ. ಯಾರು ಮಾತಾಡ್ತೀರಾ? ಕೃಷ್ಣ ಪ್ರಸಾದ್ ಅಂತ ಸರ್. ಹೇಳಿ. ಮಹಾರಾಷ್ಟ್ರ PMC ಬ್ಯಾಂಕ್ ನೋಡ್ದು ಆಲ್ ಓವರ್ ಮಹಾರಾಷ್ಟ್ರ ಬ್ರಾಂಚ್ಗಳಿದೆ, ದೊಡ್ಡ ಇದು ನೆಟ್ವರ್ಕ್. ಅವ್ರದ್ದು ಆಡಿಟಿಂಗ್ ಎಲ್ಲ ಮುಗಿದು ಅವರು ಮೈಕ್ರೋ ಫೈನಾನ್ಸ್ ಟೇಕ್ ಓವರ್ ಮಾಡ್ಬೇಕು ಅಂತ ಎಲ್ಲ ಮಾತುಕತೆ ನಡೀತಾ ಇದೆ RBI ಮೂಲಕ. ಬಟ್ ನಮ್ದು ಆಫ್ಟರ್ ಆಲ್ ಓನ್ಲಿ ಬೆಂಗಳೂರು ಒಳಗೆ ಇದ್ದಿದ್ ಬ್ರಾಂಚ್ಗಳು 3 ಮತ್ತೊಂದು ಅಂತ 7 ಬ್ರಾಂಚ್ ಇತ್ತು. ಇಲ್ಲಿ ಏನು ಇದು ಐವಾಶ ಇದು ಆಡಿಟಿಂಗು ಇದು ಆಡಿಟರ್ಸ್ ಇವರು ಹಣ ನುಗ್ದಾಕ್ದವ್ರು ಅವ್ರನ್ನು ನುಗ್ಗಾಕಿದಾರ. ಇಂಡೆಫಿನೆಟ್ ಆಗಿ ತಳ್ತಾ ಇದಾರೆ ಇವರು. ದೇರ್ ಇಸ್ ಬಹಳ ಡೌಟ್ ಬಂದ್ಬಿಟ್ಟಿದೆ ಸರ್. ಪೊಲಿಟಿಕಲ್ ಇಂಟರ್ಫರೆನ್ಸ್ ಇದೆ ಸರ್ ಇದರಲ್ಲಿ. ಗ್ಯಾರಂಟಿ ದಟ್ ಇಸ್ ಡೆಫಿನೆಟ್. ದೇ ಆರ್ ಆಲ್ ಹ್ಯಾಂಡ್ ಇನ್ ಗ್ಲೌ. ಬಟ್ ಇದಕ್ಕೆ ಏನು ಸೊಲ್ಯೂಷನ್ ಗೊತ್ತಿಲ್ಲ. ಅಟ್ಲೀಸ್ಟ್ ಗವರ್ಮೆಂಟ್ ಕಡೆಯಿಂದ ನಮ್ಗೆ ಒಂದು ಅಶ್ಯೂರೆನ್ಸ್ ಈ ತರ ಆಗ್ತಾ ಇದೆ, ವಾಟ್ ಈಸ್ ಹ್ಯಾಪನಿಂಗ್ ಅಂತ ಒಂದು ಸ್ಟೇಟ್ಮೆಂಟ್ ಆದ್ರೂ ಬಂದ್ರೆ ಎಷ್ಟೋ ನಮ್ಗೆ ಸಮಾಧಾನ ಆಗುತ್ತೆ. ದಯವಿಟ್ಟು ಅದ್ರ ಕಡೆ ನೀವು ಗಮನ ಕೊಡ್ಬೇಕು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ನು ಯಾರಾದ್ರೂ ಮಾತಾಡಿನಿ? 2 ಜನ. ನಮಸ್ಕಾರ. ನಮಸ್ಕಾರ, ಕೃಷ್ಣಮೂರ್ತಿ ಅಂತ. ಬೇರೆ ಹೇಳಿ ಕೃಷ್ಣಮೂರ್ತಿ ಅವರೇ. ಕೃಷ್ಣಮೂರ್ತಿ ಅವರಿಗೆ ಹಲೋ. ಹಲೋ ಹೇಳಿ ಕೃಷ್ಣಮೂರ್ತಿ ಅವರೇ. ಸರ್ ನಮಸ್ಕಾರ, ನಾನು ಸುಬ್ರಹ್ಮಣ್ಯ ಅಂತ ಮಾತಾಡ್ಬೋದಾ? ಯಾರು? ಸುಬ್ರಹ್ಮಣ್ಯ ಅಂತ. ಮಾತಾಡಿ ಸುಬ್ರಹ್ಮಣ್ಯ. ಸರ್ ನಂದು ಒಂದೇ ಒಂದು ರಿಕ್ವೆಸ್ಟ್ ಸರ್. ನಿಮ್ಮ ರಾಜ್ಯಸಭೆಯಲ್ಲಿ ನೀವು ಮಾತಾಡ್ಬೇಕಾದ್ರೆ ನಿಮ್ದು ಒಂಟಿ ಧ್ವನಿ ಅಂತ ಅನ್ಸಿದ್ರೆ, ನಮ್ಮ ರಾಜ್ಯಸಭೆಗೆ ಹೋಗಿರೋಂತ ಹಿರಿಯರಾದಂತ ದೇವೇಗೌಡರು ಇದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಇದಾರೆ, ಇಲ್ಲ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರೆಲ್ಲ ಒಂದು ಇದು ಮಾಡ್ಕೊಂಡು ಹೋಗ್ಬಿಟ್ಟು ಇದ್ ಮಾಡ್ಬೋದಲ್ಲ ಸರ್. ಅಲ್ಲಿ ಯಾಕೆ ಒಂದು ಬಲಪಡಿಸ್ಬೋದಲ್ಲ ಅವ್ರು, ಯಾಕೆ ಈ ತರ ಡಿಸಿಷನ್ ಯಾಕೆ ತಗೊಳಕ್ ಆಗ್ತಾ ಇಲ್ಲ ನಮ್ ಇದಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲ ಎಲ್ಲಾರು ಯಾಕಂತ ಹೇಳಿದ್ರೆ ದೇವೇಗೌಡ್ರಿಗೆ ಇರೋಂತ ಎಕ್ಸ್ಪೀರಿಯನ್ಸ್, ನಿಮ್ಗಿರೋಂತ ಬುದ್ಧಿವಂತಿಗೆ, ಈ ಯಂಗ್ಸ್ಟರ್ ಅಂತ ಹೇಳ್ಬಿಟ್ಟು ಪ್ರಜ್ವಲ್ ಅವ್ರನ್ನು ತಗೊಂಡ್ ಹೋಗ್ಬೋದು, DK ಸುರೇಶ್ ಅವ್ರು ಹೋಗ್ಬೋದು, ಎಲ್ರು ಸೇರ್ಕೊಂಡು ನೋಡಿ. ನಮ್ಮ ಇದ್ರಲ್ಲಿ ಆಗಿರೋಂತದ್ದು, ಬೆಂಗಳೂರಲ್ಲಿ ಆಗಿರೋಂಥದ್ದು, ನಾವೆಲ್ಲ ಬೆಂಗಳೂರಲ್ಲಿ ಅಕ್ಕಪಕ್ಕದಲ್ಲೇ ಇರೋರು. ದೇವೇಗೌಡರು ಸಾಹೇಬ್ರಿಗೂ ಗೊತ್ತು ಆ ಪಕ್ಕದಲ್ಲೇ ಇರೋ ಬ್ಯಾಂಕ್ ಅಂತಾನು ಗೊತ್ತು ಅವ್ರಿಗೆ. ರೇವಣ್ಣ ಅವ್ರಿಗೂ ಗೊತ್ತಿರುತ್ತದೆ, ಇವ್ರು ಪ್ರಜ್ವಲ್ ಅವ್ರಿಗೂ ಗೊತ್ತಿರುತ್ತೆ, ಸುರೇಶ್ ಅವ್ರಿಗಂತೂ ಖಂಡಿತ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಇದನ್ನ ವಿಧಾನಸಭಾದಲ್ಲಿ DK ಶಿವಕುಮಾರ್ ಅವ್ರ ತಗೊಂಡಿದ್ದಾರೆ ಅನ್ಸುತ್ತೆ. ಆದ್ರಿಂದ ಇದು ಗೊತ್ತಿರೋದ್ರಿಂದ ಯಾಕೆಲ್ಲ ಒಂದು ಯುನೈಟ್ ಆಗಿ ಹೋಗ್ಬಿಟ್ಟು ನಾವಲ್ಲಿ ಪ್ರೆಷರ್ ಹಾಕ್ಬಾರ್ದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಅಷ್ಟೇ. ಬೇರೆ ಏನು ಹೇಳಕ್ ಸಾಧ್ಯ ಇಲ್ಲ ನನ್ನ ಕೈಯಲ್ಲಿ. ಓಕೆ, ಥ್ಯಾಂಕ್ ಯು. ಇನ್ನೊಬ್ರು ಯಾರಾದ್ರೂ ಮಾತಾಡ್ತಾರೆ? ಯಾವ್ದಾದ್ರು ಇಂಪಾರ್ಟೆಂಟ್ ಪಾಯಿಂಟ್ ಇದ್ರೆ ಕೊಡೋದಕ್ಕೆ. ಸರ್ ನಮಸ್ತೆ. ಪಾಯಿಂಟ್ ಯಾವ್ದಾದ್ರು? ಸರ್ ನಮಸ್ತೆ. ಸರ್ ನಮಸ್ತೆ. ತುಂಬಾ ಥ್ಯಾಂಕ್ಸ್ ಸರ್. ನಮ್ಮ ಡೆಪಾಸಿಟರ್ಸ್ ಪರವಾಗಿ ತಾವು ನಿಂತ್ಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾ ಇದೀರಾ. 18 ತಿಂಗಳಿಂದ ನಿಮ್ಮೆಲ್ಲ ಸಪೋರ್ಟ್ಗೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೀವಿ ಸರ್. ಸರ್ ಅದರ ಜೊತೆ ಇವಾಗ ನೀವು 18 ಇವಾಗ ಮುಂದಿನ ಇದು ರಾಜ್ಯಸಭಾ ಇದ್ರೊಳಗಡೆ ಮಾನ್ಸೂನ್ ಸೆಷನ್ ಒಳಗಡೆ ಸೊ ನೀವು ಈ ವಿಷಯ ಅದನ್ನ ಏನಪ್ಪಾ ಈ ವಿಷಯ ಪ್ರಸ್ತಾಪಿಸಿದಾಗ ನಮ್ಗೆ ಒಂದು ಟೈಮ್ ಲೈನ್ ಒಳಗಡೆ ಸರ್ ಆಡಿಟ್ ರಿಪೋರ್ಟ್ ಬರುತ್ತೆ. ಅದಾಗಿದ ತಕ್ಷಣ RBI ಅವರಾಗಿರ್ಲಿ ಅಥವಾ RCS ಅವರಾಗ್ಲಿ ಒಂದು ಟೈಮ್ ಲೈನ್ ಒಳಗಡೆ ಈ ಇಶ್ಯೂ ಸಾಲ್ವ್ ಮಾಡ್ಬೇಕು ಅಂತ ಒಂದು ನೀವು ಅವ್ರನ್ನ ಬೇಡಿಕೆ ಅಂತ ಇಡ್ಬೇಕು ಅಂತ ನಾನು ನಿಮ್ ಇದ್ರ ಮುಖಾಂತರ ಕೇಳ್ಕೊತಾ ಇದೀನಿ ಸರ್. ಯಾಕಂದ್ರೆ ಟೈಮ್ ಲೈನ್ ಇಲ್ಲದೆ ಇದ್ರೆ ತಿರ್ಗಾ
ಅವ್ರೊಂದು ಆಶ್ವಾಸನೆ ಕೊಡ್ತಾರೆ ಸರ್, ಫೈನಾನ್ಸ್ ಮಿನಿಸ್ಟರ್ ಒಂದು ಆಶ್ವಾಸನೆ ಕೊಡ್ತಾರೆ, ತಿರ್ಗಾ ಇನ್ನೊಂದು 1 ವರ್ಷ ಹೋಗುತ್ತೆ, ಇನ್ನೊಂದು 2 ವರ್ಷ ಹೋಗುತ್ತೆ. ಇವಾಗ 60 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 120 ಜನ ಪ್ರಾಣ ಕಳ್ಕೋಬಾರ್ದು ಸರ್. ಆ ಕಾರಣದಿಂದ ನಾವು ನಿಮ್ಮನ್ನು ತುಂಬಾ ಕೇಳ್ಕೊತಾ ಸರ್, ಒಂದು ಟೈಮ್ ಲೈನ್ ಒಳಗೆ ನಮ್ಗೆ ಸೊಲ್ಯೂಷನ್ ಬೇಕು ಅಂತ. ಥ್ಯಾಂಕ್ ಯು. ಬೇರೆ ಇನ್ಯಾರು ಲಾಸ್ಟ್ ಒಬ್ರು ಮಾತಾಡ್ತೀರಾ? ಏನಾದ್ರು ತುಂಬಾ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಇದ್ರೆ. ಸರ್, RBI ಆಗ್ಲಿ RCS ಆಗ್ಲಿ ಯಾವ್ದೇ ಫಿನಾನ್ಸ್ ಮಿನಿಸ್ಟರ್ ಆಗ್ಲಿ ಅವ್ರಿಗೆ ಏನಿದು ವಿಷಯ, ಏನ್ ಸಮಸ್ಯೆ ಇದೆ, ಯಾರಿಗೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಎಲ್ಲ ಚೆನ್ನಾಗಿ ಗೊತ್ತು ಸರ್. ಆಮೇಲೆ ಸಾಲ್ವ್ ಮಾಡೋದು ಅವರೇ ಹೆಂಗ್ ಮಾಡ್ಬೇಕು ಅಂತಾನು ಅವ್ರಿಗೆ ಗೊತ್ತಿದೆ. ನಮ್ಗೆ ದಯವಿಟ್ಟು ನಿಮ್ ಕಡೆಯಿಂದ ಏನ್ ಬೇಕಾಗಿರೋದು ಅಂದ್ರೆ ಎಲ್ಲಾ ಡೆಪಾಸಿಟರ್ಸ್ಗೂ ತಮ್ಮ ಹಾರ್ಡ್ ಅಂಡ್ ಮನಿ ಏನ್ ಇನ್ವೆಸ್ಟ್ ಮಾಡಿದ್ದಾರೆ ಅದನ್ನ ವಾಪಸ್ ಕೊಡ್ಸಿ ಸರ್. ನಾವೇನು ಅವ್ರಿಗೆ ಏನು ಹೇಳ್ಬೇಕಾಗಿಲ್ಲ, ಎಲ್ಲ ಪ್ರತಿಯೊಂದು ಗೊತ್ತಿದೆ ಅವರಿಗೆ. ಗೊತ್ತಿಲ್ಲದೆ ಇರೋ ವಿಷಯ ಯಾವ್ದು ಇಲ್ಲ, ಎಲ್ಲಾನು ಗೊತ್ತಿರೋದು, ಹೇಗ್ ಸಾಲ್ವ್ ಮಾಡ್ಬೇಕಂತಾನು ಗೊತ್ತು ಅವ್ರಿಗೆ. ಸೊ ದಯವಿಟ್ಟು ನೀವು ಅದನ್ನ ದಯವಿಟ್ಟು ನಮ್ಗೆ ತಗೊಂಡ್ ಹೋಗ್ಬೇಕು ಸರ್ ಮುಂದೆ. ಇದನ್ನ ಎಲ್ಲೂ ಬಿಡ್ಲೇಬಾರ್ದು ಸರ್. ನೀವು ಪ್ರತಿ ದಿವಸ ಇದನ್ನ ರೈಸ್ ಮಾಡ್ತಾನೆ ಇರ್ಬೇಕು ಇವ್ರಿಗೆ, ಇಲ್ಲಾಂದ್ರೆ ಇವ್ರು ಮಲ್ಕೊಂಡ್ಬಿಡ್ತಾರೆ ಸರ್, ನಮ್ಮನ್ನು ಮಲ್ಗಿಸ್ಬಿಡ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಾನು ಮಾತಾಡ್ತೀನಿ ಇವಾಗ. ಇಷ್ಟು ತನಕ ಎಲ್ಲರೂ ತಮ್ಮ ಎಲ್ಲ ಅನಿಸಿಕೆಗಳನ್ನ ಮತ್ತೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಬಹಳ ಒಳ್ಳೆ ಮಾಹಿತಿಗಳನ್ನ ನೀವು ಕೊಟ್ಟಿದ್ದೀರಿ. ಈ ಒಂದು ಮೀಟಿಂಗ್ ಅಲ್ಲಿ ತುಂಬಾ ಎಲ್ಲರೂ ಕೂಡ ಇಷ್ಟೊಂದು ಜನ, ಸುಮಾರು ಎಷ್ಟು ಜನ? 100 ಜನದ ಮೇಲೆ ಇವತ್ತು ಇದಕ್ಕೆ ಭಾಗವಹಿಸಿದಿರಿ ಅಂತ ಅಂದ್ರೆ ಇದು ನಿಜವಾಗ್ಲೂ ಕೂಡ ಇದು ನಿಮ್ಮ ನೋವು ಮತ್ತೆ ನಿಮ್ಮ ಸಂಕಟ ಮತ್ತೆ ಅದರಲ್ಲಿರೋ ನಿಮ್ಮ ಹಿಂದೆ ಇರೋಂತ ಒಂದು ಏನು ನಿಮ್ಮ ಜವಾಬ್ದಾರಿ ಏನಿದೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ನಮ್ಗೆ. ಇವಾಗ ಒಂದು ವಿಚಾರ ನಿಮ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸರಿ ಪಾರ್ಲಿಮೆಂಟ್ ಪ್ರಾರಂಭ ಆದಾಗ ನಾನೊಂದು ಲೆಟರ್ ಮಾಡಿ, ಈಗ ನೀವೆಲ್ಲ ಸಾಕಷ್ಟು ಜನ ಸಜೆಷನ್ ಕೊಟ್ಟಿದ್ದೀರಿ, ಪ್ರತಿಯೊಬ್ಬರಿಗೂ ಕೂಡ ನಾನು MPsಗೆ ಅಲ್ಲಿ ಸಿಗ್ತಾರೆ, ನಮ್ಗೆ ಸಿಕ್ಕಿದಾಗ ಅವ್ರಿಗೆ ಎಲ್ಲರ ಹತ್ರಲ್ಲೂ ಸೈನ್ ಹಾಕ್ಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಇರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ಪೊಲಿಟಿಕಲ್ ಪಾರ್ಟೀಸ್ ಎಲ್ಲರಿಗೂ ಕೊಟ್ಟು ನಾನು, ಇದೊಂದು ನಮ್ಮ ಬೆಂಗಳೂರಲ್ಲಿ ನಡೆದಿರುವಂತ ಒಂದು ದೊಡ್ಡ ಒಂದು ದುರಂತ. ಇಲ್ಲಿ ಎಲ್ಲಾರ್ಗು ಪ್ರಾಬ್ಲಮ್ ಆಗಿರೋದು ಎಲ್ಲ ಸೀನಿಯರ್ ಸಿಟಿಜನ್ಸ್ ಇರೋದ್ರಿಂದ, ಅದ್ರ ಜೊತೆಗೆ ಇದ್ರಲ್ಲಿ ಯಾರು ಬ್ಲಾಕ್ ಮನಿ ಇಟ್ಟಿರೋರು ಇಲ್ಲ. ನೀವು ಯಾರೋ ಒಬ್ರು ಬಹಳ ಚೆನ್ನಾಗಿ ಹೇಳಿದ್ರಿ, 10 ಜನ ಡಿಫಾಲ್ಟರ್ಸ್ಗೋಸ್ಕರ ಇಷ್ಟು ಜನ ಡೆಪಾಸಿಟರ್ಸ್ ಸಾಯ್ಬೇಕಾ ಅಂತ ಅಂದ್ಬಿಟ್ಟು. ಇಟ್ಸ್ ಎ ಗುಡ್ ಪಾಯಿಂಟ್, ಬಹಳ ವ್ಯಾಲ್ಯೂಬಲ್ ಪಾಯಿಂಟ್ ಅದು. ಅದಕ್ಕೆ ನಾವು ಅದನ್ನ ಅವ್ರ ಜೊತೆಲಿ ಎಲ್ಲಾರ್ದು ಸೈನ್ ಹಾಕ್ಸೋದ್ರ ಜೊತೆಗೆ ನಾನು ಯಾರ್ಯಾರು ಬರ್ತಾರೆ ಅದನ್ನ ಅಮಿತ್ ಶಾನ ಭೇಟಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಕೇಳ್ತೀನಿ. ಅವ್ರು ಬಂದ್ರೆ ಅವ್ರನ್ನ ಜೊತೆಲಿ ಕರ್ಕೊಂಡೋಗಿ ಅಮಿತ್ ಶಾ ಅವ್ರಿಗೂ ಕೂಡ ನಾವು ಇದನ್ನ ಒಂದು ರೆಪ್ರೆಸೆಂಟೇಷನ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಒಂದ್ ಭಾಗ ಆಯ್ತು. ಎರಡನೇದು, ನಾನೇನು ಯೋಚನೆ ಮಾಡಿದ್ದೀನಿ ಅಂತ ಅಂದ್ರೆ, ನಾವು ಆವಾಗಲೇ ಹೇಳಿದೆ, ನಾನು ಯಾಕೆ ನಾನು ಲೆಟರ್ಗಳನ್ನ ಬರೆದಿದ್ದೀನಿ ಇಷ್ಟು ಅಂತ ಅನ್ನೋ ಕಾರಣ ನಿಮ್ಗೆ ಹೇಳಿದೆ. ಪಾರ್ಲಿಮೆಂಟ್ ಅಲ್ಲಿ ನಾವು ಮಾತಾಡಿದ್ರೆ ಅದಕ್ಕೆ ಏನಾದ್ರೂ ಒಂದು ತೂಕ ಇರ್ಬೇಕು. ಒಂದ್ ದಿವಸ ಮಾತಾಡಿ ಅದನ್ನ ಬಿಟ್ಬಿಟ್ರೆ ಅದನ್ನ ಅಷ್ಟು ಸೀರಿಯಸ್ ಆಗಲ್ಲ. ಅದ್ರ ಜೊತೆಗೆ ಏನಾಗುತ್ತೆ, ಒಂದ್ ದಿವಸ ನಾವು ಮಾತಾಡ್ತೀವಲ್ಲ, ಅದನ್ನ ಆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗಳಿಗೆ ಅಲ್ಲಿಂದ ಪಾರ್ಲಿಮೆಂಟ್ ಇಂದ ಲೆಟರ್ ಹೋಗುತ್ತೆ, ಈ ವಿಚಾರ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಿದೆ, ಇದ್ರ ಬಗ್ಗೆ ನೀವು ಗಮನ ತಗೋಬೇಕು ಅಂತ. ಇದು ಸ್ವಲ್ಪ ಸೆನ್ಸಿಟಿವ್ ಮತ್ತೆ ಸೀರಿಯಸ್ನೆಸ್ ಜಾಸ್ತಿ ಆಗ್ಬೇಕು ಅಂತ ಅಂದ್ರೆ ಇದು ಪದೇ ಪದೇ ಆಗ್ಬೇಕು, ಜಾಸ್ತಿ ಮೆಂಬರ್ಸ್ಗಳು ಮಾತಾಡ್ಬೇಕು, ಮತ್ತೆ ಇದ್ರ ಬಗ್ಗೆ ಇದ್ರ ತೀವ್ರತೆನ ಸದನದ ಗಮನಕ್ಕೆ ತರಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳೋದಿಷ್ಟೇ, ಈಗ ಯಾರೋ ಇನ್ನೊಬ್ರು ನಿಮ್ಮ ಇವರು ಮೆಂಬರ್ ಒಬ್ರು ಹೇಳಿದ್ರು, ಬೇರೆ ಬ್ಯಾಂಕ್ಗೂ ಈ ಬ್ಯಾಂಕ್ಗೂ ಬಹಳ ವ್ಯತ್ಯಾಸ ಇದೆ, ಬೇರೆ ಬ್ಯಾಂಕ್ ಮುಚ್ಚಿರೋದಕ್ಕೂ ಈ ಬ್ಯಾಂಕ್ ಮುಚ್ಚಿರೋದಕ್ಕೂ ಕೂಡ ಸಂಬಂಧ ಪಡಂಗಿಲ್ಲ ಇದಕ್ಕೆ ಅಂತ ಅಂದ್ಬಿಟ್ಟು ಅದು ಕರೆಕ್ಟ್ ಆಗಿ ಹೇಳಿದ್ರು. ನಂದು ವಾದ ಅದೇ ಕೂಡ. ಯಾಕೆಂದ್ರೆ ಇಲ್ಲಿ ತಗೊಂಡಿರುವಂತ ಲೋನ್ ತಗೊಂಡಿರುವಂತ ಜನ ಡೆಪಾಸಿಟರ್ಸ್ಗಿಂತ ಹೆಚ್ಚಾಗಿ ಬಂದು ಅಕೌಂಟ್ ಮಾಡ್ಕೊಂಡು ಅವರ ಸ್ವಂತಕ್ಕೆ ಎಷ್ಟು ಕೋಟಿ ಬೇಕೋ ಅಷ್ಟು ಲೋನ್ ತಗೊಂಡಿರೋರು ಬಿಟ್ರೆ, ಇಲ್ಲಿ ಯಾರು ನೀವು ಡೆಪಾಸಿಟರ್ಸ್ 90% ಜನ ಲೋನ್ ತಗೊಂಡಿಲ್ಲ. ನೀವು ನಿಮ್ಮ ಸೇಫ್ಟಿಗೋಸ್ಕರ ನಿಮ್ ದುಡ್ಡನ್ನ ಇಟ್ಟಿದ್ದೀರಿ ನೀವೆಲ್ಲ, ಪ್ರತಿಯೊಬ್ರು ಕೂಡ. ಅದ್ರ ಜೊತೆಗೆ ನನ್ಗೆ ಒಂದೇ ಒಂದು ನನ್ನ ಬಿಗಿನಿಂಗ್ ಅಲ್ಲೇ ಹೇಳ್ದಂಗೆ, ನನ್ ಮುಂಚೆಯಿಂದನೂ ನನ್ಗಿರೋದೇನಂತಂದ್ರೆ, ಕೋಪ ಇರೋದೇನಂತಂದ್ರೆ, ಇದು ಟ್ಯಾಕ್ಸ್ ಪೇಡ್ ಮನಿ, ವೈಟ್ ಮನಿ. ಇವತ್ತು ಇಡೀ ಸರ್ಕಾರ ಏನ್ ಹೇಳುತ್ತೆ, ನೀವು ಮನೇಲಿ 50,000 ರೂಪಾಯಿ ದುಡ್ಡು ಇಟ್ಕೊಂಡ್ರು ಕೂಡ ಅದು ಅಫೆನ್ಸ್ ಅಂತ ಏನ್ ಹೇಳುತ್ತೆ, ಮನೇಲೂ ಕೂಡ 50,000 ರೂಪಾಯಿ ದುಡ್ಡು ಇಟ್ಕೊಳಕ್ಕಾಗಲ್ಲ. ನೀವು ಬ್ಯಾಂಕ್ ಅಲ್ಲಿ ಇಟ್ರೆ, ನೀವೆಲ್ಲ 1 ಕೋಟಿ ರೂಪಾಯಿ ದುಡ್ಡು ಇಟ್ರಿ ಅಥವಾ 2 ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ರು ಕೂಡ ನಿಮ್ಗೆ 1 ಲಕ್ಷಕ್ಕೆ ಅಥವಾ 5 ಲಕ್ಷಕ್ಕೆ ಇನ್ಸೂರೆನ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ ಇದು ನ್ಯಾಯಬದ್ಧವಾದಂತ ತೀರ್ಮಾನ ಅಲ್ಲ ಸರ್ಕಾರದ್ದು. ನೀವು ಯಾವ್ದಕ್ ಮಾಡ್ಬೋದು ಅಂತ ಅಂದ್ರೆ, ಈ ಚಿಟ್ ಫಂಡ್ ನಡೆಸ್ತಾರಲ್ಲ, ಅವಕ್ಕೆ ಇವಕ್ಕೆ ದುಡ್ಡು ಇಟ್ಟಿರ್ತಾರಲ್ಲ ಅವರು, ಆ ಬ್ಯಾಂಕ್ಗಳು ಅವೆಲ್ಲ ನಡೆಸ್ತಾ ಇರ್ತಾವಲ್ಲ, ಅಂತ ಬ್ಯಾಂಕ್ ಆಗಿರ್ಬೋದು, ಅಥವಾ ಇದು ಯಾವುದು RBI ಅದನ್ನ ಆಪರೇಟ್ ಮಾಡದಿಲ್ಲ, ಕಂಟ್ರೋಲ್ ಇಲ್ದೇನೆ ಇರುವಂತದ್ದು, ಆ ಬ್ಯಾಂಕ್ ಅಲ್ಲಿ ಮಾಡದೇ ಇರೋದಕ್ಕೆ ಕೊಡಿ ನೀವು. ಈ ಬ್ಯಾಂಕ್ ಅನ್ನ ಡೈರೆಕ್ಟ್ ಆಗಿ ಸರ್ಕಾರದ ಮುಖಾಂತರ RBI ನಿಯಂತ್ರಣ ಮಾಡ್ತಾ ಇದೆ. ಪ್ರತಿ ವರ್ಷ ಆಡಿಟಿಂಗ್ ಮಾಡ್ತಾ ಇದೆ. ಜನಕ್ಕೆ ಒಂದು ಭರವಸೆ ಕೊಡ್ತಾ ಇದ್ದೀರಾ ನೀವು, ಏನಂತ, ನಾವಿದೀವಿ, ಇದು ಕರೆಕ್ಟ್ ಇದೆ, ಹೆಲ್ತಿ ಇದೆ ಬ್ಯಾಂಕು, ನೀವು ಇಲ್ಲಿ ದುಡ್ಡು ಹಾಕ್ಬೋದು ಅಂತ.
ನಾವು ನಿಮ್ಮನ್ನ ನಂಬಿ ನಾವು ದುಡ್ಡು ಹಾಕಿದೀವಿ ಹೊರತು ಬ್ಯಾಂಕ್ ನಮ್ಗೆ ದುಡ್ಡು ಹಾಕಿಲ್ಲ ನಾವು. ಆಮೇಲೆ ಅಷ್ಟಕ್ಕೂ ಇದು ನಾವು ಮಾಡಿರೋ ದುಡ್ಡು ಯಾವ್ದಿದು, ನಂದು ಟ್ಯಾಕ್ಸ್ ಪೇ ಮಾಡಿ ಕಟ್ಟಿರುವಂತ ಹಣ ಇದು. ಅದನ್ನ ನಾನು ಕೊಡ್ಲಿಲ್ಲ ಅಂತ ಅಂದ್ರೆ ಇನ್ನು ಯಾವ ರೀತಿಯಲ್ಲಿ ನಾವು ಬದುಕಬೇಕು? ಇದಕ್ಕೆ ನೀವು ಪರಿಹಾರ ಕೊಡ್ಲೇಬೇಕು. ಇದಕ್ಕೆ ಬೇರೆ ಕಾನೂನೇ ಬೇಕಾದ್ರೆ ನೀವು ಮಾಡಿ, ತಪ್ಪಲ್ಲ. ಇದು ಒಂದೇ ಬ್ಯಾಂಕ್ ಅಂತಲ್ಲ, ಇದನ್ನ ಸಪರೇಟ್ ಮಾಡಬೇಕು. ಆ ಒಂದು ಏನಿದೆ ಮಿಕ್ಸ್ ಆಗಿದೆ ಈ ಕಾನೂನುಗಳಲ್ಲಿ. ಏನಾಗಿದೆ, ಈ ನಿಮ್ಮ ಬ್ಯಾಂಕ್ ಅಲ್ಲಿ ಆಗಿರುವಂತಹ ವ್ಯವಹಾರ ಇರ್ಬೋದು, ಬೇರೆ ಬ್ಯಾಂಕ್ಗಳಲ್ಲಿ ಆಗಿರುವಂತಹ ವ್ಯವಹಾರಗಳು ಇರ್ಬೋದು, ಇದು ಸ್ವಲ್ಪ ಮಿಕ್ಸ್ ಆಗಿದೆ. ಇದನ್ನ ಎಂಟೈರ್ಲಿ, ಯಾಕೆಂತಂದ್ರೆ ಇಲ್ಲಿ 99% ಆಫ್ ದಿ ಪೀಪಲ್ ಇದನ್ನ ಕಟ್ಟಿರುವಂತವ್ರು, ಏನು ಟ್ಯಾಕ್ಸ್ ಕಟ್ಟಿರುವಂತ ದುಡ್ಡನ್ನ ಡೆಪಾಸಿಟ್ ಮಾಡಿರುವಂತದ್ದು. ಇಂಥ ದುಡ್ಡಿಗೆ ಮೋಸ ಆಗ್ಬಾರ್ದು ಅನ್ನೋದು ನನ್ನ ಮೊದಲ ಒಂದು ಪಾಯಿಂಟ್ ಅನ್ನೋದು. ಎರಡನೇದೇನಂತ ಅಂದ್ರೆ, ಇವಾಗ ಒಂದು ಇನ್ನೊಂದು ಪಾಯಿಂಟ್, ನಾನು ಇದನ್ನ ಲಾಸ್ಟ್ ಟೈಮ್ ಕೂಡ ನಾನು ಲೆಟರ್ ಬರ್ದಿದ್ದೀನಿ, ಅದು ನಿಮ್ಗೆ ಎಲ್ಲರೂ ತಲುಪಿಸ್ತೀನಿ ಬೇಕಾದ್ರೆ ಲೆಟರ್ನ. ಗೌರ್ಮೆಂಟ್ ಕೂಡ ನಾನು ಕೊಟ್ಟಿದ್ದೀನಿ ಲಾಸ್ಟ್ ಸೆಷನ್ ಇಡ್ಬೇಕಾದ್ರೆ. ಏನಂತ ಅಂದ್ರೆ, ಯಾರ್ಯಾರು ಎಷ್ಟೆಷ್ಟು ದುಡ್ಡು ಇಟ್ಟಿರ್ತಾರೆ ಆ ದುಡ್ಡಿಗೆ ಟ್ಯಾಕ್ಸ್ ಕಟ್ತಾ ಇರ್ತಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರ್ತಾರೆ. ಆ ಇನ್ಕಮ್ ಟ್ಯಾಕ್ಸ್ ಯಾವ ಆಧಾರದ ಮೇಲೆ ಕಟ್ಬೇಕು ನಾವು? ನಿಮ್ದೇನ್ ಅಶೂರೆನ್ಸ್ ಇದೆ? ನಾವು ದುಡ್ಡು ಆಯ್ತಪ್ಪ, ನೀವು ಟ್ಯಾಕ್ಸ್ ಕಟ್ಟಿರೋ ದುಡ್ಡನ್ನ ನೀವು ಎಷ್ಟು ದುಡ್ಡು ನಾವು ವಾಪಸ್ ಕೊಡ್ತೀವಿ, ಬ್ಯಾಂಕ್ ಅಲ್ಲಿ ಇಟ್ಟಿರೋದ ಅಷ್ಟಕ್ಕೆ ಇಟ್ಕೊಂಡು ಮಿಕ್ಕಿದ್ ಕೊಡ್ತೀವಿ ಅಂತ ಹೇಳ್ತೀರಾ? ಅಥವಾ ನಾವು ಟ್ಯಾಕ್ಸ್ ಕಟ್ಟಲಿಲ್ಲ ಅಂತ ಅಂದ್ರೆ ನಮ್ ಡಿಫಾಲ್ಟರ್ಸ್ ಅಂತ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ, ನಿಮ್ ದುಡ್ಡು ಬರೋದಿಲ್ಲ ಅಂತ ಒಂದು ತೀರ್ಮಾನಕ್ಕೆ ಬರ್ತೀರಾ? ನೀವು ಯಾವ್ದಾರ ಒಂದು ಕನ್ಕ್ಲೂಷನ್ ಬನ್ನಿ. ಅದು ಬರ್ಲಿಲ್ಲ ಅಂದ್ರೆ ನೀವೇನು ಮಾತಾಡದೇನೆ ಇದ್ರೆ ಜನ ಯಾವ ರೀತಿ ನಿಮ್ಮ ಮೇಲೆ ಭರವಸೆ ಇಟ್ಕೋಬೇಕು ಕಾನೂನಿನ ಮೇಲೆ? ಅದರಿಂದ ಈ ಹೌಸ್ ಅಲ್ಲಿ ನಾನು ಇದನ್ನ ಬಹಳ ಸೀರಿಯಸ್ ಆಗಿ 0 ಓವರ್ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಯಾವ್ದಾದ್ರು ಬ್ಯಾಂಕಿಂಗ್ ಬಿಲ್ ಬಂದ್ರೆ ಅದನ್ನ ತುಂಬಾ ಬ್ರೀಫ್ ಆಗಿ ಕೂಡ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ನಾನು ತಯಾರಿ ಮಾಡ್ಕೊಂಡಿದ್ದೀನಿ ಅದನ್ನ. ಅದ್ರ ಜೊತೆಗೆ ನೀವು ಇನ್ನೊಂದೇನ್ ಮಾಡ್ಬೇಕು, ನನ್ನ ರಿಕ್ವೆಸ್ಟ್ ಏನಂತ ಅಂದ್ರೆ, ನೀವೆಲ್ಲರೂ ಕೂಡ ಸಾಧ್ಯವಾದಷ್ಟು ಪ್ರಧಾನಿ ಮಂತ್ರಿಗಳಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಅಮಿತ್ ಶಾಗೆ ಹೊಸದಾಗಿ ಆಗಿದ್ದಾರೆ ಒಂದು ಕಂಗ್ರಾಚುಲೇಟ್ ಮಾಡಿ. ನಿಮ್ಮ ಸಮಸ್ಯೆನ ಒಂದು ಪತ್ರ ಚಳುವಳಿದಾರ ಒಂದು 500 1000 ಪತ್ರಗಳು ತಲುಪಲಿ ಅಲ್ಲಿಗೆ ಅವ್ರಿಗೆ. ಅವ್ರು ಅಲ್ಲಿಂದ ಆನ್ಸರ್ ಮಾಡ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ಅಷ್ಟು ಕಾಪಿನ ನೀವು 19th ಒಳಗಡೆ ನನಗೆ ತಲುಪಿಸಿದ್ರೆ ಐ ವಿಲ್ ಪ್ರೆಸೆಂಟ್ ದೋಸ್ ಪೇಪರ್ಸ್ ದಟ್ ಇದು ಏನೋ ನಿಮ್ಮ ಪತ್ರಗಳನ್ನ, ಲೆಟರ್ಸ್ನ ಪಾರ್ಲಿಮೆಂಟ್ ಅಲ್ಲಿ ನಾನು ಪ್ರೆಸೆಂಟ್ ಮಾಡ್ತೀನಿ. ಇಷ್ಟು ಲೆಟರ್ಗಳು ಬಂದಿದೆ. ಇನ್ನೆಷ್ಟು ಕೂಗು ನಿಮ್ಗೆ ಬೇಕು ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳಿಕ್ಕೆ ಅಂತ. ಯಾಕೆ ಅಂತ ಅಂದ್ರೆ ಇದರಲ್ಲಿ ಕಾನೂನು ಬದ್ಧವಾಗಿನೇ ತೀರ್ಮಾನ ಆಗ್ಬೇಕೇ ಹೊರತು, ಅಲ್ಲೇ ಕಾನೂನಲ್ಲೇ ಅವ್ರು ಪ್ರಾವಿಷನ್ ಮಾಡ್ಬೇಕೇ ಹೊರತು ನಾವು ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಹೋರಾಟ ಹೊರಗಡೆದೆಲ್ಲ ಒಂದು ಒತ್ತಡ ತರಲಿಕ್ಕೆ ಅಷ್ಟೇ ಮಾಡಕ್ಕಾಗತ್ತೆ ಹೊರತು ಡಿಸಿಷನ್ ಮೇಕರ್ಸ್ ಡಿಸಿಷನ್ ತಗೋಬೇಕು. ಇದನ್ನ ಮೈನ್ ಆಗಿ ಆಗ್ಬೇಕಾಗಿರೋದು ಅದು. ಅದ್ರ ಜೊತೆಗೆ ಈಗ ಇಮಿಡಿಯೇಟ್ ಆಗಿ ಸ್ವಲ್ಪ ರಿಲೀಫ್ ಕೊಡೋ ತರ ಹಣ ಕೊಡುವಂಥದ್ದು, ಯಾಕೆಂದ್ರೆ ಸಾಕಷ್ಟು ಜನ ಸಂಕಷ್ಟದಲ್ಲಿದ್ದಾರೆ. ಒಂದು ಯಾವ್ದಾದ್ರು ಒಂದು ಒಳ್ಳೆ ಅಮೌಂಟ್ ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡುವಂಥದ್ದು. ಮತ್ತೆ ಎಷ್ಟು ದುಡ್ಡು ವಾಪಸ್ ಬಂದಿದೆ ಅದೆಲ್ಲ ಒಂದು ಕ್ಲಿಯರ್ ಪಿಕ್ಚರ್ ನ ಆಸ್ ಆ್ಯಂಡ್ ಟುಡೇ ಆಡಿಟಿಂಗ್ ಎಲ್ಲಿದಂಗ್ ಬಂತು, ಮತ್ತೆ ಎಂಕ್ವೈರಿ ಎಲ್ಲಿದಂಗ್ ಬಂತು, ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಜನಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಇದನ್ನ ಮಾಡೋಣ. ಅದಕ್ಕೆ ನೀವು ಇಷ್ಟು ಪಾಯಿಂಟ್ಸ್ ನ ಕ್ರೋಢೀಕರಿಸಿ ನಿಮ್ಗೆ ಏನೇನು ಅನ್ಸುತ್ತೆ ಅದನ್ನ ಇದು ಮಾಡಿ ನೀವು ಪ್ರೈಮ್ ಮಿನಿಸ್ಟರ್ಗೆ ಮತ್ತೆ ಅಮಿತ್ ಶಾ ಅವ್ರಿಗೆ, ಹೋಮ್ ಮಿನಿಸ್ಟರ್ಗೆ ಮತ್ತೆ ಕೋಆಪರೇಟಿವ್ ಮಂತ್ರಿ ಅವರೇ ಇದ್ದಾರೆ ಈಗ, ಮತ್ತೆ ನಮ್ಮ ಎಂಪಿಗಳಿಗೆ ಸಾಧ್ಯವಾದ್ರೆ ಬರೀರಿ, ಏನ್ ತೊಂದರೆ ಇಲ್ಲ. ಎಲ್ಲ ಎಂಪಿಗಳು ನೀವು ಸ್ಪಂದಿಸ್ಬೇಕು, ಇದ್ರ ಬಗ್ಗೆ ನೀವು ವಾಯ್ಸ್ ಎತ್ತಬೇಕಲ್ಲೇ ಅಂತ ಅಂದ್ಬಿಟ್ಟು ಇದು ಮಾಡಿ. ಯಾರು ನೀವೆಲ್ಲ ಲೆಟರ್ ಬರೋದು ಯಾರು ವಾಯ್ಸ್ ಎತ್ತಲ್ಲ ಅಂತ ಗೊತ್ತಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ನಾಳೆ ಯಾರ್ಯಾರು ಹೆಂಗೆ ಎಲ್ಲೆಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ಅಂತ. ಯಾಕೆಂದ್ರೆ ನಿಮ್ಮ ಪ್ರಾಬ್ಲಮ್ಗಿಂತ ದೊಡ್ಡ ಪ್ರಾಬ್ಲಮ್ ಬೇರೆ ಯಾವುದೂ ಇಲ್ಲ ನಮ್ಗೆ. ಒಬ್ಬ ಜನಪ್ರತಿನಿಧಿಗಳಾಗಿ ಇವತ್ತು ಲೈವ್ ಆಗಿ ನಡೀತಾ ಇರುವಂತ ಸಮಸ್ಯೆಗಳನ್ನೇ ಬಗೆಹರಿಸಕ್ ನಮ್ ಕೈಲಿ ಆಗ್ಲಿಲ್ಲ ಅಂತ ಅಂದ್ರೆ ಇನ್ನು ಆಶ್ವಾಸನೆ ಕೊಡುವಂತ ಪ್ರಾಬ್ಲಮ್ ಸಮಸ್ಯೆಗಳನ್ನ ಮುಂದೆ ಮಾಡ್ತೀವಿ ಅನ್ನೋದನ್ನ ನಮ್ ಕೈಲಿ ಮಾಡ್ಲಿಕ್ಕೆ ಆಗತ್ತಾ? ಇದು ಸಾಧ್ಯನೇ ಇಲ್ಲ. ಇವತ್ತು ದಿವಸ ನೀವು ಸಂಕಷ್ಟದಲ್ಲಿದ್ದೀರಿ, ಸಂಕಷ್ಟದಲ್ಲಿ ನಿಮ್ ಜೊತೆನಲ್ಲಿ ನಾವು ಸಂಪೂರ್ಣವಾಗಿ ನಿಮ್ ಜೊತೆ ನಿಂತ್ಕೊಳ್ಳಿಲ್ಲ ಅಂತ ಅಂದ್ರೆ ನಾವು ಇಲ್ಲಿ ಕುತ್ಕೊಳ್ಳೋದಕ್ಕೆ ಅನರ್ಹರು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ಪ್ರತಿಯೊಂದನ್ನು ಕೂಡ ನಾವು ಎಲ್ಲ ಕಮರ್ಷಿಯಲ್ ಆಗಿ ನೋಡಕ್ ಆಗೋದಿಲ್ಲ, ಮಾನವೀಯತೆ ದೃಷ್ಟಿಯಿಂದ ನೋಡ್ಬೇಕಾಗತ್ತೆ. ಯಾಕೆಂತ ಅಂದ್ರೆ ಮನುಷ್ಯನ್ಗೆ ಲಾಸ್ಟ್ಗೆ ಉಳ್ಕೊಳ್ಳೋದು ಮಾನವೀಯತೆ ಒಂದೇ ಶಾಶ್ವತ, ಬೇರೆ ಯಾವ್ದು ಶಾಶ್ವತ ಅಲ್ಲ. ಆ ಕಾರಣಕ್ಕೆ ನಾವೆಲ್ಲ ಈಗ ನಾನು ಎಲ್ಲಾ ಎಂಪಿಗಳಿಗೆ ಅವರೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನಾನು ನೀವೆಲ್ಲ ಸೈನ್ ಹಾಕಿ ಲೆಟರ್ಗೆ ಅಂತ ಕರೀತೀನಿ. ಎಷ್ಟು ಜನ ಬರ್ತೀರಾ ಬನ್ನಿ ನೀವು ಅಂತ. ಎಷ್ಟು ಜನ ಬರ್ತಾರೋ ಅವ್ರನ್ನ ಕರ್ಕೊಂಡು ನಾವು ಅಮಿತ್ ಶಾ ಅವ್ರನ್ನ ಹೌಸ್ ಅಲ್ಲೇ ಮೀಟ್ ಮಾಡ್ತೀವಿ. ನಾವು ಅಲ್ಲಿ ಸೆಂಟ್ರಲ್ ಹಾಲ್ ಅಲ್ಲೆಲ್ಲ ಸಿಗ್ತಾರೆ. ಈಗ ಹೌಸ್ ಸ್ಟಾರ್ಟ್ ಆದಾಗ ನಾವೇನು ತುಂಬಾ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಸೊ ಅದನ್ನ ನಾವು ಮಾಡ್ತೀವಿ, ನಾವು ಅದನ್ನ ಮಾಡಿ ತೋರಿಸಿ ಅದ್ರ ಜೊತೆಗೆ ಇವೆಲ್ಲ ನಾನು ಮಾಡ್ತೀನಿ. ಬೇರೆ ಇನ್ನೇನಾದ್ರು ವಿಚಾರ ಇದ್ರೆ ತಾವು ದಯವಿಟ್ಟು ಹರೀಶ್ ಅವರು ಮತ್ತೆ ನಮ್ಮ ಗುಹಾ ಅವ್ರು ಬಂದಿದ್ರು, ಮತ್ತೆ ಇವರು ಲಕ್ಷ್ಮಿ ಅವರೆಲ್ಲ ಬಂದಿದ್ರು. ಇನ್ನ ಯಾರಾದ್ರೂ ಬಂದು ನಮ್ಗೆ ನಿಮ್ ಮಾಹಿತಿ ಕೊಡಂಗಿದ್ರೆ ಬಂದ್ ಕೊಡಿ. ನಾನು 15-16 ತನಕನೂ ಇರ್ತೀನಿ. ನಾನು ತುಂಬಾ ರಿಲೆವೆಂಟ್ ಪಾಯಿಂಟ್ ಯಾವ್ದಾದ್ರು ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಅದು ಒಂದು ರೀತಿನಲ್ಲಿ ಗಟ್ಟಿಯಾಗಿ ಕಚ್ಕೊಳ್ಳೋ ತರದ್ದು ಒಂದ್ ಏನಾದ್ರಿಲ್ಲಪ್ಪ ಇದು ಮಾಡ್ಬೇಕು, ಇದು ಬರ್ನಿಂಗ್ ಇಶ್ಯೂ ಆಗುತ್ತೆ ಅನ್ನೋ ಒಂದು ಇದನ್ನ ಕ್ರಿಯೇಟ್ ಮಾಡ್ಬೇಕು. ಯಾಕೆಂದ್ರೆ ಸುಮ್ನೆ ಏನೋ ಮಾತಾಡಿದ್ವಿ ನಿಮ್ ಸಮಾಧಾನ ಪಡಿಸೋದಕ್ಕೆ ಏನೋ ಒಂದು ಹೌಸಲ್ಲಿ ಮಗಿವೆಲ್ಲ ಏನು ಉಪಯೋಗ ಇಲ್ಲ. ಇವು ಗೊತ್ತಾಯ್ತಾ? ರಾಜಕೀಯ ನಾಟಕ ಯಾರೇ ಮಾಡಿದ್ರು ತಪ್ಪಿದು. ಜಿನೈನ್ ಆಗಿ ಇದನ್ನ ಏನಾದ್ರೂ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದನೇ ನಾನು ಮಾಡ್ತಾ ಇದ್ದೀನಿ. ಅದರಿಂದ ನಾನು ಯಾವತ್ತೂ ನಿಮ್ಮ ಹತ್ರ ಬಂದು ನಾನು ಹಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿಲ್ಲ. ನಾನು ಇವತ್ತು ನೀವೆಲ್ಲ ಹೇಳಿದ್ರಿ, ಅವರೆಲ್ಲ ಬಂದ್ರು ಸರ್ ಒಂದು ಜೂಮ್ ಮೀಟಿಂಗ್ ಬರ್ಲೇಬೇಕು ನೀವು ಅಂತ, ಆ ಕಾರಣಕ್ಕೆ ನಾನು ಬಂದಿದ್ದೀನಿ ಹೊರತು ನಾನು ಅದರ್ವೈಸ್ ನಾನು ನಿಮ್ದು ಏನಿದೆ
ಈ ರೈಟ್ಸ್ ಏನಿದೆ ಅದು ನನ್ನ ರೈಟ್ ಕೂಡ. ಅದು ಯಾವುದೇ ಒಬ್ಬ ನಮ್ಮ ಬೆಂಗಳೂರವರಾಗ್ಲಿ ಯಾರೇ ಆಗ್ಲಿ, ಇವನ್ ನಾನೇ ಡೆಪಾಸಿಟ್ ಇಟ್ಟಿರಲಿ ಇಟ್ಟಿಲ್ದೇ ಇರಲಿ, ನಿಮಗೆ ಮೋಸ ಆದ್ರೂ ಕೂಡ ಎಷ್ಟೋ ಜನಕ್ಕೆ ಇಡೀ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ದೇಶದಲ್ಲಿ ಅಂತವ್ರಿಗೆ ಮೋಸ ಆಗ್ಬಾರ್ದು ಅನ್ನೋದು ನಂದು ಒಂದೇ ಒಂದು ಉದ್ದೇಶ. ಯಾಕೆ ಅಂತ ಅಂದ್ರೆ ಇವತ್ತು ಒಂದೊಂದು ರೂಪಾಯಿ ದುಡಿಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ. ಅಂತದ್ರಲ್ಲಿ ಆ ಹಣಕ್ಕೆ ದುಡ್ದು ಕಟ್ಟಿರುವಂತ ಹಣಕ್ಕೆ ಅಷ್ಟು ಇದಾದ್ರೆ ಇವತ್ತು ನೀವು ಹೇಳಂಗೆ ಎಲ್ಲರೂ ಕೂಡ ಬ್ಲಾಕ್ ಮನಿ ಮಾಡಿರೋರು, ಸಿಕ್ಕಾಪಟ್ಟೆ ಎಲ್ಲದರಲ್ಲೂ ದುಡ್ಡು ಮಾಡಿರೋರು ಚೆನ್ನಾಗೇ ಬದುಕ್ತಾ ಇದ್ದಾರೆ. ಇವತ್ತು ತುಂಬಾ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಸಕ್ಕಸ್ ಅಫೆನ್ಸ್ ಮಾಡಿರೋರು, ಲೋನ್ ತಗೊಂಡಿರೋರು ಚೆನ್ನಾಗಿ ಬದುಕ್ತಾ ಇದ್ದಾರೆ. ಇವತ್ತು 1,60,000 ಕೋಟಿನ ರೈಟ್ ಆಫ್ ಮಾಡಿದ್ದೆ ಬ್ಯಾಂಕ್ ಇದರಲ್ಲಿ ಸರ್ಕಾರ. ಯಾವ್ದೋ ಯಾರ್ಯಾರು ಲೋನ್ ತಗೊಂಡಿದ್ದಾರೆ ದೊಡ್ಡವರು ಕಟ್ಟಕ್ಕಾಗದೇ ಇರೋದಕ್ಕೆ. ಆದ್ರೆ ಇದು ದೊಡ್ಡ ಸಮಸ್ಯೆ ಅಲ್ಲ ನನ್ನ ಪ್ರಕಾರ. ಅದು ಆ ವಿಲ್ಲಿಂಗ್ನೆಸ್ ಬೇಕು, ಮಾಡ್ಲೇಬೇಕು ಅನ್ನೋದು ಅವ್ರಿಗೆ ದೃಢತೆ ಬೇಕು. ಅದನ್ನ ಮಾಡ್ಲಿಕ್ಕೆ ನಾವೇನಾಗುತ್ತೆ ಅದನ್ನ ಮಾಡಕ್ಕಾಗತ್ತೆ. ಈ ಸರಿ ನಾನು ಒಂದು 0 ಅವರ್ ಜೊತೆಗೆ ಮತ್ತೆ ಬೇರೆ ವಿಚಾರದಲ್ಲೂ ಕೂಡ ಮಾತಾಡ್ಲಿಕ್ಕೆ ನಾನು ಡಿಸೈಡ್ ಮಾಡಿದೀವಿ. ಮತ್ತೆ ಅದ್ರ ಜೊತೆಗೆ ಇವ್ರದ್ದೆಲ್ಲಾರನ್ನು ಕರ್ಕೊಂಡು ಹೋಗಿ ನಾನು ಕನ್ಸರ್ನ್ ಇವ್ರನ್ನ ಭೇಟಿ ಮಾಡ್ತೀನಿ. ನೀವು ಪತ್ರ ಬರೆಯೋದಂತೂ ದಯವಿಟ್ಟು ನಿಲ್ಲಿಸ್ಬೇಡಿ. ಸೊ ದಯವಿಟ್ಟು ಎಲ್ಲರೂ ಸಹಕರಿಸಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ನಾನು ಹೇಳ್ತೀನಿ. ದಯವಿಟ್ಟು ಇದನ್ನ ರಾಜಕೀಯವಾಗಿ ತಗೊಂಡೋಗೋದು ಬೇಡ. ಇದನ್ನ ರಾಜಕೀಯೇತರವಾಗಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸೋ ರೀತಿಯಲ್ಲಿ ಮಾತ್ರ ಎಲ್ಲರೂ ಒಂದಾಗನ. ಇಲ್ಲಿ ಯಾರೋ ಒಬ್ರು ಕ್ರೆಡಿಟ್ ಸಿಗುತ್ತೆ, ಯಾರೋ ಒಬ್ರಿಗಿದು ಅದು ಬೇಡ. ಆ ಕಾರಣಕ್ಕೆ ನಾನು ಹೊರಗಡೆ ಬಂದಿಲ್ಲ. ಮೀಡಿಯಾಗಾಗ್ಲಿ ಅಥವಾ ನಿಮ್ಮ ಹತ್ರ ಮೀಟಿಂಗ್ ಮಾಡೋದ್ರಲ್ಲಿ ನಾನು ಯಾಕೆ ಮಾಡಿಲ್ಲ ಅಂತಂದ್ರೆ, ಅಫ್ಕೋರ್ಸ್ ಈಗ ಆಲ್ರೆಡಿ ನೀವು ಚಳವಳಿ ಮಾಡಿರೋದು ತಪ್ಪು ಅಂತ ನಾನು ಹೇಳಲ್ಲ. ಎಲ್ಲಾ ಪಾರ್ಟಿಗಳು ಒಂದು ಚಳವಳಿ ಮಾಡೋದು ಇದೆಲ್ಲ ಮಾಡೋದು ಮಾಡ್ಲಿ. ಆದ್ರೆ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ರೆಪ್ರೆಸೆಂಟ್ ಮಾಡುವಂತವ್ರು ಅಟ್ಲೀಸ್ಟ್ ಒಟ್ಟಾಗಿ ಪಾರ್ಟಿ ಅನ್ನೋದನ್ನ ಬಿಟ್ಟು ಒಟ್ಟಾಗಿ ಮಾಡಿದ್ರೆ ಸಮಸ್ಯೆನ ಬಗೆಹರಿಸೋದು ದೊಡ್ಡ ವಿಚಾರ ಅಲ್ಲ. ಯಾಕೆಂದ್ರೆ ನಾನ್ ನೋಡಿದ ಪ್ರಕಾರ ಅಲ್ಲಿ ಈಗಾಗಲೇ ಬ್ಯಾಂಕ್ ಅಲ್ಲಿ ಇಷ್ಟು ದುಡ್ಡು ಅಂತ ಕಲೆಕ್ಟ್ ಆಗಿದೆ. ಅದ್ರಲ್ಲಿ ಆಮೇಲೆ ಅಸೆಟ್ಸ್ ಇದೆ. ಇದನ್ನ ಸೀರಿಯಸ್ ಆಗಿ ತಗೊಂಡ್ರೆ ಇದು ಡೆಫಿನೆಟ್ ಆಗಿ ಹೇಳ್ತೀನಿ, ಒಂದು 75% to 80% ದುಡ್ಡನ್ನ ಕೊಡೋದಕ್ಕೆ ಠೇವಣಿದಾರರಿಗೆ ತೊಂದರೆ ಆಗಲ್ಲ ಅಂತ ನನ್ನ ಅನಿಸಿಕೆ. ಸರ್ಕಾರ ಮನಸ್ಸು ಮಾಡಿದ್ರೆ 100% ಕೊಡ್ಬೋದು. ಈಗ ಅಮಾನತ್ ಬ್ಯಾಂಕ್ದು ಇವಾಗ ಆಲ್ರೆಡಿ ಅವ್ರಿಗೆ 60 to 70% ದುಡ್ಡು ಕೊಟ್ಟಿದ್ದಾರೆ ಅಲ್ಲಿ ಬ್ಯಾಂಕ್ ಅಲ್ಲಿ. ಇದರಲ್ಲಿ ಯಾರ್ಯಾರು ಡೆಪಾಸಿಟರ್ಸ್ ಇದ್ರು ಅಲ್ಲೆಲ್ಲ ಅವ್ರಿಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಅದಕ್ಕೆ ಏನ್ ಬೇರೆ ವ್ಯವಸ್ಥೆಗಳು ಅವ್ರೇನು ಇದನ್ನ ತಗೊಂಡಿದ್ದಾರೆ ಮಾಡಿದ್ದಾರೆ, ಅಷ್ಟೊಂದು ಕಷ್ಟಪಡೋ ಅವಶ್ಯಕತೆನೂ ನಿಮ್ ಬ್ಯಾಂಕಿಗೆ ಇಲ್ಲ. ಯಾಕೆಂದ್ರೆ ಇದು ಸಣ್ಣ ಬ್ಯಾಂಕ್ ಇದು. ಇದನ್ನ ಮಾಡುವಂತ ಇದು ಸರ್ಕಾರ ಸ್ವಲ್ಪ ಮನಸ್ಸು ಮಾಡಿದ್ರೆ ಇದನ್ನ 2-3 ತಿಂಗಳಲ್ಲಿ ಇದನ್ನ ಸಂಪೂರ್ಣವಾದ ಹತೋಟಿಗೆ ತರಬಹುದು. ಮತ್ತೆ ಬ್ಯಾಂಕ್ ನ ನಡೆಸಿಬೇಕಾದ್ರೆ ಡೆಪಾಸಿಟರ್ಸ್ಗೆ ಯಾವ್ದೋ ಒಂದು ಒಳ್ಳೆ ಮೆಸೇಜ್ ಕೊಟ್ಟು 1 ವರ್ಷದ ನಂತರ ಬೇಕಾದ್ರೆ ನೀವು ದುಡ್ಡು ತಗೊಳ್ಳಿ ಅನ್ನೋ ರೀತಿಯಲ್ಲೂ ಕೂಡ ಅಲ್ಲಿ ತನಕ ನಮ್ಮ ಜೊತೆ ಸಹಕರಿಸಿ ಅನ್ನೋ ತೀರ್ಮಾನವನ್ನು ಕೂಡ ಸರ್ಕಾರ ತಗೋಬಹುದು. ಸಾಕಷ್ಟು ಪ್ಲಾನ್ಗಳಿದೆ. ಮಾಡ್ಬೇಕು ಅಂತ ಅಂತಿದ್ರೆ ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಮಾಡ್ಬೇಕು. ಡಿಸಿಷನ್ ಮೇಕರ್ಸ್ ಎಲ್ಲಾನು ಮಾಡೋಕ್ ಸಾಧ್ಯತೆ ಇದೆ. ಮಾಡಬಾರದು ಅಂತಿದ್ರೆ ಅವ್ರು ಇನ್ನೂ 1 ವರ್ಷ ಹೋದ್ರು ಅವ್ರು ಏನು ಮಾಡಕ್ ಸಾಧ್ಯ ಇಲ್ಲ. ಅದರಿಂದ ನಾನು ಗ್ಯಾರಂಟಿ ನನ್ನ ಹೇಳ್ತಾ ಇದ್ದೀನಿ, ನಾನು ಯಾವುದೇ ನಿಮ್ಮಿಂದ ಏನು ಬಯಸ್ತೇನೆ. ನಾನು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ನಿಮ್ ಜೊತೆಲಿದ್ದು ನಾನು ಕೆಲಸ ಮಾಡ್ತೀನಿ ಹಾನೆಸ್ಟ್ ಆಗಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಒಂದ್ ಪಾಯಿಂಟ್ ಸರ್ ಚಂದ್ರಶೇಖರ್ ಅವರ, ತಾವು ಡೆಲ್ಲಿಗೆ ಹೋಗೋ ಮೊದಲು ಇಲ್ಲಿ ಚೀಫ್ ಮಿನಿಸ್ಟರ್ ಒಂದ್ಸತಿ ನಮ್ಮ ಆಯೋಗನ ಕರ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅನ್ಸುತ್ತೆ. ಒಂದ್ಸತಿ ನನ್ನ ಅನ್ಸಿಕೆ ಅದು. ಓಕೆ, ಅದನ್ನ ಮೀಟ್ ಮಾಡ್ಸೋಣ. ನಾನು ಹೋಗೋದ್ರೊಳಗಡೆ ಅರೇಂಜ್ ಮಾಡ್ತೀನಿ ನಾನು. ನೀವು ನನಗೆ ಸಾಟರ್ಡೆ ತಪ್ಪಿದ್ರೆ ಮಂಡೇ ಯಾರಾದ್ರೂ ಬನ್ನಿ, ನಾನು ಅದನ್ನ ಫಿಕ್ಸ್ ಮಾಡ್ತೀನಿ. ನಾನು ಹೇಳ್ತೀನಿ. ನಾನು ಆಯ್ತು. ಥ್ಯಾಂಕ್ ಯು ಸರ್. ಆಗ್ಬೋದಾ ಹರೀಶ್? ಗುಹಾ ಅವರೆಲ್ಲ ಯಾರು ಬಂದ್ರೆ ನಾವು ಮಾತಾಡ್ತೀವಿ. ಓಕೆ, ಥ್ಯಾಂಕ್ ಯು.